ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗ್ಬಿಡ್ಬೇಕು. 3 ತಿಂಗಳಿಂದ ಇದನ್ನ ಒತ್ತಿ 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 ಈ ಕಾಲಿಂಗ್ ಬೆಲ್ ಹಾಳಾಗೋಯ್ತೆ ಹೊರತು ಹಾಳಾದವರು ಇವ್ರ ಮನೆ ಬಿಟ್ಟು ತೊಲಗಲಿಲ್ವೇ? ಅಯ್ಯೋ ಅಯ್ಯೋ ಅಯ್ಯೋ. ಹೆದರ್ಕೋಬೇಡಿ, ನಾನೇ ಅಶ್ವಿನಿ. ನೀನಾ? ನಾನೇ. ಏನೀಗ? ಎಲ್ಲಿ ನಿನ್ ರೂಮ್ಮೇಟ್ಸ್ ಎಲ್ಲ ಮರ್ಯಾದೆ ಫ್ಲಾಟ್ ಖಾಲಿ ಮಾಡ್ತಿರೋ ಇಲ್ಲ ಪಾತ್ರೆ ಪಗಡ ಎಲ್ಲ ಆಚೆ ಬಿಸಾಕ್ಲೋ? ಏನ್ರಿ ರೋಪ್ ಹಾಕ್ತೀರಾ? ರೇಪ್ ಮಾಡಕ್ ಬಂದಿ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಹುಷಾರ್. ತಪ್ಪಾಗೋಯ್ತಮ್ಮ. ನೋಡಿ ಅಮ್ಮ, ನಾನು 3 ತಿಂಗಳಿಂದ ಫ್ಲಾಟ್ ನ ಖಾಲಿ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾನೇ ಇದ್ದೀನಿ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಮ್ಮ. ದಯವಿಟ್ಟು ಈ ಫ್ಲಾಟ್ ನ ಖಾಲಿ ಮಾಡ್ಬಿಡಿ ಅಮ್ಮ, ಪ್ಲೀಸ್ ಅಮ್ಮ. ಅದು ಆದಷ್ಟು ಬೇಗ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಬೇಗ ಅಂದ್ರೆ ಇದೇ ಬೇಡ ಅನ್ನೋದು. ಅಯ್ಯೋ ಅಯ್ಯೋ ಅಯ್ಯೋ. ಆಯ್ತು, ಬಾಗ್ಲು ಮುಚ್ಕೊಳ್ಳಿ. ಹಾ ಹೇಳು ಅಶ್ವಿನಿ. ಹೌದಾ? ಹಾಗೆ ಹೇಳಿದ್ನಾ? ಸರಿ, ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡೆ. ಹಲೋ, ನೋಡಿ ಸರ್, ಇದೇ ಕ್ವಾಲಿಟಿ ಮೌತ್ ಫ್ರೆಶ್ನರ್ ನೀವು ಅಂಗಡಿ ತಗೊಂಡ್ರೆ ನಿಮ್ಗೆ 100 ರೂಪಾಯಿ ಆಗುತ್ತೆ. ಆದ್ರೆ ಇಂಟ್ರೊಡಕ್ಟರಿ ಆಫರ್ ಅಂತ ಇದನ್ನ 50. ಟೆಲ್ ಮಿ ಬೃಂದಾ, ಇಸ್ ಇಟ್? ಓ ಮೈ ಗಾಡ್. ಹಲೋ, ಒಂದು ಫೋನಲ್ಲಿ ಮಾತಾಡಿ ಇಲ್ಲ ಪ್ರಾಡಕ್ಟ್ ಸೇಲ್ ಮಾಡಿ. ನಾನು ಫೋನಲ್ಲೇ ಮಾತಾಡ್ತೀನಿ. ನನ್ ಮಗ. ಡೋಂಟ್ ವರಿ ಬ್ರೋ, ನಾನು ಅವಳಿಗೆ ಇನ್ಫಾರ್ಮ್ ಮಾಡ್ತೀನಿ ಬಿಡೆ. ಓ ಎಸ್, ಬಾಯ್. ಏಳು ಚೈತ್ರ, ಏನ್ ವಿಷಯ? ಹಂಗ ಅಯ್ಯೋ ಎಕ್ಕುಟ್ಟೋಗ. ನಾ ಮಾತಾಡ್ತೀನಿ ಬಿಡು, ಬೈ. ಅಲೋ, ಯಸ್, ಗಣೇಶ ಮಾತಾಡ್ತಾ ಇದ್ದೀನಿ. ಹೇಳ್ದನ? ಹೌದಾ? ಅಯ್ಯ, ಅಷ್ಟೇ ತಾನೇ. ಈವ್ನಿಂಗ್ ಬನ್ನಿ, ನಮ್ಮಪ್ಪನ ಹತ್ರ ಮಾತಾಡಿ. ಓಕೆ? ವಾಕೆ. ಓಕೆ 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 ಅಮ್ಮ, ನನ್ನ ಫ್ಲಾಟ್ ನ ನಿಮಗ್ ಕೊಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈಗಲ್ಲಿರೋ ರೌಡಿ ಫ್ಲಾಟ್ ನ ಖಾಲಿ ಮಾಡ್ಬೇಕಲ್ಲ. ಯಾಕ ಅಂಕಲ್, ನೀವ್ ಹೇಳಿದ್ರೆ ಖಾಲಿ ಮಾಡಲ್ವಾ? ಮಾಡ್ತಾನೆ, ಆದ್ರೆ ಅವನಿಗೆ ಇಷ್ಟ ಬಂದ ಮಾತ್ರ. ಅವನ್ನ ಹೆದರ್ಸಿ ಅಲ್ಲಿಂದ ಖಾಲಿ ಮಾಡಿಸ್ಬಿಟ್ರೆ ಅದಲ್ಲ ಆಗೋ ಕೆಲ್ಸನಮ್ಮ. ಯಾಕಂಕಲ್, ಅವನಷ್ಟು ಭಯಂಕರವಾದ ರೌಡಿನಾ? ಇಲ್ಲ ಇಲ್ಲ, ಎಲ್ಲಾ ರೌಡಿಗಳ ತರ ಅವನು ಹೇಳಿನೇ. ಹಂಗಾರೆ ನೀವೇ ಖಾಲಿ ಮಾಡಿಸ್ಬಿಡಿ. ಆದ್ರೆ ನಮ್ ಡ್ಯಾಡಿ ಅವನ್ಕಿಂತ ಹೇಳಿ ನೈಸ್ ಬುಡ್ಡ. ಸುಮ್ಮನಿರ. ಏನ್ರಿ ಮಾಡೋದೀಗ? ಅಂಕಲ್, ಆ ಫ್ಲಾಟ್ ಡೂಪ್ಲಿಕೇಟ್ ಕೀ ಆಯ್ತಾ? ಇದೆ. ಯಾಕೆ? ನೀವ್ ಕೊಡಿ ಅಂಕಲ್, ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಹಾ, ಪ್ಲೀಸ್ ಹೋಗಿ. ಬಿಡು. ಅಂಕಲ್, ಆ ರೌಡಿ ನೋಡಕ್ ಹೇಗಿದ್ದಾನೆ? ಸ್ಮಾರ್ಟ್ ಆಗಿರೋಕೆ ಅವನೇನ್ ಇಂಟರ್ನ್ಯಾಷನಲ್ ರೌಡಿ ಅಲ್ಲ, ಖರಾಬಾಗಿರೋ ಲೋಕಲ್ ರೌಡಿ. ಅಯ್ಯೋ 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 ಅಯ್ಯೋ. ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಪಾಪಿ, ಅನ್ಯಾಯಕ್ಕೆ ಒಂದು ನೇತಾಕ್ಬಿಟ್ಟಿದಲ್ಲ. ಲೈಟ್ ಆಫ್ ಮಾಡಿ ಹಾಗೆ ಸುಮ್ಮನೆ ನಾಟಕ ಮಾಡ್ತಾವ್ರೆ.
ಬೇಡಪ್ಪ ಬೇಡಪ್ಪ ಅಳ್ಬಾರ್ದಪ್ಪ ಅಳ್ಬಾರ್ದಪ್ಪ ಅಯ್ಯೋ ಅಕ್ಕ ಕೊಡಿ ನಾನ್ ನೋಡ್ಕತೀನಿ. ಯಾಕಮ್ಮ ನೀವು ಸುಮ್ನೆ ತೊಂದ್ರೆ? ಅಯ್ಯೋ ಇಲ್ಲ ಅಕ್ಕ, ಹೆಂಗಿದ್ರು ಇವತ್ ರಜೆ ತಾನೆ, ನಾನ್ ನೋಡ್ಕತೀನಿ. ನೀವ್ ಹೋಗಿ ಮನೆ ಕೆಲಸ ಮಾಡ್ಕೊಳ್ಳಿ. ಕಡಿ ಓಯಪ್ಪ ಅಳ್ಬಿಡ ಪುಟ್ಟ. ಯಾಕೋ ಅಳೋದು? ನೋಡಲಿ. ಓ ಕುಚ. ಬಂದೆ ನೋಡು ಕುಸೆ ದೊಂಬ್ರಾಟದ್ದು ಅಮ್ಮಮ್ಮನ್ನ. ಚೆನ್ನಾಗೈತಾ? ಬಂದೆ ಪುಟ್ಟ. ಹಾಯ್ ಬೇಬ್. ಆ ಹುಡುಗಿರ್ ಅದೇನ್ ಮ್ಯಾಜಿಕ್ ಮಾಡ್ತಾರೋ ಕಣ್ರಿ. ನಮ್ ಮಗು ಅವ್ರ ಹತ್ರ ಹೋದ್ರೆ ತಕ್ಷಣ ಸೈಲೆಂಟ್ ಆಗ್ಬಿಡುತ್ತೆ. ಕಾಫಿ ರೆಡಿನಾ? ಇವತ್ ಯಾಕೋ ಮಗುನೇ ಅಳ್ತಿಲ್ವೇ? ಪ್ಲೀಸ್ ಯಾರಾದ್ರೂ ಒಬ್ರೋಗಿ ಹಾಲ್ ತಗೊಂಬಂದ್ರೆ. ಹೋಗ. ಛೀ, ಯಾವಾಗ್ಲೂ ನಾನೇ ಹೋಗ್ಬೇಕು. ಯಾವನೋ ಅವಾಗ ಈ ಅಪಾರ್ಟ್ಮೆಂಟ್ ಅಲ್ಲಿ ಪೇಪರ್ ಹಾಲ್ ಕದಿತಾವನೆ. ಯಾವಾಗ್ಲಾದ್ರೂ ನನ್ ಕೈ ಸಿಗ್ಬೇಕು ಆ ಕಳ್ಳ. ಕಳ್ಳ ಅಲ್ಲ ಕಳ್ಳಿ. ಸುಮ್ಕಿರು. ಏಯ್ ಇಲ್ ನೋಡ್ರೆ, 5ನೇ ಮದುವೆಗೆ ಪ್ರಯತ್ನಿಸಿ ಸಿಕ್ಕಿ ಬಿದ್ದ ಭೂಪ. ಸಖತ್ ಪೆಪ್ಸಿ ಪಾರ್ಟಿ ಅನ್ಸುತ್ತೆ ಕಣ್ರೆ. ಬಾಯ್ ಮುಚ್ಚು. ಬೆಳಗ್ಗೆ ಏನತ್ ಪೋಲಿ ಮಾತು? ಎದೋಗ್ ಸ್ನಾನಕ್ಕೆ. ಇವತ್ತಾದ್ರೂ ಅವಳ ಮಗ ಕಾಣಿಸ್ತೀನ ಮಗ? ನನಗೆ ಇಷ್ಟವಾದ ಮಚ್ಚೆ ಇರೋ ಬೆನ್ನೊಂದು ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ ಮಗ. ನಿಜವಾಗ್ಲೂ ನೀನ್ ಗ್ರೇಟ್ ಕಣೋ. ಮಚ್ಚೆ ಒಂದನ್ನೇ ನೋಡಿ ಒಂದು ಹುಡುಗಿನ ಲವ್ ಮಾಡ್ತಿದ್ಯಲ್ಲೋ. ನಾನಲ್ಲ ಕಣ ಗ್ರೇಟ್. ಒಂದು ಹುಡುಗಿ ಸ್ನಾನ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ಈ ವಯಸ್ಸಲ್ಲೂ ನೀವು ಅವಳನ್ನ ನೋಡ್ತಿಲ್ವಲ್ಲ, ನೀವು ಕಣ ಗ್ರೇಟು. ಯಾರಿಟ್ಟರಿ ಒಂದು ಮಾತ್ರ ಸತ್ಯ ಮಗ, ಯಾವತ್ತಿದ್ರು ಅವಳೇ ನನ್ನ ಹೆಂಡತಿ. ಸಾರ್ ಸಾರ್, ಯಾರೋ ನೀನು? ನಮಸ್ಕಾರ ಸರ್. ಪಕ್ಕದ ದಯಾನಂದ ಕಾಲೋನಿಲಿ ಗಣೇಶನ್ ಕೂರಿಸ್ತಾ ಇದೀವಿ, ಅದಕ್ಕೆ ಡೊನೇಷನ್ ಲಕ್ಕಿ ಡ್ರಾ ಎಲ್ಲ ಇದೆ ಸಾರ್. ಪಕ್ಕದ ಕಾಲೋನಿಲಿ ನೀವು ಕೂರಿಸೋ ಮಣ್ಣಿನ ಗಣೇಶನಿಗೆ ನಾನೇನೋ ಡೊನೇಷನ್ ಕೊಡ್ತೀನಿ, ಆದ್ರೆ ನಮ್ಮನೇಲಿರೋ ಓಡಾಡೋ ಗಣೇಶನಿಗೆ ನೀವೇನು ಡೊನೇಷನ್ ಕೊಡ್ತೀರಾ? ಏನು ಓಡಾಡೋ ಗಣೇಶನ? ಹೌದಯ್ಯ, ಲೇ ಗಣೇಶ. ಅದೇನ್ ಸಾರ್ ನಿಮ್ ಗಣೇಶನ್ ಹಂಗ್ ಕರಿತೀರಾ? ನನ್ನ ಮಗನ್ನ ಇನ್ ಹೇಗಯ್ಯ ಕರೀಲಿ? ಲೇ ಗಣೇಶ. ಚಳಿ ಚಳಿ ತಾಳೆನು ಈ ಚಳಿಯ. ಏನ್ ಸಾರ್ ಬರೀ ಮೇಲೆ ಹಿಂಗ್ ಹೋಗ್ತಿದ್ದಾರೆ? ಇವತ್ತು ಅವನು ಬರ್ತ್ಡೇ, ಈಗ ತಾನೇ ಅಭಿಷೇಕ ಮುಗಿಸ್ಕೊಂಡು ಅಲಂಕಾರ ಮಾಡ್ಕೊಳಕ್ ಹೊರಟಿದ್ದಾನೆ. ಇವ್ರ್ಯಾರು ಸಾರ್? ಪಾಂಡು, ಜೇಮ್ಸ್ ಪಾಂಡು. ಕೆಳಗ್ ಬಿದ್ದೋಗೋ, ಬೇಗ ಬಿದ್ದೋಗೋ. ಏನ್ ಸರ್ ಪಟಾಕಿ ಗಂದಲ್ಲಿ ಶೂಟ್ ಮಾಡಿದ್ರೆ ಯಾರಾದ್ರೂ ಬಿದ್ದೋಯ್ತಾರ? 150ನೇ ವ್ಯಕ್ತಿ. ತಗೋ. ಎಸ್ ಮೇಡಮ್, ಪೇಪರ್ ಬಿಲ್. ಓ, ಯಾವ ಬಿಲ್ಲು? ಓಲ್ಡ್ ಬ್ಯಾಲೆನ್ಸ್ ಮೇಡಮ್.
ಎಷ್ಟಪ್ಪ ಕೊಡ್ಬೇಕು? 600 ರೂಪಾಯಿ ಮೇಡಮ್. ಹೌದಾ, ಆಯ್ತು. ಈಗ ಟಿವಿನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ತೀವಿ. ದುಡ್ಡು ಕಟ್ಲಿಲ್ಲ ಅಂದ್ರೆ ಏನಪ್ಪ ಮಾಡ್ತಾರೆ? ಕೊಟ್ಟವ್ರು ಸುಮ್ನಿರ್ತಾರೆ ಮೇಡಮ್, ಬಂದ್ ಟಿವಿ ಎತ್ಕೊಂಡು ಹೋಗ್ತಾರೆ. ಕರೆಕ್ಟ್. ಈಗ ಫ್ರಿಡ್ಜ್ ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರ್ತೀವಿ, ನಾವು ಪೇ ಮಾಡಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ? ಬಂಡವಾಳ ಹಾಕ್ತಾನೆ ಸುಮ್ನಿರ್ತಾನೆ ಮೇಡಮ್, ಬಂದ್ ಎತ್ತಕೊಂಡು ಹೋಗ್ತಾನೆ ಫ್ರಿಡ್ಜ್ ನ. ಓ, ಇದು ನ್ಯಾಯವಾದ ಮಾತು. ಈಗ ವಸ್ತು ಕೊಟ್ಟು ವಾರಸ್ದಾರ ದುಡ್ಡು ಕೊಟ್ನಿಲ್ಲ ಅಂದ್ರೆ ಕೊಟ್ಟು ವಸ್ತುನ ವಾಪಸ್ ಹೊಡೋಯ್ತಾನೆ. ಕರೆಕ್ಟಾ? ನಮ್ಮ ಅಪ್ಪಣಲ್ಲ ಮೇಡಮ್. ಮೇಡಮ್ ಅಯ್ಯ, ಯಾಕ್ರೆ ಅನ್ನ ಬೆಳ್ಬೆಳ್ಗೆನೆ ಗೊಳೆಕೋತೀರಾ? ತಗೊಳ್ಳಿ ನಿಮ್ ದುಡ್ಡು. ಥ್ಯಾಂಕ್ ಯು ಮೇಡಮ್. ಅಬ್ಬಾ, ನಿಜವಾಗ್ಲೂ ಇವರೆಲ್ಲ ಹುಡುಗಿರಾ? ಓಕೆ ಓಕೆ, ನನಗೆ ಲೇಟ್ ಆಯ್ತು, ನಾನೇನ್ ಹೊರಡ್ತೀನಮ್ಮ. ಏನೇ ಇದು? ಅದೇ ಕಂಪನಿ, ಅದೇ ಪ್ರಾಡಕ್ಟ್, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್? ನೋ ನೋ ನೋ, ಇವತ್ತಿಂದ ಹೊಸ ಕಂಪ್ನಿ, ಅಯ್ಯೋ, ಹೊಸ ಪ್ರಾಡಕ್ಟ್. ನಂಬರ್ 1 ಸ್ಯಾಂಡಲ್ ಸೋಪ್. ಮೇಡಮ್, ಇದನ್ನ ಬೆಳಗ್ಗೆ ಒಂದ್ ಸಾರಿ ಯೂಸ್ ಮಾಡಿದ್ರೆ ಎಂಟೈರ್ ಡೇ ಬಾಡಿ ಫ್ರೆಶ್ ಆಗಿರುತ್ತೆ. ಆಕ್ಚುಲಿ ಮಾರ್ಕೆಟ್ ನಲ್ಲಿ ಇದು ಸಿಗೋ ರೇಟ್ ಗಿಂತ ಅರ್ಧ ರೇಟ್ ನ ನೀವ್ ಕೊಡ್ತೀರಿ ಅಷ್ಟೇ ತಾನೇ? ರೀ ಪ್ಲೀಸ್ ರೀ, ಕಾಟ ಕೊಡ್ಬೇಡ್ರಿ. ಎಷ್ಟೋ ದಿನ ಬಿಟ್ಟು ಈಗ ತಾನೇ ನನ್ನ ಲವರ್ ಜೊತೆ ಸಂತೋಷವಾಗಿದ್ದೀನಿ. ಮದ್ವೆ ಆದ್ಮೇಲೂ ಗಂಡನ್ನ ಲವರ್ ಅಂತಾನೆ ಹೇಳ್ತಾರಲ್ಲ, ಸಿಂಪ್ಲಿ ಗ್ರೇಟ್. ಹಾಗಾದ್ರೆ ಇಷ್ಟು ದಿನ ನಿಮ್ ಗಂಡ ಊರಲ್ಲಿ ಇರ್ಲಿಲ್ವಾ ಮೇಡಮ್? ರೀ, ಇವತ್ತಿಲ್ಲ ರೀ. ಇವ್ರಿಗ್ ಬೇಕಾಗಿರೋ ಪ್ರಾಡಕ್ಟ್ ಇದಲ್ಲ. ಅಯ್ಯೋ ಅಯ್ಯೋ, ನೋವು ಸೊಂಟದಲ್ಲಿ ಅಸಾಧ್ಯ ನೋವು ಮಾರಾಯ್ರೆ. ಏ ನರ್ಸಮ್ಮ, ಬೇಗ ಸೂಜಿ ಪಾಡ್ಲೆ. ನೋವು ಗೀವು ಅಂತ ಡ್ರಾಮಾ ಮಾಡ್ತಾನೆ. ಆಗಾಗ ಮ್ಯಾಂಗ್ಳೂರಿಂದ ಬಂದು ಅಲ್ಲೋವು ಇಲ್ಲೋವು ಅಂತ ಸುಮ್ನೆ ಅಡ್ಮಿಟ್ ಆಗ್ತಾನೆ. ಡಾಕ್ಟರ್ ಫ್ರೆಂಡು ಅಂತ ಸುಮ್ನಿದ್ದೀನಿ. ಎಂಥ ಮೋಡಿ ಮಾರಾಯ, ನೋವೆಲ್ಲ ಮಾಯ. ನರ್ಸಮ್ಮ, 7 ಜನ್ಮಕ್ಕೂ ನೀವೇ ನನಗ್ ನರ್ಸ್ ಆಗಿ ಬರ್ಬೇಕು. ನೀವ್ ಸೂಜಿ ಹಾಕಿದ್ರೆ ನೋವಾಗಲ್ಲ, ತಣ್ಣಗಾಗುತ್ತೆ. ಹೌದು, ತೊರೆ ಜಬ್ಗೆ ಸೋಡಾ ಇಂಜೆಕ್ಷನ್ ಕೊಟ್ರೆ ತಣ್ಣಗಾಗುತ್ತೆ, ಇನ್ನೂ ನಾಡುತ್ತೆ. ನರ್ಸಮ್ಮ ನರ್ಸಮ್ಮ ನರ್ಸಮ್ಮ, ನನಗೊಂದು ಅನುಮಾನ ಉಂಟು. ಮಾನ ಅಂತ ಇಲ್ಲ, ಅನುಮಾನ ಆದ್ರೂ ಇದೆಯಲ್ಲ. ಹಾವು ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತಾರೆ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತಾರೆ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತೀರಾ, ಇಲ್ಲಿ ಕಚ್ಚಿದ್ರೆ ಇಲ್ಲಿ ಕಟ್ ಹಾಕ್ತೀರಾ, ಇಲ್ಲಿ ಕಚ್ಚಿದ್ರೆ ಹೀಗೆ ಎಲ್ಲ ಹಾಕ್ತೀವಿ. ಎಕ್ಸ್ಕ್ಯೂಸ್ ಮೀ, ನಾನೊಂದು ಲೋಕಲ್ ಕಾಲ್ ಮಾಡಬೇಕು. ಮಾಡಿ. ಹಲೋ, 60, 90, 120ನಾ? ಹಾಗಾದ್ರೆ 60, 90, 120 ನಿಮ್ ಪಕ್ಕದ ಮನೆನೇ ಇರ್ಬೇಕು, ಸ್ವಲ್ಪ ಕರೆದು ಬಿಡ್ತೀರಾ? ಅಕ್ಕಪಕ್ಕ ಇರಕ್ಕೆ ಫೋನ್ ನಂಬರ್ ಮಕ್ಕಳ ಬೆಳಗ್ಗೆ 5 ರೂಪಾಯಿ ಕೊಟ್ಟು ದರ್ಶನ ಬಾತ್ ಕೊಡ್ತೀರಿ, 1 ರೂಪಾಯಿ ಕೊಟ್ಟು ಫೋನ್ ಮಾಡಕ್ ಬಂದೆ. ಕಚಡ ನನ್ನ ಮಕ್ಕಳ ಇಡ ಫೋನ್. ನಾನು ಇನ್ನೊಂದು ಲೋಕಲ್ ಕಾಲ್ ಮಾಡ್ಬೋದಾ? ಓ ಎಸ್. ಹಲೋ, ಯಜಮಾನ್ರಿದಾರಮ್ಮ? ಅಯ್ಯೋ ಸಾರಿ ಮಾ, ನಾನು ಆಮೇಲೆ ಮಾಡ್ತೀನಿ ಬಿಡಿ. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಮಿಸ್, ನಾನೊಂದು ಪರ್ಸನಲ್ ಕಾಲ್ ಮಾಡ್ಬೇಕಾಗಿತ್ತು, ನೀವು ಸ್ವಲ್ಪ ಬೂತ್ ಒಳಗಡೆ ಹೋಗ್ತೀರಾ? ಹಲೋ, ಹೋಗ್ಬೇಕಾಗಿರೋದು ನೀವು, ಹೋಗಿ. ಓಹ್ ಹೌದಲ್ಲ, ಯು ಆರ್ ರೈಟ್. ಸರಿಯಾಗಿ ಬಡ್ಕೊಳ್ತೈತೆ. ವಸಂತ,
ಎಲ್ಲ ಸಿದ್ಧವಾಗೈತಿ ತಾನೆ? ನಮ್ ಬಾಸ್ ತರ ನೀನು ಯಾಕೆ ಟೆನ್ಷನ್ ಆಗ್ತೀಯಾ? ಸ್ವಲ್ಪ ಸುಮ್ನೆ ಇರೆ. ಏನು ಎಲ್ಲ ರೆಡಿನಾ? ಎಲ್ಲ ಸಿದ್ಧವಾಗೈತೆ ಸರ್. ಅಮ್ಮ ತಾಯಿ ಧನಲಕ್ಷ್ಮಿ, ದಯವಿಟ್ಟು ಹಪ್ಪಿ ತಪ್ಪಿ ಬರೋ ಹುಡುಗಿ ಹತ್ರ ನೀನು ಕನ್ನಡ ಮಾತನಾಡಬೇಡ ತಾಯಿ. ಯಾಕೆಂದ್ರೆ ಅವ್ರ ಹತ್ರ ನೀವೆಲ್ಲ ಚೈನಾ ರಿಟರ್ನ್ಸ್ ಬ್ರಿಟಿಷನ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಿಲ್ಡಪ್ಸ್ ಕೊಟ್ಬಿಟ್ಟಿದ್ರಿ. ಬರೋ ಹುಡುಗಿ ಸಾಮಾನ್ಯಳಲ್ಲ, ಮಲ್ಟಿ ಮಿಲಿಯನರ್. ಇಷ್ಟು ದಿವಸ ಅವಳ ಕನಸಿನ ರಾಜ ಸಿಗ್ಲಿಲ್ಲ ಅಂತ ಮದುವೆನೇ ಬೇಡ ಅಂತ ಇದ್ದಳು, ಈಗ ಸಿಕ್ಕಿ ಮದುವೆಗೊಪ್ಪಿಬಿಟ್ಟಿದ್ದಾಳೆ. ಅಂದ್ರೆ ಅವಳು ಬಹು ಸುಂದರಿ ಅನ್ಸುತ್ತೆ ಅಲ್ವಾ? ಅವಳನ್ ಮದ್ವೆ ಆಗೋನು ತುಂಬಾ ಅದೃಷ್ಟ ಮಾಡಿರ್ಬೇಕಲ್ವಾ? ಸಾ ಅವ್ರ ಹೆಸರೇನಂದ್ರಿ? ಏಂಜಲ್. ಯೋಂಜುಲ್, ಅವ್ರಿಗೆ ತಕ್ಕ ಹೆಸರು ಅಲ್ವಾ? ಅವ್ರು ಬಂದ್ರು ಅನ್ಸುತ್ತೆ. ಬನ್ನಿ ರಿಸೀವ್ ಮಾಡೋಣ. ಬನ್ನಿ ಬಾರೆ. ಹಾಯ್. How is my beauty? Fire in the mountain. Run, run, run. Fire in the mountain. Run, run, run. Fire in the mountain. Run, run, run. ಏನೋ ನಿಮ್ಮ ಅಣ್ಣ ಹುಚ್ಚಿನ ತರ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಅವನು ಜಾಗಿಂಗ್ ಹೋಗ್ತಿದ್ದಾನೆ. ಅಂದ್ರೆ ಗಾಡಿ ಅಲ್ಲೆಲ್ಲಾದ್ರೂ ಪಾರ್ಕ್ ಮಾಡಿ ಜಾಗ ಹೋಗ್ತಾನ? ಇಲ್ಲ, ಗಾಡಿನಲ್ಲೇ ಜಾಗಿಂಗ್ ಹೋಗ್ತಾನೆ. ಸರಿಯಾಗದಿರಿ ಅಣ್ತಂದಿರು. ಅದ್ ಸರಿ, ಏನು ಅವನ ಹೆಸರು? ಪಾಂಡು, ಜೇಮ್ಸ್ ಪಾಂಡು. ಏನು ಜೇಮ್ಸ್? ಬರ್ತಾ ಬರ್ತಾ ಹುಡುಗಿರ್ದೆಲ್ಲ ಜಾಸ್ತಿ ಆಗೋಯ್ತು. ಹೋಗ್ತಾ ಹೋಗ್ತಾ ಸರಿ ಹೋಗುದ್ ಬಾರೋ. ಆಯ್ತು, ಮುಚ್ಕೋ. ಗಂಡಸ್ರು ಮಾತ್ಗೂ ಮುಚ್ಕೋ ಅಂತಿರಲ್ಲ, ಅದಕ್ಕಿಂತ ಒಳ್ಳೆ ಕೆಟ್ಟ ಮಾತ್ ಬರಲ್ವೇನ್ರೋ ನಿಮ್ಗೆ? ನಮ್ ಹುಡ್ಗಿರ್ ನೋಡ್ ಕಲ್ತ್ಕೊಳ್ರೋ. ಒಂದ್ ನಿಮಿಷ. ನನ್ನ ಹೆಸರು ರಮೇಶ ಅಂತ, ಅರ್ಸಿಕೆರೆಯಿಂದ ಬರ್ತಾ ಇದ್ದೀನಿ. ಇಲ್ಲಿ ಮದನ್ ಪಟೇಲ್ ಅನ್ನೋರು ಎಲ್ಲಿದ್ದಾರೆ ಗೊತ್ತಾ? ಮದನ್ ಪಟೇಲ್ ನಾರ್ತ್ ಇಂಡಿಯಾನಾ? ಇಲ್ಲ ಇಲ್ಲ, ಪಕ್ಕ ಕನ್ನಡದವ್ರೆ. ಓಹೋ, JH ಪಟೇಲ್ ತರ ಮದನ್ ಪಟೇಲಾ? ಅಡ್ರೆಸ್? ಅರ್ಜೆಂಟ್ ಅಲ್ಲಿ ಅಡ್ರೆಸ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಟ್ರಿನಿಟಿ ಕಾಲೋನಿ ಅನ್ನೋ ಹೆಸರು ಮಾತ್ರ ಜ್ಞಾಪಕ ಇದೆ. ಉದ್ದಕ್ಕೆ ಕಪ್ಪಗಿದಾರಲ್ಲ ಅವರಾ? ಅಲ್ಲ, ಮೀಡಿಯಂ ಹೈಟು, ಬೆಳ್ಳಗಿದ್ದಾನೆ. ಬೆಳ್ಳಿಗೆ ಮೀಡಿಯಂ ಹೈಟ್. ಉದ್ದ ಕೂದ್ದು ಬಿಟ್ಟಿದಾರಲ್ಲ ಅವರಾ? ಇಲ್ಲ, ಗುಂಗುರು ಕೂದ್ಲು. ಆ ರಿಂಕಿ ಪಿಂಕಿ ಅಂತ 2 ಮಕ್ಳಿದಾರಲ್ಲ ಅವರಾ? ಅವನ್ಗಿನ್ನೂ ಮದ್ವೆನೇ ಆಗಿಲ್ಲ. ನಮಗ್ ಗೊತ್ತಿರೋ ಹಾಗೆ ಈ ಅಪಾರ್ಟ್ಮೆಂಟ್ ಅಲ್ಲಿ 4 ಜನ ಮದನ್ ಇದ್ದಾರೆ. ಅದ್ರಲ್ಲಿ 3 ಜನ ನೀವಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಅವ್ರು 4ನೇವರೇ ಇರ್ಬೇಕು. ನೀವ್ ಹೇಳೋ ಎಲ್ಲಾ ಲಕ್ಷಣಗಳು ಅವರಲ್ಲಿದೆ. ಅವರು ಯಾರ ಜೊತೆಗೂ ಜಾಸ್ತಿ ಮಾತಾಡಲ್ಲ ಅಲ್ವಾ? ಕರೆಕ್ಟ್, ಅವನೇ. ಅವನ್ ಮನೆ ಎಲ್ಲಿ ಬರುತ್ತೆ? ಜೆ ಬ್ಲಾಕ್, 2nd ಫ್ಲೋರ್, ಡೋರ್ ನಂಬರ್ 17 ಇರ್ಬೇಕು. ಹೊಸೊಬ್ರಿಗೆ ಅಡ್ರೆಸ್ ಹೇಳಿದ್ರೆ ಅವ್ರು ಹೆಂಗ್ ಹುಡುಕೊಂಡದಾರು? ಲೇಲೆ, ನಾವೇ ಹೋಗಿ ತೋರ್ಸ್ ಬರುವ ಬಂದ್ರೆ. ಏನೇ ಹಳ್ಳಿಯವನು ಅಂದ ತಕ್ಷಣ ಅಭಿಮಾನ ಕರೆದು ಬಿಡ್ತಾ? ಅಯ್ಯ, ಹಂಗೇನೂ ಇಲ್ಲ. ಓಸಿ ಕಾಫಿ ಸಿಗ್ತದೆ. ಬಾರಣ, ಮನೆ ತೋರಿಸ್ತೀವಿ. ನನ್ನಿಂದ ನಿಮ್ಗೆ ತೊಂದ್ರೆ ಆಯ್ತೇನೋ? ಅಯ್ಯೋ, ತೊಂದ್ರೆನೇ ಇಲ್ಲ, ಲಾಭನೇ. ಹೌದು, ಮನೆ ನಂಬರ್ ಏನಂದೆ? J17. ಲೇ ಬಸ್ವಾ, ಯಾಕೋ ಇಷ್ಟು ಲೇಟು? ಬೇಗ ಕಸ ಗುಡಿಸಿ ಬಟ್ಟೆ ಒಗ್ದಿಡು. ನಾನ್ ಕಣೋ. ರಮೇಶ, ನಡಿಯಾ, ಬಾರೋ, ಬಾ ಬಾ ಬಾ. ಹೇಗಿದೆಯೋ? ಫೈನ್. ಅರ್ಜೆಂಟ್ ಅಲ್ಲಿ ಅಡ್ರೆಸ್ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಇವರೇ ಅಡ್ರೆಸ್ ತೋರಿಸಿದ್ದು. ನಾವು ಎ ಬ್ಲಾಕ್ ನಲ್ಲೇ ಇರೋದು. ಹೌದಾ? ಓಕೆ, ಥ್ಯಾಂಕ್ಸ್. ಯಾಕೋ ಥ್ಯಾಂಕ್ಸ್ ಅಂತೆ ಥ್ಯಾಂಕ್ಸ್? ಒಳ್ಳೆ ಮೂಡಿ ಪಾಟಿನಪ್ಪ. ಅಲ್ಲ, ಫಾರ್ಮಾಲಿಟೀಸ್ಗಾದ್ರೂ ಒಳಗ್ ಬನ್ನಿ ಅಂತ ಕರಿಯಕ್ಕಾಗಲ್ವಾ?
ಅದನ್ನ ಬಿಟ್ಟು ಹಾಕೋ. ಅಟ್ಲೀಸ್ಟ್ ಬಾಗ್ಲಲ್ಲಾದ್ರೂ ನಿಲ್ಸಿ 3/5 ಕಾಫಿನಾದ್ರೂ ಕೊಡ್ಬಾರ್ದಿದ್ದೇನೆ. ನಾವ್ ಕಾಫಿ ಕುಡಿಯೋದ್ರಲ್ಲಿ ಎಷ್ಟು ಬುದ್ಧಿವಂತರು, ಅವ್ನ್ ಕಾಫಿ ಕೊಡೋದ್ರಲ್ಲೂ ಅಷ್ಟೇ ಬುದ್ಧಿವಂತ. ಸರಿ ಸರಿ ಅದೆಲ್ಲ ಬಿಡು, ಮುಚ್ಕೊಂಡು ನಡಿ ಹೋಗೋಣ. ನಿನ್ ಬಾಯಿಗೆ ಏನ್ ಸೆನ್ಸರೇ ಇಲ್ವೇನೆ? ಆಮೇಲೆ ಅಮ್ಮ ಹೇಗಿದಾರೋ? ಈಗ ಪರವಾಗಿಲ್ಲ ಕಣೋ, ಮೊದ್ಲಿಗಿಂತ ಬೆಟ್ರು. ಒಂದ್ ನಿಮಿಷ ಕೂತ್ಕೋ, ಕಾಫಿ ತರ್ತೀನಿ. ಆಯ್ತು. ಈ ದಿನ ನಾನು ರಾಜು ಮಗಳ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ. ಆ ಮಗುವಿನ ತುಂಟತನ, ಬುದ್ಧಿವಂತಿಕೆ, ಮುತ್ತಿನಂತ ಮಾತು ನನಗೆ ತುಂಬಾ ಸಂತೋಷ ಉಂಟು ಮಾಡ್ತು. ಮಕ್ಕಳ ಮನಸ್ಸು ಮುಗ್ಧ ಮನಸ್ಸು. ಮಕ್ಕಳಲ್ಲೇ ನಿಜವಾದ ಸುಖ, ಶಾಂತಿ ಇದೆ. ಮಕ್ಕಳೇ ದೇವರು. ಅವ್ರ ಜೊತೆ ಕಳೆದ ಆ ಕ್ಷಣಗಳು ಮನಸ್ಸಿಗೆ ಉಲ್ಲಾಸ ಉಂಟು ಮಾಡ್ತು. ಇಂಥ ಆನಂದ ಕ್ಷಣಗಳನ್ನ ಜೀವನದಲ್ಲಿ ನಾನು ಬಯಸ್ತಾ ಇರ್ತೀನಿ. ಏನೋ ಡೈರಿಲಿ ಒಂದೇ ಪೇಜ್ ಬರ್ದಿದ್ಯಾ? ಜೀವನದಲ್ಲಿ ಸಂತೋಷ ಕೊಡೋದು ಮಾತ್ರ ಬರೀತೀನೋ. ಓ ಹಲೋ, ಆ ಇಲ್ಲಿ ಹಾ ಹಾಯ್, ನಾನ್ ಮಧು ಅಂತ ಆಪೋಸಿಟ್ ಫ್ಲಾಟ್ ಅಲ್ಲಿ ಇದ್ದೀನಿ. ಮದನ್ ಅವ್ರಿಲ್ವಾ? ಏನ್ ಬೇಕು? ಏನೇನೋ ಬೇಕು, ಸದ್ಯಕ್ಕೆ ಟೈಮ್ಸ್ ಆಫ್ ಇಂಡಿಯಾ ಸಾಕು. ನಾನು ಇಂಗ್ಲಿಷ್ ಪೇಪರ್ ತರ್ಸಲ್ಲ ಅಂತ ಗೊತ್ತು ತಾನೆ. ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಬಂದು ತೊಂದರೆ ಕೊಡ್ತೀಯಾ? ಯಾಕೆ ಖಾಲಿ ಮಾಡು. ಸಾಸೆ ತರ ಸಿಡಿತಾನೆ. ಆಮೇಲೆ ಯಾರೋ ಹುಡುಗಿರ್ ಬಂದ್ ಹೋದಾಗಿತ್ತು, ಪರಿಚಯದವ್ರಾ? ಅದೆಲ್ಲ ನಿನ್ಗ್ಯಾಕೆ? ಹೋಗ್ತೀಯಲ್ಲ, ನಿಮ್ಮ ಅಪ್ಪನ್ ಕರೀಲ. ಬೇಡ ಬೇಡ ಬೇಡ, ನಾ ಹೋಗ್ತೀನಿ. ನಿನ್ ಶರ್ಟ್ ಮಸ್ತ ಕಾಣಿಸ್ತಾರೆ. ಏನೋ ಇದು? ಅವಳೊಂಥರ ಹಾಗೆ ಸುಮ್ನೆ ಆವಾಗ ಆವಾಗ ಬಂದು ತೊಂದರೆ ಕೊಡ್ತಾ ಇರ್ತಾಳೆ. ಯಾವಳಾದ್ರೂ ಹುಡುಗಿ ಈ ತರ ತೊಂದ್ರೆ ಕೊಡ್ಲಿ ಅಂತ ಕಾಯ್ತಾರೋ ಹುಡುಗರ್ನ ಬಿಟ್ಟು ಹೋಗಿ ಹೋಗಿ ನೀನಂತ ಗುಗ್ಗುಗಳ ಹತ್ರ ಬರ್ತಾರಲ್ಲ. ಸುಮ್ನೆ ತರ್ಲೆ ತರ ಮಾತಾಡ್ಬೇಡ. ಬೇಗ ಕಾಫಿ ಕುಡಿ. ಅಮ್ಮನ್ ನೋಡಕ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಇಬ್ರು ನೀನ್ ಬರೀ ಜಾಗಿಂಗ್ ಮಾಡಿದ್ರೆ ಮಾತ್ರ ಸಾಲಲ್ಲ, ನಂತರ ಎಕ್ಸರ್ಸೈಸು ಮಾಡ್ಬೇಕು. ಏಯ್ ಸುಮ್ನೆ ಇರೆ, ಬೆಳಗ್ಗೆ ಬೆಳಗ್ಗೆನೆ ನಾನು ರೇಗಿಸ್ಬೇಡ. ಇವತ್ತಾದ್ರೂ ಮುಖ ಕಾಣಿಸ್ತೇನೋ? ಏನೂ ಇಲ್ಲ, ಅದೇ ಬೆನ್ನು, ಅದೇ ಮಚ್ಚೆ. ಏನಿಲ್ಲ ಅಕ್ಕ, ನಕ್ಷತ್ರ ನೋಡ್ತಾ ಇದೀವಿ. ಹಗ್ಲೊತ್ತಲ್ಲೇ ನಿಮಗ್ ನಕ್ಷತ್ರ ಕಾಣಿಸುತ್ತಾ ಮಕ್ಕಳ? ನಕ್ಷತ್ರ ನೋಡ್ತೀರಾ? ನಕ್ಷತ್ರ ನನ್ ಮಕ್ಕಳ. ನಡಿಯೋ ಕಡೆ. ನಮ್ ಗಣಿ ಅವನ್ ಸ್ನಾನ ಮಾಡೋದನ್ನ ಇವ್ರು ಯಾಕೆ ನೋಡ್ತಿದ್ದಾರೆ? ಅಕ್ಕ ತಪ್ಪು ತಿಳ್ಕೊಬೇಡಿ ಅಕ್ಕ, ನಾನು ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿಲ್ಲ ಅಕ್ಕ. ನಿಜವಾಗ್ಲೂ ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ ಅಕ್ಕ. ಓ, ನಮ್ ಗಣಿನ ಹುಡುಗಿ ಅನ್ಕೊಂಡಿದಾರ ಇವ್ರು? ಆ ಹುಡುಗಿ ಮುಖ ನೋಡಿದೀರಾ ನೀವು? ಇಲ್ಲಕ್ಕ, ಆ ಹುಡುಗಿ ಮುಖ ನೋಡಿದ ಲವ್ ಮಾಡ್ತಿದ್ದ ನೀನು. ಅದಕ್ಕೆ ಇನ್ನು ಲವ್ ಮಾಡ್ತಿದ್ದಾನ. ಮುಖ ನೋಡಿಲ್ಲ ಅಂತ್ಯ, ಹುಡುಗಿ ಅಂತ ಹೆಂಗ ಗೊತ್ತಾಯ್ತು ನನಗೆ? ಅಂತ ಮೈಕಾಂತಿ ಹುಡುಗಿರ್ಗಿಲ್ದೇನ್ ಯಾರಿಗಿರತ್ತಕ್ಕ? ಪ್ರೇಮ ಕುರುಡುನ್ ಗೊತ್ತು, ಆದ್ರೆ ಇಷ್ಟ್ ಕುರುಡುನ್ ಗೊತ್ತಿರ್ಲಿಲ್ಲ. ಇವ್ರ ಹತ್ರ ಕಣ್ ಕಟ್ದೇನೆ ಆರಾಮಾಗಿ ಆಟ ಆಡ್ಬೋದು. ಇಷ್ಟು ಡೀಪಾಗಳನ್ನ ಲವ್ ಮಾಡ್ತಿದ್ಯಲ್ಲ, ಆ ಹುಡುಗಿ ಹೇಗಿದ್ದಾಳೆ ನೋಡೋದಕ್ಕೆ ಯಾವಾಗ್ಲಾದ್ರೂ ಟ್ರೈ ಮಾಡಿದ್ಯಾ? ಅವ್ರ ಮನೆಯವರು ತುಂಬಾ ಸಂಪ್ರದಾಯಸ್ಥರಕ್ಕ. ಅವಳನ್ನ ಮನೆಯಿಂದ ಹೊರಗಡೆ ಬಿಡೋದೇ ಇಲ್ಲ. ನೋಡಕ್ಕೆ ನಮ್ಗೂ ಪ್ರಯತ್ನ ಪಟ್ಟು ಪಟ್ಟು ಸಾಕಾಗೋಯ್ತಕ್ಕ. ಸರಿ, ನಿನ್ನ ಅವಳನ್ನ ನಾನೊಂದ್ ಮಾಡ್ಬಿಟ್ರೆ? ಅಕ್ಕ, ಆ ಕೆಲ್ಸ ಮಾತ್ರ ನೀವ್ ಮಾಡ್ಬಿಟ್ರೆ ನನ್ ಕೊನೆ ಉಸಿರೋವರೆಗೂ ನೀವೇ ಅಕ್ಕ ನಮ್ಮ ಮನೆ ದೇವ್ರು. ಮನೆ ದೇವ್ರಿಗೆ ಕಾಣಿಕೆ ಏನ್ ಕೊಡ್ತೀಯಾ? ಪಾಕೆಟ್ ಮನಿ ಅಂತ 500 ರೂಪೀಸ್ ಇದೆ, ಸದ್ಯಕ್ಕೆ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ ಅಕ್ಕ. ಓಹೋ, ಮಗ ಈ ವಿಷಯ ಯಾವುದೇ ಕಾರಣಕ್ಕೂ ಆ ಡುಮ್ಮ ಗಣಿ ಗೊತ್ತಾಗ್ಬಾರ್ದು. ಗೊತ್ತಾಯ್ತು? ನಮ್ ರೋಲ್ ಕಾಲು ಕಟ್ಟು, ಪಾರ್ಟಿನೂ ಕಟ್ಟು. ಆಟೆಯ ಮಕ್ಕಳ ತಿಂಡಿ ಎಲ್ಲ ಚೆನ್ನಾಗಿತ್ತ? ನಿನ್ನೆ ಮಾಡಿದ ತರ ಇಲ್ಲ, ಚೆನ್ನಾಗಿತ್ತು. ಬೇಡ ಅಂತ ಹೇಳೋದು, ನಾನು ಆಕ್ಚುಲಿ ಎಲ್ಲ ಫ್ರೆಶ್ ಆಗಿ ಮಾಡಿದ್ದು ಗೊತ್ತಾ? ಓಹೋ, ಹೌದೌದು, ಫ್ರಿಜ್ ಅಲ್ಲಿ ಇಟ್ರೆ ಹಳೆದೆಲ್ಲ ಫ್ರೆಶ್. ಗುರುವಾಯಿರಪ್ಪ. ಸರಿ ಸರಿ, ತಮಾಷೆ ಮಾಡ್ಬೇಡಿ ಕಣ್ರೆ. ತಗೊಳ್ಳಿ ನಾಯರ್ ಬಿಲ್ಲು. ನನಗೆ ಅದೆಲ್ಲ ಕಾಮನ್, ನೋ ಪ್ರಾಬ್ಲಮ್. ಹೌದು, ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಇವತ್ತು ಮಂಗಳವಾರ. ಬೃಂದ ಅಲ್ವಾ ಬಿಲ್ ಪೇ ಮಾಡ್ಬೇಕಾಗಿತ್ತು, ನೀವ್ ಯಾಕೆ ಕೊಟ್ಟಿದ್ದು? ಇವತ್ತು ಗಣೇಶನ್ ಟ್ರೀಟ್. ಗಣೇಶನ ಟ್ರೀಟ್ ಯಾಕೆ?
ಜೀವನದಲ್ಲಿ ಫಸ್ಟ್ ಟೈಮ್ ಅವನ್ ಮೈಯಿಂದ ನೀರ್ ಸುರಿಸಿ ಸಂಪಾದನೆ ಮಾಡಿದಾನೆ ಅದಕ್ಕೆ. ಹಾಯ್ ಗರ್ಲ್ಸ್. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ದೊಡ್ಡ ಜವಾಬ್ದಾರಿ. ವಿಷಯ ಇದೆ, ನಗ್ನಗ್ತಾ ಮ್ಯಾನೇಜ್ ಮಾಡ್ಕೋ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ನಾಯರ್. ಮೇ ಗಾಡ್ ಬ್ಲೆಸ್ ಯು. ಗುರುವಾಯೂರಪ್ಪ ದಿನ ಕಾಪಾಡ್ಲಿ. ಏನ್ ನಾಟಕ ಮಾಡಿದ್ರೆ? ನಾಟಕ ಮಾಡ್ತೇವಿ, ಅದಕ್ಕೆ ನೀನೇ ಸೂತ್ರಧಾರ. ಅಯ್ಯ, ತಿಂಡಿ ಬರ್ತದೆ, ಬಾಯಿ ಮುಚ್ಕೊಂಡು ತಿನ್ಲ. ಸುಮ್ನೆ ನಗ್ತಾರೆ. ನಮಸ್ಕಾರ. ನೀನ್ ನಡಿ, ನಾ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಇದು ನಮ್ಮ ಹಳ್ಳಿ ತರ ಅಲ್ಲ, ಸಿಟಿ. ಹುಷಾರ್. ಸಾರಿ ಫ್ರೆಂಡ್ಸ್, ಬೆಳಗ್ಗೆ ಒಳಗ್ ಕರೀಲಿಲ್ಲ ಅಂತ ಬೇಜಾರ? ಅಯ್ಯ, ನೀವ್ ಒಳ್ಳಿ ಕರ್ನಿಲ್ಲ ಅಂದ್ರೆ ನಾವ್ಯಾಕ್ರಿ ಬೇಜಾರ್ ಮಾಡ್ಕೋಬೇಕು? ಅಲ್ಲೇ ಗೊತ್ತಾಯ್ತು ನಿಮ್ಗೆಲ್ಲ ಬೇಜಾರಾಗಿದೆ ಅಂತ. ನಿಮ್ಮೇಲೇನು ಬೇಜಾರಿಲ್ಲ. ಅಲ್ಲ, ನಿಮ್ ಫ್ರೆಂಡ್ಗೆ ಮನೆ ಬಾಗ್ಲಿಗೆ ಬಂದವ್ರನ್ನ ಒಳಗ್ ಕರಿಬೇಕು ಅನ್ನೋ ಕರ್ಟಿಸಿ ಇಲ್ವಾ? ನೋಡಿ ಇವಾಗ್ಲೇ ಹೇಗ್ ಮುಖ ಸಿಂಡಿಸ್ಕೊಂಡು ಹೋಗ್ತಾ ಇದಾರೆ ಅಂತ. ಮಂಕದಿಣ್ಣೆ. ರೀ 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 ಪ್ಲೀಸ್, ಹಾಗೆಲ್ಲ ಅವನ್ನ ಬೈಬೇಡ್ರಿ. ನೀವ್ ಅನ್ಕೊಂಡಿರೋ ತರ ಅಲ್ಲ ರೀ ಅವನು. ಹೇಳ್ಬೇಕು ಅಂದ್ರೆ ಅವ್ನ್ ಯಾರ ಜೊತೆನೂ ಅಷ್ಟ್ ಬೇಗ ಹೊಂದ್ಕೊಳ್ಳೋದಿಲ್ಲ. ಅದ್ರಲ್ಲೂ ಹುಡುಗಿರಂದ್ರೆ ಅಷ್ಟಕ್ಕಷ್ಟೇ. ಸುಮ್ನೆ ರೀಲ್ ಬಿಡ್ಬೇಡಿ, ಇಂಥವ್ರನ್ನ ಎಷ್ಟು ಜನ ನಾವು ನೋಡಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ನ್ ತುಂಬಾ ಒಳ್ಳೆಯವನು. ಅವ್ನ್ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಇವಾಗ ಏನ್ ಮಾಡ್ಬೇಕು ಅಂತೀರಿ? ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತೀನಿ. ಒಪ್ಕೊಳ್ತೀರ ತಾನೆ? ನಮ್ಮ ಪ್ರಾಣೆಗೋ. ಯಾರೇ ತಪ್ಪು ಮಾಡಿದ್ರು ನಮ್ ಟ್ರೂಪಲ್ಲಿ ಒಂದು ಪನಿಷ್ಮೆಂಟ್ ಇದೆ, ಅದಕ್ಕೆ ನೀವು ಒಪ್ಕೋತೀರಾ? ಹಾಜಿ. ಈಗ ಎಲ್ರಿಗೂ ಐಸ್ ಕ್ರೀಮ್ ಕೊಡ್ಸಿ. ಆ ಐಸ್ ಕ್ರೀಮ್ ತಾನೆ. ಇವ್ರದೇನು ಹೊಟ್ಟೆನ ಕನ್ನೆಂಬಾಡಿ ಕಟ್ಟೆನ ಆರ್ ಐಸ್ ಕ್ರೀಮ್. ದಾರಿ ಬಿಡು. ನಾನ್ ನಿಮ್ಮಿಂದ ಬಯಸಿರೋ ಮಾತನ್ನ ಹೇಳಿ ದಾರಿ ಬಿಡ್ತೀನಿ. ಏನದು? ಐ ಲವ್ ಯು ಅಂತ ಹೇಳಿ. ಮನೇಲಿ ಯಾರು ಇಲ್ಲ. ಕೀ ಬೇಕು? ಕೀ ಇಲ್ಲಿದೆ, ಕೊಡು. ತಗೊಳ್ಳಿ. ಅಯ್ಯೋ ಪೆತ್ತು ಪೆತ್ತು. ಐ ಟು ಲವ್ ಯು. ಒಂದ್ ಡೀಸೆಂಟ್ ಫ್ಯಾಮಿಲಿ ಸೇರಿದ ಹುಡುಗಿ ನಡ್ಕೊಳ್ಳೋ ರೀತಿನ ಇದು. ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಹೇಯ್, ಕೀ ಕೊಡು. ಹುಡುಗಿ ಅಯ್ಯೋ ದದ್ದಿ ದದ್ದಿ ದದ್ದಿ, ಬುದ್ಧಿ ಇದೆಯೇನೆ ನಿಂಗೆ? ಅವ್ರು ಕೂಗಾಡೋದಂತ ಕೀ ಕೊಟ್ಬಿಡದಾ? ನಾನೆನ್ನ ಮಾಡ್ಲಿ? ನೀನ್ ಹೇಳ್ದಂಗೆ ಮಾಡ್ಬೇಕು ಅನ್ಕೋತೀನಿ, ಆಮೇಲೆ ಅವ್ರು ಹೇಳಿದ್ದೆ ಸರಿ ಅನ್ಸುತ್ತೆ. ನೀನ್ ಹೀಗೆ ಮಾಡಿದ್ರೆ ಅವ್ರು ನಿಂಗ್ ಸಿಗ್ದಾಗೆ. ಲೇ, ಹಾಗೆಲ್ಲ ಹೇಳ್ಬಿಡ್ವೆ ಪ್ಲೀಸ್, ನಂಗ್ ತುಂಬಾ ಭಯ ಆಗುತ್ತೆ. ಅವ್ರು ನಂಗ್ ಬೇಕೇ ಬೇಕು. ನೀ ಹೇಳ್ದಾಗೆ ನಾ ಕೇಳ್ತೀನಿ. ಕೇಳ್ತೀಯ ತಾನೆ? ನಾಳೆ ಬಾಯ್ಲಿ. ನೀನೊಂದ್ ಹೆಣ್ಣ ಇಲ್ಲ ಪ್ರಾಣಿ, ಪ್ರಾಣಿ ತರ ಬಿಹೇವ್ ಮಾಡ್ತೀಯ. ಹೀಗೆಲ್ಲ ನಡ್ಕೋತಿಯಲ್ಲ, ಅಸೆ ಆಗಲ್ಲ ನಿನ್ಗೆ? ನೀನ್ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದ ನೀನು? ನಿಮ್ಮನ್ನ ಮನ್ಸರೆ ಪ್ರೀತಿಸೋದ್ ತಪ್ಪ? ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಗೊತ್ತಾ? ನಿನ್ ಪ್ರೀತಿಗೆ ಬೆಂಕಿ ಬಿತ್ತು. ನೀನ್ ಇಷ್ಟಪಟ್ರೆ ಸಾಕ, ನಾನ್ ಇಷ್ಟಪಡೋದ್ ಬೇಡ್ವಾ? ನಿನ್ ತಲೆಯಲ್ಲಿ ಮಣ್ಣು ತುಂಬಿಕೊಂಡಿದ್ಯಾ? ಎಷ್ಟ್ ಸಲ ಹೇಳಿದ್ರು ಅರ್ಥ ಆಗಲ್ವಾ ನಿನ್ಗೆ? ನೀನು ನಿನ್ ಡ್ರೆಸ್, ನಿನ್ ಅವತಾರನ ತಪ್ಪು ನಿಂದಲ್ಲ, ನೀನ್ ಬೆಳೆದಿರೋ ವಾತಾವರಣ ಅಂತದ್ದು. ಹೇಗೆ ಇರ್ಬೇಕು ಅಂತ ಹೇಳಿ, ಇನ್ಮೇಲೆ ಹಾಗೆ ಇರ್ತೀನಿ. ನೀನ್ ಹಾಗಿದ್ರೆ ನನ್ಗೇನು? ಆಧುನಿಕತೆ ಹೆಸರಲ್ಲಿ ಪ್ರೀತಿ ಪ್ರೇಮ ಅಂತ ನಿಮ್ಮಂತವ್ರು ಮಾಡೋದೆಲ್ಲ ಇಂಥ ಚಿಲ್ಲರೆ ಕೆಲಸನೇ. ಪ್ರೀತಿ ಅನ್ನೋದು ಕಾಲೇಜ್ ಹಾಗೆ, ಅದಕ್ಕೆ ಅದರದೇ ಆದ ಅರ್ಥ ಇದೆ. ಇಟ್ಸ್ ನಾಟ್ ಫ್ಲೆಕ್ಸಿಬಲ್ ಆಸ್ ಯು ಥಿಂಕ್. ಸಿಟಿ ಲುಟ್ ಬೆಳೆದಿರೋ ನಿನ್ನಂತವ್ರಿಗೆ ಎಲ್ಲ ಅರ್ಥ ಆಗ್ಬೇಕು ಹೇಳು. ನೋಡು,
ಮನ್ಸು ಹೇಳ್ದಂಗೆ ವಯಸ್ಸು ಕೇಳ್ಬೇಕೆ ಹೊರತು ವಯಸ್ಸು ಹೇಳ್ದಂಗೆ ಮನ್ಸು ಕೇಳ್ಬಾರ್ದು. ಏಯ್ ಬಾರೋ. ಕಾಲ ಕೆಟ್ಟೋಯ್ತು. ಏನ್ ಧೈರ್ಯ ಬಂತ್ರಿ ಹುಡುಗಿರ್ಗೆ? ಏನ್ರಿ ನಾಯರ್, ಮಜಾ ಕೊಡೋ ಮಲಯಾಳಂ ಸಿನಿಮಾ ತರ ನೋಡೋವರೆಗೂ ನೋಡ್ಬಿಟ್ಟು ಈಗೇನು ದೊಡ್ಡದಾಗಿ ಅವ್ರ ತರ ನೀವು ಹುಡುಗಿರ್ನ ಬೈತಾ ಇದ್ದೀರಾ? ಹಾಗೆ ಅಲ್ಲಮ್ಮ, ಆ ಹುಡುಗಿ ಮಾಡಿದ್ದು ತಪ್ಪಲ್ವಾ ಅಂತ ನಾನು ಹೇಳಿ. ತಪ್ಪು ಅಂತಾನೆ ತಿಳ್ಕೊಳ್ಳಿ. ಅದನ್ನ ಹುಡುಗಿಗ್ ತಿಳಿಸ್ ಹೇಳ್ದೆ ಏನೋ ದೊಡ್ಡ ಆದರ್ಶ ವ್ಯಕ್ತಿ ತರ ಪೋಸ್ ಕೊಡ್ತಾನೆ. ಅದ್ರಲ್ಲೂ ಸಿಟಿ ಹುಡುಗಿರೆಲ್ಲ ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾನೆ. ಅದೇನದು ಪ್ರೀತಿ ಬಗ್ಗೆ ಏನೋ ಹೇಳ್ತಿದ್ದ. ಇಟ್ ಇಸ್ ನಾಟ್ ಫ್ಲೆಕ್ಸಿಬಲ್ ಆಸ್ ಯು ಥಿಂಕ್. ಏಯ್ ಹಂಗಂದ್ರೆ ಇಲ್ಲ, ಪ್ರೀತಿ ಅನ್ನೋದು ಕಾಲ ಇದ್ದಂಗಂತೆ, ಅದನ್ನ ನೀನ್ ಅನ್ಕೊಂಡಂಗ್ ಬಗ್ಸಕ್ ಆಗಲ್ವಂತೆ. ಓಹೋ, ಇವ್ನ್ ಯಾವತ್ತಾದ್ರೂ ನನ್ ಕೈಗೆ ಸಿಗ್ಲಿ ಕಣ್ಲ, ಆಗ ತೋರಿಸ್ತೀನಿ ಪ್ರೀತಿ ಅಂದ್ರೆ ಏನು ಅಂತ. ಲೇ ಸ್ವಲ್ಪ ಸುಮ್ನೆ ಇರ್ತೀರಾ? ಪ್ರೀತಿ ಅಂದ್ರೆ ಕೆಜಿ ಎಷ್ಟು ಅಂತ ಕೇಳೋ ಜನ ನೀವು. ಲವ್ ಅಂದ್ರೆ ಏನು ಅಂತ ಅವನ್ಗೆ ತೋರಿಸ್ತೀರಾ? ಏನೋ ಡುಮಾ, ಏನ್ ಅನ್ಕೊಂಡಿದ್ಯಾ? ನಾವೆಲ್ಲ ಲವ್ ಫೀಲಿಂಗ್ಸ್ ಇಲ್ದಾರೋ ಮರಗಳು ಅಂತನಾ? ಲವ್ ಅನ್ನೋದು ಹೇಗ್ ಮೂಡುತ್ತೆ, ಏನೇನ್ ಮಾಡ್ಸುತ್ತೆ, ಕೊನೆಗೆ ಎಲ್ ಮುಟ್ಸುತ್ತೆ ಎಲ್ಲ ಗೊತ್ತು. ಕಪ್ಪೆ ಚಿಪ್ನಲ್ಲಿರೋ ಮುತ್ನಂತೆ ಎಲ್ಲ ನಮ್ ಒಳಗೇ ಇದೆ, ಇನ್ನು ಹೊರಗ್ ತೆಗ್ದಿಲ್ಲ ಅಷ್ಟೇ. ಅಪ್ಪ, ಇವತ್ತು ಕನ್ಫರ್ಮ್ ಆಯ್ತು ನೀವು ಹುಡುಗಿರು ಅಂತ. ಏನೋ ಕೂಲ್ ಡೌನ್. ನೀವ್ ಹೇಳೋದ್ ನೋಡಿದ್ರೆ ನಿಮ್ ಮನ್ಸಿನಲ್ಲಿ ಒಬ್ಬೊಬ್ಬ ಡ್ರೀಮ್ ಬಾಯ್ ಇದಾನೆ ಅನ್ಸತ್ತೆ. ನಾಚಿಕೆ? ಇದೇ ಮುನ್ನಲ್ಲಿ ನಿಮ್ ಮನ್ಸಿನೊಳಗಿರೋ ಆ ಡ್ರೀಮ್ ಬಾಯ್ನ ಒಬ್ಬೊಬ್ಬರ ಹೊರಗೆ ತೆಗಿತೀರಾ. ನಾನೊಂದ್ ಚಿತ್ರ ಬರಿತೀನಿ. 4 ಜನನು ಬಿಡಿಸ್ತೀಯಾ? ಇಲ್ಲ, 4 ಜನನು ಹೋಲೋ ಒಬ್ಬನ್ ಚಿತ್ರ ಬರಿತೀನಿ. ಓಕೆ? ಏನೇ ಹೇಳು ಮದನ್, ನೀನ್ ಮಾಡಿದ ತಪ್ಪು ಕಣೋ. ನೀನೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರ? ಅದಲ್ಲ ಕಣೋ, ಅಷ್ಟಕ್ಕ ಹುಡುಗಿಗೆ ಏನ್ ಕಮ್ಮಿ ಇದೆ? ನಿನ್ಗೆ ಯಾಕೆ ಅವಳು ಇಷ್ಟ ಆಗ್ತಾ ಇಲ್ಲ? ಇಷ್ಟ ಆಗ್ತಾ ಇಲ್ಲ ಅಷ್ಟೇ, ಅದಕ್ಕೆಲ್ಲ ಕಾರಣ ಹೇಳಕ್ಕಾಗಲ್ಲ. ಸುಮ್ಮನೆ ಯಾಕೋ ಕೋಪಿಸ್ಕೋತೀಯ? ನಿನ್ ಉದ್ದೇಶ ಏನು? ಒಂದ್ ಹುಡುಗಿನ ಅರ್ಥ ಮಾಡ್ಕೊಂಡು ಮದ್ವೆ ಆಗ್ಬೇಕು ಅನ್ನೋ ತಾನೇ? ಆ ಹುಡುಗಿ ಇವಳೇ ಯಾಕಾಗಿರ್ಬಾರ್ದು ಅಂತ ಕೇಳಿದೆ ಅಷ್ಟೇ. ಬೇಜಾರ್ ಮಾಡ್ಕೋಬೇಡ್ವೋ? ಲೇ ಮದನ್, ಹೀಗೆ ಎಷ್ಟ್ ದಿವ್ಸ ಅಂತ ಒಂಟಿ ಆಗಿರ್ತೀಯೋ? ನಾನ್ ಅಂದ್ಕೊಂಡಿರೋಂತ ಹುಡುಗಿ ಸಿಗೋವರೆಗೂ. ಎಲ್ಲ ಗೊತ್ತಾಯ್ತಪ್ಪ. ಬೆಳಗ್ಗೆ ನಡೆದನ್ನು ನೋಡಿದ್ರೆ ನಮ್ಗೆ ಅಸಹ್ಯ ಅನ್ಸ್ಬಿಡ್ತು. ಇದನ್ನೆಲ್ಲ ಕೇಳಿದ್ರೆ ನಾವು ಅವಳನ್ನ ಬೆಳೆಸಿದ ರೀತಿನೇ ಸರಿ ಇಲ್ವೇನೋ ಅನಿಸ್ತಾ ಇದೆ. ನೀನೇನು ಬೇಜಾರು ಮಾಡ್ಕೋಬೇಡಪ್ಪ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು. ಚಚೆ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಬೇಡಿ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿ. ಇನ್ಫ್ಯಾಕ್ಟ್ ನಾನೇ ಆತರ ಪಟ್ಟೆ. ಅವಳ ಮೇಲೆ ಕೈ ಮಾಡಬಾರ್ದಿತ್ತು. ಅಯ್ಯಯ್ಯೋ, ಹಾಗಲ್ಲಪ್ಪ, ನೀವು ಮಾಡಿದ್ದೆ ಸರಿ. ನಾವು ಅವಳನ್ನ ತಿದ್ದೋಕೆ ಅಂತಾನೆ ಹೊಡೆದು ಬಡ್ದು ನಮ್ ಕೈಯೇ ಬಿದ್ದೋಯ್ತು. ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ಇನ್ನೂ ಹುಡುಗಾಟ. ಹುಡುಗಿ ಅಲ್ವಾ, ಮುಂದೆ ಎಲ್ಲ ಅರ್ಥ ಆಗುತ್ತೆ, ಸರಿ ಹೋಗ್ತಾಳೆ ಬಿಡಿ. ಹಲೋ, ನಿಮ್ಮನ್ನಲ್ಲ, ನಮ್ ಫ್ರೆಂಡ್ನ ಮಾತಾಡ್ಸ್ಕೊಂಡ್ ಬಾ, ನನ್ನ ಫ್ಲಾಟ್ನಲ್ಲಿ ಇರ್ತೀನಿ. ಏನ್ ಫ್ರೆಂಡ್, ನೋಡಿದ್ರು ನೋಡ್ದೇ ಇರೋರ್ ತನನೇ ಹೋಗ್ತಾ ಇದ್ದೀರಾ? ಸಾರಿ ಫ್ರೆಂಡ್ಸ್, ಸ್ವಲ್ಪ ಕುಡ್ದಿದ್ದೀನಿ ಅದಕ್ಕೆ. ಓಹೋ, ನಾವು ಕುಡ್ದೀವಿ. ಹೌದಾ? ಹೌದು, ನೀವೇನ್ ಕುಡ್ದಿದ್ದೀರಿ? ಗ್ರೀನ್ ಲೇಬಲ್. ನೀವು? ನಾವು ಗ್ರೀನ್ ಲೇಬಲ್, ಆದ್ರೆ ಕಾಪಿ. ಅನ್ಕೊಂಡೆ ನೀವೆಲ್ಲ ಒಳ್ಳೆ ಹುಡುಗಿರು, ಕುಡಿಯೋರಲ್ಲ ಅಂತ. ನಾನ್ ಹುಡುಗ. ಅದವ್ರಿಗೆ ಗೊತ್ತು, ಸುಮ್ನಿರ. ಏನು ಬೆಳಗ್ಗೆ ನಿಮ್ ಸ್ನೇಹಿತರು ಘನ ಕಾರ್ಯ ಮಾಡಿ ಪೋಸ್ ಕೊಟ್ಟಿದ್ದಕ್ಕೆ ಪಾರ್ಟಿ ಮಾಡಿ ಬಂದ್ರಾ? ಅವನ್ ಕುಡಿಯೋನು ಅಲ್ಲ, ಪೋಸ್ ಕೊಡೋನು ಅಲ್ಲ. ಅವನ್ ಏನ್ ಮಾತಾಡ್ತಾನೆ ಅದೇ ಅವನ್ ಕ್ಯಾರೆಕ್ಟರ್. ಅವನ್ ಕ್ಯಾರೆಕ್ಟರ್ ಏನು?
ಅದನ್ನೇ ಅವನ್ ಮಾತಾಡ್ತಾನೆ. ನಿಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಈ ಸಿಂಪ್ಲಿ ಗ್ರೇಟ್. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ಪ್ಲೀಸ್ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಷ್ಟು ದಿನ ನಾಯಿ ತರ ನಿಮ್ ಹಿಂದಿಂದ ಸುತ್ತಾ ಇದ್ದೀನಿ. ಸ್ವಲ್ಪನೂ ಕರುಣೆನೇ ಬೇಡವಾ ನಿಮಗೆ? ನಾನು ನಿಮ್ಮನ್ನ ತುಂಬಾ ತುಂಬಾ ಲವ್ ಮಾಡ್ತಿದ್ದೀನಿ, ಹುಚ್ಚಂತರ ಲವ್ ಮಾಡ್ತಿದ್ದೀನಿ. ನೋಡಿ ಇದ್ ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ಏನು ನೀವು ನನ್ನ ಹುಚ್ಚಂತರ ಲವ್ ಮಾಡ್ತಾ ಇದ್ದೀರಾ? ನಾನ್ ಯಾರು, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಮ್ಗೆ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ, ನನಗೆ ಬೇಕಾಗೂ ಇಲ್ಲ. ಯಾವತ್ತು ಫಸ್ಟ್ ಟೈಮ್ ಸಿನಿಮಾ ಥಿಯೇಟರ್ ನಿಮ್ಮನ್ನ ನೋಡಿದ್ನೋ ಅವತ್ತಿಂದ ಸಿನ್ಸಿಯರ್ ಲವ್ ಮಾಡ್ತಾ ಇದ್ದೀನಿ. ಓಹೋ, ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗೆ. ಇದನ್ ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ಲ ರೀ? ಲವ್ ಅನ್ನೋದು ಈ ರೀತಿ 4 ಜನರ ಮುಂದೆ ತೋರ್ಸೋದ್ ದೊಂಬರಾಟ ಅಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೋಡಿ, ನೀವು ನನ್ನ ಲವ್ ಮಾಡ್ಲಿಲ್ಲ ಅಂದ್ರೆ ಕುಯ್ಕೊಂಡ್ಬಿಡ್ತೀನಿ. ಕುಯ್ಕೋತೀರಾ? ಕುಯ್ಕೊಳ್ಳಿ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ, ಟ್ರೀಟ್ಮೆಂಟು ಕೊಡಿಸ್ತೀನಿ. ನಿಮ್ ಜಾಗದಲ್ಲಿ ಯಾರಿದ್ರು ನಾನು ಅದೇ ಕೆಲಸ ಮಾಡ್ತೀನಿ. ಆದ್ರೆ ಹಾಗ್ ಮಾಡೋದ್ರಿಂದ ನಾನ್ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಕನಸಿನಲ್ಲೂ ಅನ್ಕೋಬೇಡಿ. ನೋಡು, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನೀನ್ ಒಪ್ಕೊಳ್ಳಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡ್ರೆ ಅದ್ ಹಿಸ್ಟ್ರಿ ಆಗ್ಬಿಡತ್ತಾ? 1000 ಕೇಸ್ಗಳ ತರ ಇದು ಒಂದ್ ಕೇಸ್ ಆಗತ್ತೆ. ನಾಳೆ ಏನೋ ಪೇಪರ್ ಅಲ್ಲಿ ಬರ್ಬೋದು. ಆಮೇಲೆ ನೋಡು, ಫೈನಲ್ ಆಗಿ ಹೇಳ್ತಾ ಇದೀನಿ, ಮರ್ಯಾದಿಂದ ನನ್ನ ಲವ್ ಮಾಡು, ಇಲ್ಲಾಂದ್ರೆ ಯಾರಿಗೂ ಸಿಗ್ಬಾರ್ದಂಗೆ ನಿನ್ನ ಚುಚ್ಚಿ ಸಾಯಿಸ್ಬಿಡ್ತೀನಿ. ಮೊದ್ಲು ನೀನ್ ಏನ್ ಮಾಡ್ಬೇಕಂತಿದ್ಯಾ ಅದನ್ನ ಡಿಸೈಡ್ ಮಾಡು. ಪ್ರೀತಿ ಪ್ರೇಮ ಅನ್ನೋದು ನಿನ್ಗಿಷ್ಟವಾದ ಪಾತ್ರೆಗಳಲ್ಲಿ ಹಾಕಿ ನಿನ್ಗಿಷ್ಟವಾದ ಆಕಾರ ಪಡೆಯೋಕೆ ಅದೇ ನೀರಲ್ಲ. ಅದಕ್ಕೆ ಅದರದೇ ಆದ ಅರ್ಥ ಇದೆ. ಮೊದ್ಲು ಅದನ್ನ ತಿಳ್ಕೊ. ಈ ದಿನ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಒಂದು ವಿಭಿನ್ನವಾದ ಹುಡುಗಿನ ನೋಡಿದೆ. ಒಂದು ಹುಡುಗಿಗೆ ಎಷ್ಟಿರಬೇಕು ಅಷ್ಟೇ ಮಾತು, ಅಷ್ಟೇ ಮೌನ. ಅವಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ ರೀತಿ ನನ್ನ ಮನಸ್ಸಿಗೆ ತುಂಬಾ ಹತ್ರ ಆಯ್ತು. ಪ್ರೀತಿ ಪ್ರೇಮದ ಬಗ್ಗೆ ಅವಳಿಗಿರೋ ಅಭಿಪ್ರಾಯನೂ ನನಗಿರೋ ಅಭಿಪ್ರಾಯನೂ ಒಂದೇ ಆಗಿರೋದಕ್ಕೆ ಸಂತೋಷ ಆಯ್ತು. ಜೀವನದಲ್ಲಿ ಕಷ್ಟ ಸುಖಗಳ ಅನುಭವಗಳಿಲ್ಲದೆ ಆ ರೀತಿ ವರ್ತನೆಗಳಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಆಡಿದ ಮಾತು, ನಡ್ಕೊಂಡ ರೀತಿ ನೋಡಿದ್ರೆ ಅವಳೊಬ್ಳು ಉತ್ತಮ ಮನೋಭಾವದ ಹುಡುಗಿ ಅಂತ ನನ್ಗನ್ಸುತ್ತೆ. ಒಟ್ಟಿನಲ್ಲಿ ಆ ಹುಡುಗಿ ಶಾಶ್ವತವಾಗಿ ನನ್ನ ಮನಸ್ಸನ್ನು ಸ್ಥಾನ ಪಡೆದ್ಲು. ಏನೇ ಸಿಟಿಲಿ ಎಲ್ರು ನಮ್ ತರಾನೇ ಸೋಮಾರಿಗಳಾಗ್ಬಿಟ್ರಾ? ಮನೇಲಿ ಯಾರು ಅಡ್ಗೆನೆ ಮಾಡಲ್ವಾ? ಈ ವಿಷಯನ ಅಲ್ಲಿ ಕೂತ್ಕೊಂಡು ತಿಂತಾ ರಿಸರ್ಚ್ ಮಾಡೋಣ ಬರೆ. ಚೇರ್ ಪರ್ಸನ್ 2 ಚೋರು. ತಂದಾಯ್ತು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ ಬರ್ತಾರಾ? ಇಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಈ ಚೇರ್ಗೆ ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಓಕೆ, ಏನ್ ಕೊಡ್ಲಿ ಮೇಡಮ್? 1 ಪ್ಲೇಟ್ ಇಡ್ಲಿ. ಓಕೆ, ಇಲ್ಲೇ ಕೂತ್ಕೊಳ್ಳೋ. ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಜ್ಞಾಪಕ ಇದೆ ತಾನೆ? ನೋಡಪ್ಪ, ನಾನು ಬರ್ಕೊಂಡಿರೋದೆಲ್ಲ ಹೇಳ್ತೀನಿ, ಕರೆಕ್ಟ್ ಆಗಿದೆ, ಒಂದ್ಸರಿ ನೋಡ್ಬಿಡು. ಚೆನ್ನೈಗೌಡ್ರಿಗೆ ಒಂದು 18,000 ರೂಪಾಯಿ, ಕೆಳಗಡೆ ಮನೆ ಕರಿಂಗೆ 32,000 ರೂಪಾಯಿ. ಸರಿಯಾಗಿದೆ. ನಿಮ್ಮನ್ನ ಎಲ್ಲೋ ನೋಡ್ದಂಗೈತಲ್ಲ. ಅಯ್ಯೋ, ಯಾಕ್ರಿ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ಅಯ್ಯೋ, ಬೈ ನಿಮ್ಗೆ ಓಲ್ಡ್ ಸೂಪರ್ ಸ್ಟಾರ್ ಕೀರ್ತಿ ಕುಮಾರ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನ್ಯೂ ಸಿನಿಮಾ ಸೂಪರ್ ಸ್ಟಾರ್ ಉಪೇಂದ್ರ ಗೊತ್ತು. ಹೋಗಿ ನಿಮ್ಮ ಅಪ್ಪ ಅಮ್ಮನ್ ಕೇಳಿ, ಅವ್ರು ಖಂಡಿತ ನನ್ನ ಅಭಿಮಾನಿಗಳಾಗಿರ್ತಾರೆ. ಅಂದ್ರೆ ಆ ಬ್ಲಾಕ್ ಅಂಡ್ ವೈಟ್ ಕೋತಿ ಕುಮಾರ್, ಕೀರ್ತಿ ಕುಮಾರ್ ನೀವೇನಾ? ಹೌದಮ್ಮ, ಕನ್ನಡ ಕಲಾದೇವಿ ಸೇವೆ ಮಾಡ್ಬೇಕು ಅಂತ ಬಾಂಬೆ ಹೀರೋಯಿನ್ ಹಾಕೊಂಡು ನಾನೇ ಹೀರೋ ಆಗೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಆ ಸಿನಿಮಾ ಹೆಸರೇನ್ ಸಾ? ತೂ ಅಂತ್ಯ, ತೂ ಅಂತ್ಯ. ರಿಲೀಸ್ ಆದ ಮೊದಲನೇ ದಿನ ಜನಗಳು ಬಂದ್ರು ಬರಕ್ಕೆ ಬಂದು ತೂ ಅಂತ ಉಗ್ಯಕ್ಕೆ
ಆ ಥಿಯೇಟರ್ ನಲ್ಲಿ ಸಿನಿಮಾ ಇದ್ರಲ್ವಾ? ಹಾಗನ್ಬೇಡಿ ಮೇಡಮ್, 2ನೇ ದಿನ ಒಬ್ಬ ಅಭಿಮಾನಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಿ ಎದ್ರಕೋಬಿಟ್ಟ. ಮತ್ತೆ ಇಡೀ ಥಿಯೇಟರ್ ಅಲ್ಲಿ ಅವನೊಬ್ನೇ ಕುತ್ಕೊಂಡು ನಿಮ್ ಮುಖ ನೋಡಿದ್ರೆ ಹೆದರ್ಕೊಳಲ್ವಾ? ಸರಿ ತಾನೆ? ಲೇ ಮದನ್, ಮದನ್, ಸಾರಿ. ಆ ಡೈರಿ ಹುಡುಗಿ ತಾನೆ? ಹೇಯ್, ಇನ್ನು ಡೈರಿನ ಕದ್ದೋದದ್ ಬಿಟ್ಟಿಲ್ವೇನೋ? ಯಾವಾಗಲೂ ಓದೆ ನನ್ನ ಡೈರಿನ? ಯಾವಾಗ್ಲೂ ಓದ್ದೆ, ಅದು ಮುಖ್ಯ ಅಲ್ಲ. ಇಷ್ಟ ಆಗಿದ್ದಾಳೆ ಅಂತ ಬರ್ತಿದ್ಯಲ್ಲ, ಏನು ಲವ್ವಾ? ಅವಳು ನಮ್ ಕಾಲೋನಿ ಹುಡುಗಿರ್ ಫ್ರೆಂಡು. ಇದೇ ಒಳ್ಳೆ ಟೈಮು, ಬಾ ಹೋಗಿ ಪರಿಚಯ ಮಾಡ್ಕೊಳ್ಳೋಣ. ಪರಿಚಯ ಮಾಡ್ಕೊಂಡು ಆಮೇಲೆ ನಿನ್ ಮನಸ್ಸಿನಲ್ಲಿರೋದನ್ನ ಈಸಿಯಾಗಿ ಹೇಳ್ಬೋದು. ನೀನ್ ಅಂದ್ಕೊಂಡಷ್ಟು ಈಸಿ ಅಲ್ಲ ಕಣೋ. ಅವಳ ಬಗ್ಗೆ ನಿನ್ ಗೊತ್ತಿದ್ದಿದ್ರೆ ಹೀಗ್ ಮಾತಾಡ್ತಿರ್ಲಿಲ್ಲ. ಆಯ್ತಪ್ಪ, ನಿನ್ಗೆ ಅವಳ ಬಗ್ಗೆ ಗೊತ್ತಿರೋದು. ಹಾಗ ಅನ್ಕೊಂಡು ಹೀಗೆ ಸುಮ್ನೆ ಇದ್ರೆ ನಿನ್ ಮನಸ್ಸಿನಲ್ಲಿರೋದನ್ನ ಯಾವಾಗ ಹೇಳ್ತೀಯಾ? ನೋಡೋ, ಅದಕ್ಕೂ ಅವಕಾಶ ಬರುತ್ತೆ. ಅವಕಾಶಕ್ಕ ಕಾಯೋನಲ್ಲ ಬುದ್ಧಿವಂತ, ಸಿಕ್ಕೋ ಅವಕಾಶನ ಉಪಯೋಗಿಸ್ಕೊಳ್ಳೋನೆ ಬುದ್ಧಿವಂತ. ಅದು ನಿನ್ ಪಾಲಿಸಿ, ಆದ್ರೆ ನನಗೆ ನಂದೇ ಆದ ಪಾಲಿಸಿ ಇದೆ. ಸರಿ, ಆಫೀಸ್ಗೆ ಲೇಟ್ ಆಯ್ತು. ಅಮ್ಮನ್ ನೋಡ್ಕೊಂಡು ಹೇಳಿದ ಕೆಲ್ಸ ಎಲ್ಲ ಸರಿ ಮಾಡು. ಸರಿ. ನೋಡಿದ್ಯಾ, ಸಿಕ್ಕ ಅವಕಾಶನ ಕಳ್ಕೊಂಡ್ರೆ ಉಳಿಯೋದು ನಿರಾಸೆ ಒಂದೇ. ಹಂಗನ್ಬೇಡ್ವೋ. ಪ್ರೀತಿ ಮಹತ್ವ ಏನ್ ಗೊತ್ತಾ? ಒಬ್ರನ್ನೊಬ್ರು ಮನಸ್ಪೂರ್ವಕವಾಗಿ ಇಷ್ಟಪಟ್ರೆ ಅವ್ರಿಗವರು ಖಂಡಿತ ಸಿಕ್ಕೇ ಸಿಗ್ತಾರೆ. ನಾನು ಅವಳನ್ನ ಮನಸ್ಪೂರ್ವಕವಾಗಿ ಇಷ್ಟಪಡ್ತಿದ್ದೀನಿ. ನೋಡು, ಊರು ತುಂಬಾ ದೂರ, ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಕೊಂಡೋಗು. ಬರ್ಲಾ? ಎಲ್ಲ ಸರಿ, ಸ್ಪೀಡ್ ಮಾತ್ರ ಸ್ವಲ್ಪ ಕಮ್ಮಿ. ಈಗ ಗೇರ್ ಚೇಂಜ್ ಮಾಡಿ ಸ್ಪೀಡ್ ಕೊಡ್ತೀನಿ ನೋಡಿ. ಕೀರ್ತಿ ಕುಮಾರ್ ಸರ್, ನೀವು ಪ್ರೊಡ್ಯೂಸ್ ಮಾಡಿ ಆಕ್ಟ್ ಮಾಡಿದ್ರಲ್ಲ, ಆ ಸಿನಿಮಾದಿಂದ ನಿಮ್ಗೇನ್ ಸಿಕ್ತು? ಹಾಯ್ ಫ್ರೆಂಡ್ಸ್. ಹಾಯ್. ನೀವೇನಿಲ್ಲಿ? ತಿನ್ನಕ್ಕಲ್ದೆ ಇನ್ಯಾಕ್ ಬರ್ತಾರೆ ಇಲ್ಲಿ? ಹೌದು, ಎಲ್ಲಿ ನಿಮ್ ಫ್ರೆಂಡ್ ಬಂದಿಲ್ವಾ? ಬಂದ, ತಿಂದ, ನೋಡ್ದ, ಹೋದ. ಹೌದು, ನಿಮ್ ಫ್ರೆಂಡ್ ಅಲ್ಲಿ? ಏನು, ನಮ್ ಫ್ರೆಂಡಾ? ಹೌದು, ಈ ಚೇರ್ ಅಲ್ಲಿ ಕೂತ್ಕೊಂಡಿದ್ರಲ್ಲ ಅವರು. ಅವರು ನಮ್ ಫ್ರೆಂಡ್ ಅಲ್ಲಪ್ಪ, ಬೇರೆ ಯಾರು? ನೋಡಿದ್ರ? ಸುಮ್ನೆ ಸುಳ್ಳು ಹೇಳ್ಬೇಡಿ. ಏನೋ ವಿಷಯ ಇದೆ ಅಂತ ತಾನೇ ಕೇಳ್ತಾ ಇದ್ದೀನಿ. ಏನೋ ವಿಷಯ ಇದೆ. ಹೌದು, ಅವಳು ನಮ್ ಫ್ರೆಂಡೇ. ಏನೀಗ? ಅಲ್ಲ, ಅವ್ರ್ಯಾಕೆ ಹೋಗ್ಬಿಟ್ರು? ಅವ್ರು ಬಂದ್ ಕೆಲ್ಸ ಮುಗೀತು, ಹೋದ್ರು. ಅದೇನೋ ವಿಷಯ ಇದೆ ಅಂದ್ರಲ್ಲ, ಯೋನು? ಏನಿಲ್ಲ, ನಮ್ ಫ್ರೆಂಡು ಮದನ್ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಅವನು ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಆ ಹುಡುಗಿ ನಿಮ್ ಫ್ರೆಂಡು. ಯೋನು ಲವ್ವಾ? ಹೌದು. ಈ ವಯಸ್ಸಿನಲ್ಲಿ ನಿಮ್ಗೂ ಇನ್ನೊಬ್ರು ಫೀಲಿಂಗ್ಸ್ ಅರ್ಥ ಆಗುತ್ತೆ. ಆಗತ್ತೆ. ಅದೇ, ನಿಮ್ ಹುಡುಗಿ ಹತ್ರ ನಮ್ ಮದನ್ ಬಗ್ಗೆ ಹೇಳಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹೇಳ್ಬೇಕು ಅಂದ್ರೆ ಇದು ಮದನ್ ಗೊತ್ತಿಲ್ಲ. ನಾನು ಸ್ವಲ್ಪ ಊರ್ಗೋಗೋ ಅರ್ಜೆಂಟ್ ನಲ್ಲಿದ್ದೀನಿ. ನೀವೇನ್ ಮಾಡ್ತಿರೋ ಮಾಡಿ, ಒಟ್ನಲ್ಲಿ ಎಲ್ರಿಗೂ ಒಳ್ಳೇದಾದ್ರೆ ಸರಿ. ಅಂದ್ರೆ ಅವ್ರಿಬ್ರಿಗೂ ಲವ್ ಮಾಡ್ಸಿ ಮದ್ವೆ ಮಾಡಿಸ್ಬೇಕು ಅಂತಿದ್ದೀರಾ? ಹೌದೌದು. ಮಾಡ್ಸೋಣ. ನೋಡಿ, ಒಳ್ಳೆ ಸಂತೋಷದ ಸಮಾಚಾರ ತಿಳಿಸಿದ್ರೆ ನಮ್ ಫ್ರೆಂಡ್ ನಮ್ಮ ಮಾತು ಕೇಳ್ತಾಳೆ ಅಲ್ವಾ? ಹೌದಾ? ಈ ಖುಷಿಗ್ ನೀವ್ ಟ್ರೀಟ್ ಕೊಡ್ಸಕ್ಕಾಗಲ್ಲ ಬಿಡಿ. ಹೋಗ್ತಿದಾರ ಕಣೆ. ಹೌದಾ? ಈಗ ತಿಂದಿರೋದನ್ನೇ ಮುದ್ದೆ ತಿನ್ನೋದನ್ನೇ ಟ್ರೀಟ್ ಅನ್ಕೊಂಡು ನೀವೇ ಯಾಕೆ ಬಿಲ್ ನ ಪೇ ಮಾಡಬಾರ್ದು? ಧಾರಾಳವಾಗಿ ತಪ್ಪು ತಿಳ್ಕೊಬೇಡಿ. ಅಯ್ಯೋ, ಇಲ್ಲ. ಟೈಮ್ ಆಯ್ತು, ನಾನಿನ್ ಬರ್ತೀನಿ. ನೋಡಿ, ಎಲ್ಲ ಒಳ್ಳೇದಾಗ್ಬೇಕು. ಏನೇ? ಹಲೋ, ಹೇಳಿ. ಮದನೇ ಮಾತಾಡ್ತಿರೋದು. ಯಾರು ಮಾತಾಡ್ತಿದ್ದೀರಾ? ನಾನು ಸ್ವಪ್ನ. ಸ್ವಪ್ನ? ಅದೇ, ನಿಮ್ಮ ಲೈಫಲ್ಲಿ ನಿಮಗ್ ಫಸ್ಟ್ ಟೈಮ್ ಇಷ್ಟವಾದ ಹುಡುಗಿ. ಯು ಮೀನ್ ಅವತ್ ಕುಬೇರನ್ ಸಿಲ್ಕ್ಸ್ ನಲ್ಲಿ ಒಬ್ಬನ್ ಬುದ್ಧಿ ಹೇಳಿದ್ರಲ್ಲ, ಅವರ? ಇಲ್ಲ, ಇವತ್ ಬೆಳಗ್ಗೆ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ರು ಮಾತಾಡಿಸ್ದೆ ಹೋದ್ರಲ್ಲ, ಅವರು. ನೋನು, ಆತರ ಏನಿಲ್ಲ. ಪರಿಚಯನೇ ಎಲ್ಲ ಹೇಗ್ ಬಂದ್ ಮಾತಾಡ್ಸೋದು ಅಂತ. ಹೌದು,
ನಿಮಗ್ ನನ್ನ ನಂಬರ್ ಹೇಗ್ ಸಿಕ್ತು? ನಿಮ್ ಫ್ರೆಂಡ್ ರಮೇಶ್ ಅವರು ನಿಮ್ ಕಾಲೋನಿಲಿದಾರಲ್ಲ ನಮ್ ಫ್ರೆಂಡ್ಸು, ಅದೇ ಬೃಂದಾ, ಚೈತ್ರ, ಅಶ್ವಿನಿ. ಗೊತ್ತು ಹೇಳಿ. ಅವ್ರ ಹತ್ರ ನಂಬರ್ ಕೊಟ್ಟಿದ್ರು, ಅವರು ನನಗ್ ಕೊಟ್ರು. ಯಾವಾಗ? ಬೆಳಿಗ್ಗೆ ರೆಸ್ಟೋರೆಂಟ್ ಅಲ್ಲಿ. ಹೋ ಹೌದಾ? ಇನ್ನೇನಾದ್ರು ಹೇಳಂದಂತ? ನನ್ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರಂತೆ. ಅಷ್ಟೇ ತಾನೆ? ಯಾಕೆ ಇನ್ನೇನಾದ್ರೂ ಹೇಳೋಕ್ ಹೇಳಿದ್ರಾ? ನೋನು ಅಷ್ಟೇ. ಇನ್ಫ್ಯಾಕ್ಟ್ ನಮ್ ಫ್ರೆಂಡ್ಸ್ ನಿಮ್ ಬಗ್ಗೆ ಕೂಡ ತುಂಬಾ ಹೇಳಿದ್ರು. ಹೇಳ್ಬೇಕು ಅಂದ್ರೆ ನಿಮ್ ಕ್ಯಾರೆಕ್ಟರ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಗೊತ್ತಾ, ಸಾಮಾನ್ಯವಾಗಿ ನನ್ನ ಕ್ಯಾರೆಕ್ಟರ್ ಯಾರಿಗೂ ಇಷ್ಟ ಆಗಲ್ಲ, ಅಂಥದ್ರಲ್ಲಿ ನೀವ್ ನನ್ ಕ್ಯಾರೆಕ್ಟರ್ನ ಇಷ್ಟಪಟ್ರಲ್ಲ, ಆ ಕಾರಣಕ್ಕೆ. ಹೌದು, ನೀವೇನ್ ಮಾಡ್ತಿದ್ದೀರಾ? ಒಂದ್ ನಿಮಿಷ. ನಾನೇನ್ ಮಾಡ್ತಾ ಇದ್ದೀನಿ? ಛೇ, ಸ್ವಪ್ನ ಏನ್ ಮಾಡ್ತಿದ್ದಾಳೆ ಅಂತ ಮಾಡ್ತಿದ್ದಾಳೆ. ಸದ್ಯಕ್ಕೇನು ಒಂದ್ ಹೇಳಿ ಫೋನ್ ಇಡೆ. ಮದನ್, ಬಾಗ್ಲು ಶಬ್ದ ಆಗ್ತಿದೆ, ಯಾರು ಬಂದ್ರು ಅಂತ ಕಾಣಿಸುತ್ತೆ. ನಾನ್ ಫೋನ್ ಇಡ್ತೀನಿ ಈಗ. ಬಾಯ್, ಗುಡ್ ನೈಟ್. ಯಾವಾಗ ತಿಳಿದ್ಯೋ? ನೀನ್ ನೋಡಿದ್ರೆ ಎಲ್ಲ ಸಖತ್ತಾಗಿ ಬಿದ್ದಿರೋ ತರ ಕಾಣಿಸುತ್ತೆ. ಇಲ್ಲಪ್ಪ, ನೋಡು ಎಲ್ಲ ಕರೆಕ್ಟ್ ಆಗಿದೆ. ನಾಟಕ ಆಡ್ಬೇಡಮ್ಮ. ನಾನ್ ಹೇಳೋ ಅರ್ಥದಲ್ಲಿ ನೀವೇನಾದ್ರೂ ಬಿದ್ದಿದ್ರೆ ನಿನ್ ಮೈ ಏನೂ ಆಗಿರೋದಿಲ್ಲ ನಿನ್ ಮನಸ್ಸಿಗೆ. ಆಯ್ತು ಗುರುಜಿ, ಈಗ ನಾನು ಏನ್ ಮಾಡ್ಬೇಕು ಹೇಳಿ? ನಾನ್ ಕೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಅಷ್ಟೇ. ಓಕೆ ಗುರುಜಿ. ನೀನೊಂದು ಹುಡುಗಿನ ಲವ್ ಮಾಡ್ತಿದ್ಯಾ? ಸೇ ಎಸ್ ಆರ್ ನೋ. ಎಸ್. ಅವಳು ನಿನ್ನ ಲವ್ ಮಾಡ್ತಿದ್ದಾಳೋ ಇಲ್ವೋ? ಸೇ ಎಸ್ ಆರ್ ನೋ. ಹೇಳಿ ಜಾಸ್ತಿ ಆಯ್ತು, ಹೋಗ್ಬೋದು. ಓಕೆ ಓಕೆ. ಕನಸು ಎಷ್ಟು ಚೆನ್ನಾಗಿದೆಯಲ್ಲ, ನಿಜವಾಗ್ಲೂ ಸ್ವಪ್ನ ನನಗೆ ಸಿಕ್ಬಿಟ್ರೆ ಸಿಕ್ಕ ಮೊದಲು ಹುಡುಗಿರ ಹತ್ರ ಮಾತಾಡೋದು. ಆಕ್ಚುಲಿ ಸ್ವಪ್ನ ಬಂದ್ ಸಾನಿ ಕೇಳ್ಕೊಂಡಿಕ್ಕೆ ನಾವೆಲ್ಲ ಈ ಪಾರ್ಟಿ ಬರಕ್ ಒಪ್ಕೊಂಡಿದ್ದು. ನ್ಯಾಯವಾಗಿ ನೋಡಿದ್ರೆ ನೀವ್ ನಮ್ಮನ್ನ ಅವಾಯ್ಡ್ ಮಾಡಿಕ್ಕೆ ನಾವ್ ಯಾವ ನಿಮ್ಮನ್ನ ಮಾತೇ ಆಡ್ಬಾರ್ದು ಗೊತ್ತಾ? ಸಾರಿ, ನನ್ನ ಸ್ವಭಾವನೆ ಹಾಗೆ, ಸ್ವಲ್ಪ ರಿಸರ್ವ್. ನೋಡೋರ್ಗಂತೂ ತುಂಬಾನೇ ರಿಸರ್ವ್. ಕೊಬ್ಬಿಂಗ್ ಮನುಷ್ಯನ್ ತರ ಕಾಣಿಸ್ತೀನಿ. 5 ನಿಮಿಷ ನನ್ನ ಜೊತೆ ಮಾತಾಡಿದ್ರೆ ಆಗ ನಿಮ್ಗೆಲ್ಲ ಗೊತ್ತಾಗುತ್ತೆ ನಾನು ಎಂತ ಫ್ರೆಂಡ್ಲಿ ಅಂತ. ಅದಕ್ಕೆ ಹಾಗೆ ನಡ್ಕೊಂಡೆ. ಹಳೆಂದೆಲ್ಲ ಮರ್ತ್ಬಿಟ್ಟು ನಾವೆಲ್ಲ ಫ್ರೆಂಡ್ಸ್ ಆಗಿರೋಣವಾ? ಓಕೆ ವಾಕೆ. ಓಕೆ ಓಕೆ ಓಕೆ. ಸ್ವಪ್ನ ತರ ಒಬ್ಳು ಒಳ್ಳೆ ಸ್ನೇಹಿತೆ ಸಿಗೋದಕ್ಕೆ ನೀವುಗಳೇ ಕಾರಣ. ಮೊದಲು ನಿಮಗ್ ಥ್ಯಾಂಕ್ಸ್. ಅಂದ್ರೆ ಸ್ವಪ್ನ ಮಾತ್ರ ನಿಮ್ ಫ್ರೆಂಡಾ? ನಾವೆಲ್ಲ ಅಲ್ವಾ? ನಾನೇನ್ ಹಾಗೆ ಹೇಳಿಲ್ಲ, ನೀವೆಲ್ಲರೂ ನನ್ನ ಫ್ರೆಂಡ್ಸೇ. ಆದ್ರೆ ಸ್ವಪ್ನ ಮಾತ್ರ ನಿಮ್ ಸ್ಪೆಷಲ್ ಫ್ರೆಂಡ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಮೋಸ್ಟ್ಲಿ ನಾಚಿಕೆ ಪಡಕ್ಕೆ ಮನೆಗೆ ಹೋಗಿರ್ಬೇಕು. ನಾನೇನೋ ಫೋನ್ ಮಾಡ್ದೆ ಸರಿ. ಹೌದು, ಬಸ್ಸಲ್ಲಿ ನೋಡಿದ್ಲು ಅಂತಾನೆ, ಸ್ಮೈಲ್ ಮಾಡಿದ್ಲು ಅಂತಾನೆ, ಟಾಟಾ ಬೇರೆ ಮಾಡಿದ್ಲು ಅಂತಾನಂದ್ರೆ ಏನ್ರ ಇದಲ್ಲ? ಅಯ್ಯ, ಇವ್ ನೋಡಿ ಯಾರಾದ್ರೂ ಸ್ಮೈಲ್ ಮಾಡಿರ್ತಾಳ, ಟಾಟಾ ಮಾಡಿರ್ತಾಳ, ಅವ್ಳು ಬೇರೆ ಯಾರಿಗೋ ಮಾಡಿರ್ತಾಳೆ, ಅದು ನೀವು ನಂಗೆ ಮಾಡ್ದು ಅಂತ ಅನ್ಕೊಂಡಿದ್ದಾನೆ. ಸಾರಿ. ಸ್ವಪ್ನ ಡೈಲಿ ಬಸ್ನಲ್ಲೇ ಹೋಗ್ತಾಳ? ಯಾರಿಗ್ ಗೊತ್ತು? ಏನಂದ್ರೆ ಅದು ಬಸ್ನಾಗೆ ಹೋಯ್ತಾಳೆ ಅಂತ ಹೇಳಕ್ಕಾಗಲ್ಲ. ಒಂದೊಂದ್ ದಿನ ಬಸ್ನಾಗೆ, ಒಂದೊಂದ್ ದಿನ ಆಟೋನಾಗೆ, ಹೆಂಗಂದ್ರಾಗೆ. ಹೌದಾ? ಸರಿ, ನೀವು ಸ್ವಪ್ನ ಎಲ್ಲ ಎಲ್ಲಿ ಕೆಲಸ ಮಾಡ್ತೀರಿ? ಸಾರಿ ಸರ್, ಸ್ವಪ್ನ ಎಲ್ಲಿ ಕೆಲಸ ಮಾಡ್ತಾಳೆ, ಅವಳ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಅವಳ ಮನೆ ಎಲ್ಲಿ ಅಂತ ಅವಳ ಬಗ್ಗೆ ಏನು ಕೇಳ್ಬೇಡಿ ಸರ್. ಈಗ ನಮ್ ಸ್ವಪ್ನ ಇರೋ ಪರಿಸ್ಥಿತಿಯಾಗೆ ನೀವ್ ಅವಳ ಬಗ್ಗೆ ಯಾವ ವಿಷಯ ತಿಳ್ಕೊಳ್ಳೋದ್ನು ಸದ್ಯಕ್ಕೆ ಇಷ್ಟ ಪಡ್ತಿಲ್ಲ. ಓಕೆ ಓಕೆ. ಸ್ವಪ್ನ ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೊಂದು ಅರ್ಥ ಇರುತ್ತೆ. ಸಾ, ನಿಮ್ ಮೋನದಿಂದೆ ಅದ್ ಏನೋ ಹೇಳ್ಬೇಕು ಅನ್ನೋ ಕಾತರ ಐತೆ. ಅದ್ ಏನೋ ಹೇಳಿ ಸರ್. ಏನು ಇಲ್ವಲ್ಲ? ಪರವಾಗಿಲ್ಲ ಹೇಳಿ ಸರ್. ಏನು ಇಲ್ಲ. ಹೇಳಿ ಹೇಳಿ. ಸ್ವಪ್ನನ ನೀವು ಲವ್ ಮಾಡ್ತಿದ್ದೀರಾ? ಹೌದು. ನಮ್ಮವನ ಹಿಂದೆನೋ ಏನನ್ನೋ ಹೇಳ್ಬೇಕು ಅನ್ನೋ ಕಾತರ ಇದೆ, ಅದು ನಿಮಗೆ ಅರ್ಥ ಆಗ್ತಿಲ್ವಾ? ಅಂದ್ರೆ ಹೇಳ್ಬಿಡ, ನೀನ್ ಹೇಳೆ.
ಸ್ವಪ್ನಾನು ನಿಮ್ಮನ್ನ ಲವ್ ಮಾಡಿದಾಳೆ ಸರ್. ರಿಯಲಿ ನನಗೆ ನಂಬಕ್ಕೆ ಆಗ್ತಿಲ್ಲ. ಅವಳನ್ನ ಲವ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಐ ಡೋಂಟ್ ನೋ ವಾಟ್ ಟು ಡು. ನನ್ನ ಪ್ರೀತಿ ಸಂಕೇತವಾಗಿ ಈ ಉಂಗ್ರನ ಸ್ವಪ್ನ ಉಡುಗೊರೆಯಾಗಿ ಕೊಡ್ಲೇಬೇಕು. ಕೊಡ್ತಾ ಇದೀರಾ? ಒಂದ್ ಒಳ್ಳೆ ಗೋಲ್ಡ್ ರಿಂಗ್ ಕೊಡ್ತಾ. ಇದು ಪ್ಲಾಟಿನಂ, ಗೋಲ್ಡ್ ಕಿಂತ ಕಾಸ್ಟ್ಲಿ. ಕೋತಿಗಳನ್ನ ಬಿಟ್ರೆ ಹೆಚ್ಚು ಬಾಳೆ ತಿನ್ನೋ ನೀನೇ ಕಡ್ಲ. ಕೋತಿಗಳು ತೆಂಗಿನಕಾಯಿ ತಿನ್ನತ್ತೆ. ಅಂದ್ರೆ ನಾವು ಕೋತಿಗಳ? ಸಾರಿ ಬಿಡು. ಏನೋ ಮದನ್ ಪ್ರೀತಿ ಸಂಕೇತವಾಗಿ ಕೊಟ್ಟು ಉಂಗ್ರನ ಮಾರಿ ಒಂದು ಪಾರ್ಟಿ ಮಾಡೋಣ ಅಂತಿದ್ವಿ. ನೀನ್ ಯಾಕಪ್ಪ ಕೋತಿಗಳ ಜೊತೆ ಸೇರ್ತೀಯಾ? ಬೇಡ ಬಿಡು. ಕೋತಿಗಳ ಜೊತೆ ಸೋದೆ ಇನ್ನ ಜೊತೆ ಸೇರ್ತಾಳು. ಹಂಗ್ ಬಾ ದಾರಿಗೆ. ನಿನಗೆ ಮಾಡೋ ಕೆಲಸ ಇಲ್ವಾ? ದೇವ್ರ ಉಂಗ್ರನ್ ಮಾರಿ ಪಾರ್ಟಿ ಮಾಡೋದಾ? ತಪ್ಪು ತಪ್ಪು, ದೊಡ್ಡ ತಪ್ಪು. ಆದ್ರೆ ಅವ್ರ ಮನ್ಸಿಗೆ ಬಂದಿದ್ದನ್ನ ಅವ್ರು ಮಾಡೇ ಮಾಡ್ತಾರೆ. ಬೇಡ ಬೇಡ, ಈ ಉಂಗ್ರನ ದೇವ್ರ ಹುಂಡಿಗೆ ಹಾಕ್ಬಿಡೋಣ. ನನ್ನ ತಿಳುವಳಿಕೆ ಬಂದಾಗ್ಲಿಂಗ್ಲು ಏನೇ ಕೆಟ್ಟ ನಡೆದ್ರು ಎಲ್ಲ ಒಳ್ಳೇದಕ್ಕೆ ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ನಡೆಸೋದು ನೀನೇ ಅಂತ ನಂಬಿದ್ದೀನಿ. ಇವತ್ತು ನಡೆಯೋ ನನ್ನ ನಿಶ್ಚಿತಾರ್ಥನು ನಿನ್ನಿಂದಾನೇ ನಡೀತಾ ಇದೆ ಅನ್ಕೊಂಡಿದ್ದೀನಿ. ಇಷ್ಟು ದಿನ ಆಯ್ತು ನೆಮ್ಮದಿ, ಮುಂದೇನೋ ಇರ್ಲಿ ದೇವ್ರೆ. ಆತಿ ತೋಳಮ್ಮ, ಪ್ರಸಾದ ಇದೆ. ದೇವ್ರು ಒಳ್ಳೇದ್ ಮಾಡ್ತಾನಮ್ಮ. ಏನದು ಆಶ್? ಎಲ್ಲಿ ಹೋಗಿದ್ದೆ? ತಗೋ ಪ್ರಸಾದನ. ಬೇಡ. ಯಾಕಮ್ಮಿ ಹಂಗಿದೆ? ಯಾರಾದ್ರೂ ಭಕ್ತಿ ಗಡಿ ರೇಗಿಸಿದ್ನಾ? ಇಲ್ಲ. ಮತ್ತೆ ನಾನ್ ಹೇಳಿದ್ರೆ ಬೈಯಲ್ಲ ತಾನೆ? ನಮ್ಮ ಮುದ್ದು ಮಗು ನೀನು. ನೀನ್ ಯಾವತ್ತಾದ್ರೂ ಬೈದಿದೀವಾ? ಹೇಳೇ, ಪರವಾಗಿಲ್ಲ. ನೀವು ದೇವ್ರ ಉಂಗ್ರನ್ ಮಾರಿ ಪಾರ್ಟಿ ಮಾಡ್ಬೇಕು ಅಂತಿದ್ರಲ್ಲ, ಅದಕ್ಕೆ ಯಾಕೋ ನನ್ ಮನ್ಸು ಒಪ್ಲಿಲ್ಲ. ಅದನ್ನೇ ಯೋಚನೆ ಮಾಡ್ತಿದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ಮದನ್ ಯಾರಿಗ ಉಂಗ್ರ ಕೊಡಿ ಅಂತ ಕೊಟ್ಟಿದ್ರು, ಆ ಹುಡುಗಿ ಇಲ್ಲೇ ಬಂದಿದ್ಲು. ನನ್ಗೆ ಮನ್ಸ್ ತಡಿಲಿಲ್ಲ. ಅದಕ್ಕೆ ಅವಳು ಗೊತ್ತಾಗ್ದಾಗೆ ಉಂಗ್ರನ್ ಬುಟ್ಟಿಗೆ ಹಾಕ್ಬಿಟ್ಟೆ. ಬೈಯಲ್ಲ ತಾನೆ? ಬೈಬೇಕು ಅನ್ಸುತ್ತೆ, ಆದ್ರೆ ಪರವಾಗಿಲ್ಲ ಬಿಡು. ಸರಿಯಾದ ಜಾಗಕ್ಕೆ ತಲ್ಸಿದ್ಯಾ. ಅದ್ ಸರಿ, ಎಲ್ಲ ಹುಡುಗಿ ಅಲ್ಲಿ ಅಲ್ಲಿದ್ದಾಳೆ. ಸ್ವಾಮಿ, ಈ ಉಂಗ್ರ ನನ್ನ ಪೂಜೆ ಬುಟ್ಟಿನಲ್ಲಿತ್ತು. ಇದು ನಂದಲ್ಲ, ಬೇರೆ ಯಾವ್ದು ಇರ್ಬೇಕು ನೋಡಿ. ಈ ಉಂಗ್ರ ನಂದು ಅಲ್ಲ, ಯಾರು ಪೂಜೆಗೂ ಕೊಟ್ಟಿಲ್ಲ. ಅಂಥದ್ರಲ್ಲೇ ನೀನು ಪೂಜೆ ಬುಟ್ಟಿಗೆ ಬಂದಿದೆ ಅಂದ್ರೆ ಇದು ಆ ದೇವರ ಸಂಕಲ್ಪನಮ್ಮ. ನಿನ್ ಜೀವನದಲ್ಲಿ ಒಳ್ಳೆ ದಿನವಾದ ಇವತ್ತೇ ಆ ದೇವ್ರ ಉಂಗ್ರ ಸಿಕ್ಕಿದೆ ಅಂದ್ರೆ ಆ ದೇವ್ರ ಕೃಪಾ ಕಟಾಕ್ಷ ನಿನ್ ಮೇಲೆ ಇದೆಯಮ್ಮ. ಆ ಭಗವಂತ ನಿನಗೆ ಒಳ್ಳೇದ್ ಮಾಡ್ತಾನಮ್ಮ. ಹಾಕೋಮ್ಮ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಇವತ್ತು ಸಂಜೆ ಎಂಗೇಜ್ಮೆಂಟ್ ಇಟ್ಕೊಂಡು ಈ ಕರೆಗೆ ಬಂದಿದ್ಯಲ್ಲ, ನನ್ನ ಹತ್ರನೇ ಮುಚ್ಚು ಮರೇನಾ? ತಪ್ಪು ಬಿಡ್ಬೋ, ಜಸ್ಟ್ ಬೆಳಗ್ಗೆ ತಾನೇ ಫಿಕ್ಸ್ ಆಯ್ತು. ಇಟ್ಸ್ ಆಲ್ ರೈಟ್ ಮ್ಯಾನ್. ಸುಮ್ಮನೆ ಹೇಳ್ದೆ. ಹುಡುಗಿ ಹೆಸರೇನೋ? ಏನ್ ಮಾಡ್ತಿದ್ದಾಳ? ದಿವ್ಯಾ ಅಂತ ಕಣ. ಪ್ರೈವೇಟ್ ಕಂಪನಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡ್ತಿದ್ದಾಳೆ. ಮಿಕ್ಕೆಲ್ಲ ಡೀಟೇಲ್ಸ್ ನ ಇವನಿಗೆ ತಿಳಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಆಫೀಸ್ ನಲ್ಲಿ ಯಾರು ಕದಿಲ್ಲ. ನಿನ್ನ ಸೀನ ಮಾತ್ರ ಇನ್ವೈಟ್ ಮಾಡೋದು. ಯಾಕೊತ್ತಾ, ನೀವಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ನೀವು ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳು. ಇವತ್ತು ಸಂಜೆ ಅಮ್ಮನಿಗೆ ಸಿಟಿ ಸ್ಕ್ಯಾನು ಅದು ಇದು ಅಂತ ಏನೇನೋ ಮೆಡಿಕಲ್ ಟೆಸ್ಟ್ ಮಾಡ್ತಿದ್ದಾರೆ. ಸೊ ಅಮ್ಮನ ಜೊತೆ ನಾನು ಇರಲೇಬೇಕು. ಬೇಗ ಮುಗಿದ್ರೆ ಖಂಡಿತ ಬರ್ತೀನಿ. ಪ್ಲೀಸ್, ನನಗೋಸ್ಕರ ಅದನ್ನೆಲ್ಲ ಒಂದಿನ ಮುಂದೂಡಕ್ಕಾಗಲ್ಲ. ಏನ್ ಮಾತಾಡ್ತೀಯೋ? ನಾನ್ ಬೆಂಗಳೂರು ಬಂದಿದ್ದು, ನೀ ನನ್ನ ಫ್ರೆಂಡ್ ಆಗಿ ಸಿಕ್ಕಿದ್ದು ಎಲ್ಲ ಅಮ್ಮನ ಇಲ್ಲಿ ಟ್ರೀಟ್ಮೆಂಟ್ ಕರ್ಕೊಂಡು ಬಂದಿದ್ರಿಂದ ತಾನೆ. ಅದನ್ನ ಬಿಟ್ಟು ಸರಿನಪ್ಪ, ತಪ್ಪಾಯ್ತು. ಅದನ್ನ ಇಲ್ಲೇ ಆದ್ರೂ ವಿಶ್ ಮಾಡ್ಲೇಬೇಕು. ವಿಶ್ ಮಾಡ್ಬೇಕು ಅಷ್ಟೇ ತಾನೆ. ಹುಡುಗಿ ಫೋಟೋ ಇದೆಯಾ? ಯಾಕೆ? ಏ ಫೂಲ್, ಹೋಗಿ ಹುಡುಗಿ ಫೋಟೋ ತಗೊಂಡ್ ಬಾ. ಇಲ್ಲೇ ಪಕ್ಕದಲ್ಲಿಟ್ಟು ವಿಶ್ ಮಾಡ್ಬಿಡ್ತೀನಿ. ಯು ಆರ್ ವೆರಿ ಸ್ಪೆಷಲ್ ಐಸೆ. ಈ ಸ್ಪೆಷಾಲಿಟಿನೇ ನನಗೆ ಇಷ್ಟ ಆಗಿದ್ದು. ಓಕೆ, ಒಂದ್ ನಿಮಿಷ ಫೋಟೋ ತಗೊಂಡ್ಬಿಡ್ತೀನಿ. ಓಕೆ. ಹಲೋ. ಓಕೆ ಸರ್, ಒಂದ್ ನಿಮಿಷ. ಮದನ್ ಫೋನ್ ಕಣ. ಹಲೋ ಸರ್, ಸರಿ ಬಂದೆ. ಓಕೆ, ಥ್ಯಾಂಕ್ ಯು ಸರ್. ಸಾರಿ. ಹಾ ಹೇಳಿ. ಓಕೆ ಓಕೆ, ಹಾ ಆಯ್ತು. ಸೀನು, ಈ ಮದನ್ ನಿಂತಿದ್ದಲ್ಲ, ಏನು ಅರ್ಜೆಂಟ್ ಜಿಎಂ ಕರೆದ್ರು, ಒಳಗಡೆ ಹೋದ. ಸೀನು, ನಂಗೆ ತುಂಬಾ ಲೇಟ್ ಆಗೋಣ. ಇನ್ನೂ ಬಹಳ ಜನಕ್ಕೆ ಇನ್ವೈಟ್ ಮಾಡಿದೆ. ನಾನು ಬರಲ್ಲ, ದಯವಿಟ್ಟು ಮದನ್ ಹೇಳ್ಬಿಡ. ಆಯ್ತು ಬರಲ್ಲ. ಬಾಯ್. ಏ ಆದರ್ಶ್, ಬಾಯ್ಲಿ. ಯಾರ್ದು ಈ ಫೋಟೋ? ನಿನ್ ಫ್ಯಾನ್ಸ್ ಇದ? ಯಾ, ತುಂಬಾ ಲಕ್ಷಣವಾಗಿದೆ ಕಣ. ಎನಿವೇ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಾನು ಬರ್ತೀನಿ, ಖಂಡಿತ ಬರ್ಬೇಕು, ಮಿಸ್ ಮಾಡಬಾರ್ದು. ಬಾಯ್ ಬಾಯ್. ಮದನ್, ಆದರ್ಶ್ ಇಷ್ಟೋ ತನಕ ಕಾಯ್ತಿದ್ದೆ ಕಣ. ಹೌದಾ? ಜಸ್ಟ್ ಈಗ ಹೋದ. ಲೈ, ಅವ್ನ ಫಿಯಾನ್ಸಿ ಫೋಟೋ ತೋರಿಸ್ದ, ಎಷ್ಟು ಚೆನ್ನಾಗಿದೆ ಗೊತ್ತಾ? ರಿಯಲಿ ಬ್ಯೂಟಿಫುಲ್. ನೀನು ಒಂದು ನಿಮಿಷ ಮುಂಚೆ ಬಂದಿದ್ರೆ ನೋಡೋದಾಗಿತ್ತು. ನೀನು ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ. ಲೈ, ಸಿಟಿಲಿ ಬಸ್ ಸ್ಟಾಪ್ ಇಟ್ಟದೆ ವೇಸ್ಟ್ ಕಡೆ. ಯಾಕೋ? ಮತ್ತೆ ಯಾವತ್ತಾದ್ರೂ ಒಂದು BTS ಬಸ್ ಬಸ್ ಸ್ಟಾಪ್ ಅಲ್ಲಿ ನಿಲ್ಸೋದನ್ನ ನೀನ್ ನೋಡಿದ್ಯಾ? ಇಲ್ಲ, ನೋಡಲ್ಲ. ಕೇಳು, ನಿನ್ನೆ ಹುಡ್ಕೊಂಡ್ ಬಂದ್ವಿ. ಏನು? ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕಾಗಿತ್ತು. ಗಣಿ, ಒಂದ್ ನಿಮಿಷ ಬಂದೆ. ಏನ್ ವಿಷಯ? ಬೇಗ ಹೇಳು.
ನನ್ನ ಲವರ್ ಸಿಕ್ಕಿಲ್ಲ. ಡೈಲಿ ಸಿಗ್ತಾಳೆ. ಹೌದಾ? ಅವ್ಳು ನೋಡಕ್ ಹೇಗಿದ್ದಾಳಕ್ಕ? ಹೇಗ್ ಹೇಳಿ ಅವ್ಳ ರೂಪನ? ಪ್ಲೀಸ್ ಪರವಾಗಿಲ್ಲ ಹೇಳಿಕಾ. ಈಗಲೇ ನಾನು ಹೇಳ್ಬಿಟ್ರೆ ನೀನ್ ನೋಡುವಾಗ ಥ್ರಿಲ್ ಇರಲ್ಲ. ಪರವಾಗಿಲ್ಲ ಹೇಳಿಕಾ. ಎಷ್ಟು ದಿವಸ ಅಂತ ಅವ್ಳ ಮುಖ ನೋಡಿದ್ರೆ ಲವ್ ಮಾಡೋದು. ಪ್ಲೀಸ್ ನಿಮ್ಮ ಕಾಲಿಗೆ ಬೀಳ್ತೀನಕ್ಕ. ಪ್ಲೀಸ್ ಹೇಳಕ್ಕ. ಹೇಳ್ತೀನಿ. ದ್ರಾಕ್ಷಿ ಅಂತಿರೋ ಆ ಕಣ್ಣು, ಸಂಪಿಗೆ ಆಗಿರೋ ಆ ಮೂಗು, ತೊಂಡೆ ಹಣ್ಣಿನಂತಿರೋ ಆ ತುಟಿ, ಆ ಸೇಬಿನಂತಿರೋ ಆ ಕೆನ್ನೆ, ಹೇಳ್ಬೇಕು ಅಂತಂದ್ರೆ ಅಲ್ಲಿ ನಿಂತಿದ್ದಾನಲ್ಲ ಅವನೇ. ಅವನಾ? ಅವನು ಅಂದ್ರೆ ಅವನ್ ತರ ಇರೋ ಅವಳು ಅಂತ. ಹೌದಾ? ಆಯ್ತು, ನನ್ನ ಲವ್ ಬಗ್ಗೆ ಅವಳ ಮಾತಾಡಿದ್ರಕ್ಕ? ಇಲ್ಲ. ಯಾಕೆ? ಅದನ್ನೇ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಆ ತೊಂದ್ರೆ ನಿಮ್ಗೆ ಬೇಡಕ್ಕ. ನನ್ನ ಮನಸ್ಸಲ್ಲಿ ಇದನ್ನ ಇದ್ರಲ್ಲಿ ಸುರಿದಿದ್ದೀನಿ. ಇದನ್ನ ಮಾತಾಡೋದು ಬಿಟ್ರೆ ಅಷ್ಟೇ. ತಕ್ಷಣ ಲವ್ ಮಾಡ್ಬಿಡ್ತಾಳಂತೀಯಾ? ಲವ್ ಮಾಡದ ಮನೆ ಬಿಟ್ಟು ಬಂದ್ಬಿಡ್ತಾಳೆ. ಸರಿ ಕೊಡು. ಲೆಟರ್ ಕೊಟ್ಟೆ. ಸರಿ, ಪೋಸ್ಟಲ್ ಚಾರ್ಜ್ ಕೊಡ್ಲಿಲ್ಲ. ₹100 ಇದೆ. ಸ್ಪೀಡ್ ಪೋಸ್ಟ್ ಕಳ್ಸ್ಬಿಡಿ. ಸರಿ ಅವಳಿಗೆ ವಿಷಯ ಗೊತ್ತಾದ್ರೆ ಕಷ್ಟ. ಹೋಗು. ಆಯ್ತಕ್ಕ. ಸರಿ ಅಕ್ಕ. ಬಾರ. ಏನೋ ನಡೀತಾ ಇದೆ. ಪಾಠ ಕಲ್ಸಿ ಅಂತ ಪ್ರಾಣ ತಿಂತಾ ಇದಾರ ಅವರು. ಹಲೋ, ಬರೀ ಪಾಠ ಅಷ್ಟೇ ತಾನೆ? ಬೇಡ ಅಂದ್ರು ದುಡ್ಡು ಕೊಟ್ಟಿದಾರ ನೋಡು. ಓ, ಟ್ಯೂಷನ್ಗಾ? ಬರ್ತೀನಿ ನನ್ ಕಡೆ. ಸಿಕ್ಕಾಕೊಂಡ್ಬಿಟ್ರೆ ಹಲ್ಲುಜಿಲ್ಲ, ಸ್ನಾನ ಮಾಡಿಲ್ಲ, ಪೌಡ್ರ್ ಹಾಕೊಳ್ಳ ಅಂತ ತಲೆ ತಿಂತಾಕ್ಬಿಡ್ತಾನೆ. ಆ ಪೀಡೆ ಮೊದಲು ಬಸ್ ಹತ್ತು ತೊಲಗ್ಲಿ, ಆಮೇಲೆ ಹೋಗೋಣ. ಸ್ವಪ್ನ ಅಲ್ಲ, ನಿಜ. ಹಂಗಂದ್ರೆ ಅವ್ಳು ಡೈಲಿ ಇದೇ ಬಸ್ಸಲ್ಲಿ ಬರ್ತಾರೆ ಅನ್ಸುತ್ತೆ. ಅವಳು ಬೇರೆ ಒಂದ್ ಕಡೆ ತಿರುಗಿ ನೋಡ್ತಿಲ್ಲ. ಅವ್ನು ಏನ್ ಮಾಡ್ಬಿಡ್ತಾರ ಏನೋ. ಏನೇ ನಿನ್ ಹೀರೋ ಯಾಕೋ ಸೈಟ್ ಹೊಡಿತಾರಂಗಿದೆ? ನೀನ್ ಬೇಗ ಗೋಲಾಕ್ಬೇಕು ಕಣೆ. ಏನಾಯ್ತು ಇವ್ರಿಗೆ? ಯಾಕೆ ನಡ್ಕೋತಿದ್ದಾಳೆ? ಏನಾದ್ರೂ ಇವತ್ತು ಮಾತಾಡ್ಸಬಿಡ್ತೀನಿ. ಬಸ್ ಹತ್ತು ಹೋಗ್ತೀನಿ ನನ್ ಕಡೆ. ಏನು ಮುಖ ನೋಡ್ತಿದ್ಯಾ? ಬಾರ ಕೂತ್ಕೊಳ್ಳೋ. ಏನ್ ಮದ್ವೆ ಗಂಡಿಲಿ? ಮದುವೆ ಹುಡುಗಿ ಬಸ್ಸಲ್ಲಿ ಹೋಗ್ತಾ ಇರಲ್ಲ, ಅದಕ್ಕೆ ಲೈನ್ ಹೊಡೆಕ್ ಬಂದೆ. ಎಂಗೇಜ್ಮೆಂಟ್ ಆದ್ಮೇಲೆ ಇನ್ನೇನು ಲೈನು? ಎಂಗೇಜ್ಮೆಂಟ್ ಆದ್ಮೇಲೆ ಅರೇಂಜ್ ಅಂತ ಹುಡುಗ ಹುಡುಗಿ ಒಬ್ಬರಿಗೊಬ್ಬರು ಫೋನ್ ಮಾಡಿ ಗಂಟೆ ಗಟ್ಟಲೆ ಮಾತಾಡೋದು, ಗಾಡಿ ಸುತ್ತಾಡೋದು, ಪಾರ್ಕ್ ಬೆಂಚ್ ಬೆಂಡ್ ಆದ್ರೂ 4 ಉಳ್ಕೋವರೆಗೂ ಮಾತಾಡೋದು, ಆಮೇಲೆ ಬ್ಲಾಕ್ ಟಿಕೆಟ್ ತಗೊಂಡು ಸಿನಿಮಾಗೆ ಹೋಗಿ ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದು. ಇದೆಲ್ಲ ಲೈಫಲ್ಲಿ ವೆರಿ ಕಾಮನ್ ಕಣೋ. ಇದೆಲ್ಲ ನಮ್ಮ ಹುಡುಗಿಗೆ ಇಷ್ಟ ಆಗಲ್ಲ, ನನ್ ಕಷ್ಟ ಅವಳಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವಳು ಗೊತ್ತಾಗಿರೋ ಹಾಗೆ ಲೈನ್ ಹೊಡಿತಾ ಇದೀನಿ. ನನ್ನ ಹುಡುಗಿನ ಆ ಬಸ್ಸಲ್ಲಿ ಹೋಗ್ತಿದ್ದಳು. ಹೌದಾ? ಹಾಗಾದ್ರೆ ಬಾಳ ಕೂತ್ಕೊಳ್ಳೋ, ಇಬ್ರು ಒಟ್ಟಿ ಲೈನ್ ಹೊಡೆಯೋಣ. ಹೌದಾ? ಓಕೆ. ನಿನ್ನ ಹುಡುಗಿ ಯಾವ ಕಡೆ ಕೂತಿದ್ದಾಳ? ಲೆಫ್ಟ್ ಅಲ್ಲಿ ಕೂತಿದ್ದಾಳೆ. ಒಳ್ಳೆದಾಯ್ತು. ನಮ್ಮ ಹುಡುಗಿ ಲೆಫ್ಟ್ ಅಲ್ಲಿ ಕೂತಿದ್ದಾಳೆ. ಈಗ ಸಿಗ್ನಲ್ ಬರುತ್ತೆ, ನನ್ನ ಗಾಡಿ ನಾನು ಲೆಫ್ಟ್ ಪಾಸ್ ಮಾಡ್ತೀನಿ. ನಿನ್ನ ಹುಡುಗಿ ಯಾರಂತ ನೀ ತೋರಿಸು, ನನ್ನ ಹುಡುಗಿ ಯಾರಂತ ನಾನು ತೋರಿಸ್ತೀನಿ. ಇಬ್ರು ಒಟ್ಟಿಗೆ ಲೈನ್ ಹೊಡೆಯೋಣ. ಓಕೆ ಅಮ್ಮ. ನಿನ್ನ ಹುಡುಗಿ ಆಗಿದ್ದಾಳ? ನನ್ನ ಹುಡುಗಿ ಸೂಪರ್ ಆಗಿದ್ದಾಳ. ನಿನ್ನ ಹುಡುಗಿ ಹೆಂಗಿದ್ದಾಳ? ನನ್ನ ಹುಡುಗಿನ ನೆಕ್ಸ್ಟ್ ಸಿಗ್ನಲ್ ತೋರಿಸ್ತೀನ. ಇರೋದು ಸ್ವಲ್ಪ. ಏನದು? ಏನಾಯ್ತು? ಜಪ್ಪ ಗಾಡಿ ಇಂಥ ಟೈಮಲ್ಲಿ ಕೇಳ್ಬೇಕಾ? ಅವ್ರ ಆಫೀಸ್ ಏನೋ ಹತ್ತಿರದಲ್ಲೇ ಇದೆ, ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಆದ್ರೆ ಅವ್ಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಕಣ. ನಿನ್ನ ಹತ್ರ ಫೋಟೋ ಇದೆಯಲ್ಲ, ಅದನ್ನೇ ತೋರಿಸು ಸಾಕು. ಸುಮ್ಮನೆ ದಡ್ಡನ್ ತರ ಮಾತಾಡ್ಬಿಡುವ. ಎಂಗೇಜ್ಮೆಂಟ್ ಆಗೋರ್ಗು ಫೋಟೋ ಇಟ್ಕೊಂಡಿರ್ತೀವಿ, ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗಿ ಜೊತೆ ಓಡಾಡ್ತೀವಿ, ಮದುವೆ ಆದ್ಮೇಲಂತೂ ಮರ್ತೇ ಬಿಡ್ತೀವಿ. ಅದಿಲ್ಲಿ ನಿನ್ನ ಹುಡುಗಿ ಯಾಕೋ ನಮ್ಮ ಇಬ್ರಿಗೆ ಆತರ ಸರಿ ಇಲ್ಲ. ಒಂದು ಸ್ಕೂಟರ್ ರಿಪೇರಿ ಮಾಡ್ಸೋಣ ನಡಿ. ಏನ್ರೆ ಮಾಡೋದೀಗ? ಆಯ್ತು ಬಿಡೆ, ತಲೆ ಕೆಡ್ಸ್ಕೊಂಡ್ಬಿಡ. ಬೀಸೋದೊಂಡಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತು ಅಂತಾರೆ. ಇವತ್ತಂತೂ ತಪ್ಪಿಸ್ಕೊಂಡ್ವಿ ಆಟೆಯ. ಅದ್ಬಿಟ್ಟಾಕೆ ಅವ್ನ್ ಸಂಜೆ ಬಂದೇ ಬರ್ತಾನೆ. ಅವಾಗ ಯಾಕೆ ನನ್ ಸ್ವಪ್ನ ನೋಡ್ಲಿಲ್ಲ, ನೋಡ್ ನಕ್ಲಿಲ್ಲ, ಹೋಗಿ ಕರೆಕ್ಟ್ ಆಟ ಮಾಡ್ಲಿಲ್ಲ ಅಂತ ಕೇಳಿ ತಲೆ ತಿಂತಾನೆ. ಹಾಗೇನೆ ಮಾಡೋದು. ಸದ್ಯಕ್ಕೆ ಸೆಲ್ ಫೋನ್ ಆಫ್ ಮಾಡ್ಬಿಡೋಣ. ಯಾ ಕರೆಕ್ಟ್. ಫೋನ್ ಮಾಡಿ ತಲೆ ತಿಂದ್ರು ತಿನ್ಬಹುದು. ಬೇಡ ಬಿಡು. 101 ನೆನಪು ಎದೆಯಾಳದಿಂದ ಅನ್ನೋ ಹಾಗೆ ಒಂದ್ ಐಡಿಯಾನ ಮೆದನಾಳದಿಂದ ತೆಗೆಯೋಣ. ಇವತ್ತು ಯಾಕೋ ಒಂಥರ ಇಲ್ಲಲ್ಲ. ಏನಾಯ್ತು ಇವಳಿಗೆ? ನೋಡಿದ್ರು ನೋಡ್ದಂಗೆ ಹೋದಲ್ಲ. ಯಾಕೆ? ಏನನ್ನೋ ಯೋಚನೆ ಮಾಡಿ ಮನಸ್ಸಾಗ ಕೆಡಿಸ್ಕೋಬೇಕು. ಸರಿ, ಅವಳ ಫ್ರೆಂಡ್ಸ್ನೇ ವಿಚಾರಿಸೋಣ. ಏನು ಏನಿದು? ನೋಡಿ. ನಾನು ಬ್ಲೇಡ್ ಇಂದ ಕೈ ಕುಯ್ಕೊಂಡು ರಕ್ತದಿಂದ ಬರ್ತಿರೋದು. ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಛೇ, ನನಗೂ ಬೈ ಸಾಕಾಗೋಯ್ತು. ನಿನ್ ಹ್ಯಾಗ ಅರ್ಥ ಮಾಡ್ಸೋದು ಅಂತಾನೆ ಗೊತ್ತಾಗ್ತಾರ. ನೋಡು, ನನ್ನ ಲೆವೆಲ್ ಆಫ್ ಥಿಂಕಿಂಗ್ ಬೇರೆ, ನಿನ್ ಲೆವೆಲ್ ಆಫ್ ಥಿಂಕಿಂಗ್ ಬೇರೆ. ನನ್ನ ವೇವ್ ಲೆಂತ್ಗೆ ನೀನ್ ಸೂಟೇ ಆಗಲ್ಲ. ಯಾಕಂದ್ರೆ ನಾನ್ ಮೆಚೂರ್ಡ್, ನೀನ್ ಅನ್ಮೆಚೂರ್ಡ್. ನಾನು ಮೆಚೂರ್ಡ್. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ಇದೇ ಲಾಸ್ಟ್ ವಾರ್ನಿಂಗ್. ಅಯ್ಯೋ ಛೇ, ಇದು ಟುಸ್ಸಾ. ನನ್ನ ಐಡಿಯಾಗಳಲ್ಲಿ ಯಾವ್ದು ವರ್ಕೌಟ್ ಆಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಕ್ಲಿಕ್ ಆಗೋ ಐಡಿಯಾ ತಗೊಂಡು ನಾನೊಬ್ಬನ ಬಲೆಗೆ ಹಾಕೊಳ್ಳೋಣ ಅಂದ್ರೆ ಎಲ್ಲ ಟುಸ್ ಆಗ್ತಿದೆಯಲ್ಲೇ. ಲೇ, ಈ ಬಲ್ಪ್ ಎಷ್ಟು ವೋಲ್ಟೇಜ್ ಕೊಟ್ಟರು ಉರಿಯಲ್ಲ. ನೀನಿನ್ನ ಬಿಟ್ಟಾಕಿ ಹೊಸ ಬಲ್ಪ್ ನೋಡ್ಕೊಳ್ಳೋದೇ ವಾಸಿ. ಅಳ್ಬೇಡ ಸುಮ್ಮನೆ. ನೋಡು, ಕೊನೆದಾಗ ಒಂದು ಐಡಿಯಾ ಕೊಡ್ತೀನಿ, ಅದೇ ಕ್ಲೈಮ್ಯಾಕ್ಸ್. ಅಂತ ಯಾಕೆ ಅನ್ಕೋತೀರಿ ಸರ್? ಅದರಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ಸ್ವಪ್ನಾಗೂ ತುಂಬಾ ನೋವಾಗಿದೆ. ನೀವೇನ್ ಹೇಳ್ತಿದ್ದೀರಾ? ಆಕ್ಚುಲಿ ಅವಳ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ದೆ ಅನ್ನೆಸರಿಯಾಗಿ ತಲೆ ಕೆಡ್ಸ್ಕೊತಿದ್ದೀರಾ ಅಲ್ವಾ? ಅಂದ್ರೆ ಸರ್, ಬೆಳಗ್ಗೆ ಬಸ್ ನಲ್ಲಿ ಸ್ವಪ್ನ ಪಕ್ಕದಲ್ಲಿ ಯಾರು ಕೂತಿದ್ರು ಅಂತ ನೀವೇನಾದ್ರು ನೋಡ್ದಾ? ಇಲ್ಲ. ಅವ್ರಣ್ಣ ಕೂತಿದ್ದಂತೆ.
ಅಬ್ಬಾ ನನ್ಗೆ ಈಗ ಸಮಾಧಾನ ಆಯ್ತು. ಇನ್ನೂ ಸಮಾಧಾನ ಆಯ್ತೀರಾ? ಸ್ವಪ್ನ ಬರ್ದಿರೋ ಈ ಲೆಟರ್ ಓದಿದ್ರೆ ಡಿಯರ್ ಮದನ್, ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ನನ್ನಿಂದ ನಿಮ್ಗೆ ತುಂಬಾ ಬೇಸರ ಆಗಿದೆ ಅಂತ ನನಗೆ ಗೊತ್ತು. ನೀವು ಬಸ್ ಸ್ಟಾಪ್ನಲ್ಲಿ ನನಗೆ ಸ್ಮೈಲ್ ಮಾಡಿದ್ದನ್ನ ನಾನು ನೋಡಿದೆ, ಆದ್ರೆ ನಾನು ಸ್ಮೈಲ್ ಮಾಡಲಿಲ್ಲ. ಕಾರಣ ನಮ್ಮಣ್ಣ ನನ್ನ ಪಕ್ಕದಲ್ಲಿ ಕೂತಿದ್ರು. ಈ ವಿಷಯ ನಿಮ್ಗೆ ಹೇಗೆ ತಿಳಿಸೋದು ಅಂತ ಯೋಚಿಸ್ತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು. ಅವ್ರಿಗೆ ವಿಷಯ ಹೇಳಿ ನಿಮಗೆ ಲೆಟರ್ ಬರ್ದು ಕಳಿಸ್ದೆ. ನಿಜವಾದ ವಿಷಯ ತಿಳಿದ ಮೇಲೆ ನನ್ನ ಮೇಲಿರೋ ಕೋಪ ಬೇಸರ ಕಡಿಮೆ ಆಗುತ್ತೆ ಅಂತ ಭಾವಿಸ್ತೀನಿ. ಮದನ್, ಇನ್ನೊಂದು ವಿಷಯ, ಇನ್ನು ಯಾವತ್ತಾದ್ರೂ ನಾನು ನಿಮ್ಮನ್ನು ನೋಡಿದ ಹಾಗೆ ನಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಅರ್ಥ. ಅಂತಹ ಸಂದರ್ಭದಲ್ಲಿ ನಾನು ಮಾತಾಡೋ ಪ್ರಯತ್ನ ಪಡಬೇಡಿ. ನಾನು ಈ ಮಾತನ್ನ ತಪ್ಪಾಗಿ ತಿಳ್ಕೊಳ್ಳದೆ ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತೀನಿ. ನಿಮ್ಮ ಪ್ರೀತಿಯ ಸ್ವಪ್ನ. ಏಯ್ ಬೇಡ ಕಣೆ, ಪಾಪ ಅವನ ಪ್ರೀತಿಯಿಂದ ಬರ್ತಿದ್ದಾನೆ. ಯಾಕೊಂದ್ ಭಾವನೆಗಳನ್ನ ಸುಟ್ಟಾಕಿ ಪ್ರೇಮ ಪಾಪ ಕಟ್ಕೋತ್ಯಾ? ಏನೋ ಪಕ್ಷ ಚೇಂಜ್ ಮಾಡ್ತಾರೋ ತರ ಇದೆ. ಪಕ್ಷ ಗಿಕ್ಷ ಏನು ಇಲ್ಲ, ಪಾಪ ಅವನ ಎಷ್ಟು ದಿನ ಹೀಗೆ ಆಟಾಡ್ಸೋದು ಅಂತ. ಬಕ್ರ ಆಗಿರೋವರೆಗೂ. ಏಯ್ ಸಮಾಧಾನ, ಆತರ ಅನ್ಕೋಬೇಡ. ಏನು ಆತರ ಎಲ್ಲ ಅನ್ಕೋಬೇಡ, ಅವನ ಆತರ ಅಂತಾನೆ ಪ್ರೂವ್ ಮಾಡ್ತೀನಿ, ನೋಡ್ತೀಯಾ? ಹಲೋ ಹಲೋ, ನಾನು ಸ್ವಪ್ನ. ಹೇಳಿ, ಎಲ್ಲಿ ಮಾತಾಡ್ತಿದ್ದೀರಾ? ಮನೇಲಿ ಯಾರು ಇಲ್ವಾ? ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಆಮೇಲೆ ಆಮೇಲೆ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ? ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ಬೇಕಂತಿದ್ದೀರೋ ಅದ್ರ ಬಗ್ಗೆ. ಟಾಪಿಕ್ ನಿಮ್ಮ ಆಯ್ಕೆ. ಕಲರ್ಸ್ ಬಗ್ಗೆ ಮಾತಾಡೋಣ. ಓ, ಕಲರ್ಫುಲ್ ಟಾಪಿಕ್, ವೆರಿ ಇಂಟ್ರೆಸ್ಟಿಂಗ್. ಮಾತಾಡೋಣ. ನಿಮ್ಗೆ ಯಾವ ಕಲರ್ ಇಷ್ಟ? ವೈಟ್. ಓ, ಸಿಂಬಲ್ ಆಫ್ ಪೀಸ್ ಅಂಡ್ ಪ್ಯೂರಿಟಿ. ಗುಡ್ ಟೇಸ್ಟ್. ಥ್ಯಾಂಕ್ ಯು. ನಿಮ್ಗೆ? ನಾನ್ ಹೇಳಿದ್ರೆ ಹೆದರ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳಿ. ಪಿಂಕ್, ಗ್ರೀನ್, ಯೆಲ್ಲೋ ಕಲರ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓ, ಫಾಸ್ಟ್ ಕಲರ್ಸ್. ನೀಲಿ ಕಲರ್ಸ್ ಡ್ರೆಸ್ ನ ಹಾಕೊಳ್ಳಲ್ವಾ? ಆ ಕಲರ್ ಡ್ರೆಸ್? ಹಾ, ಹಾಕ್ತೀನಿ. ನಮ್ಮಣ್ಣ ಬಂದ್ರು, ಫೋನ್ ಇಡ್ತೀನಿ. ಬಾಯ್, ಗುಡ್ ನೈಟ್. ಓಯ್, ನಾಳೆ ನೋಡು ಆ ಬೀದಿ ನಾಟಕದ ರಾಜನ ಯಾವ ತರ. ಮಳೆ ಬರುತ್ತೆ ಅಂತ ನಾನ್ ಜನಗಳ ಮಧ್ಯೆ ಹೋಗಿ ನಿಂತ್ಕೊಂಡು ಸ್ವಪ್ನ ಕಾಂಡೆ ಹೋದ್ರೆ ಬೇಡ, ಇಲ್ಲೇ ನಿಂತ್ಕೊಳ್ಳೋದು ಒಳ್ಳೇದು. ನೀನ್ ಹೇಳಿ ಸರಿ ಕಣೆ, ನೋವಲ್ಲಿ ಒಂದ್ಸಲ ಬಿದ್ಮೇಲೆ ಎಲ್ರು ಮುಟ್ಟಾಡ್ರೆ. ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು ಲೆವೆಲ್ಗೆ ಒಂದು ಕಾಮಿಡಿ ಸೀನ್ ಆಯ್ತು. ಈಗ ತವರಿಗೆ ಬಾ ತಂಗಿ, ತಾಯಿ ಇಲ್ಲದ ತಪ್ಪಲಿ ಲೆವೆಲ್ಗೆ ಲೇಡೀಸ್ ಇಷ್ಟ ಆಗೋ ಹಾಗೆ ಒಂದು ಸೆಂಟಿಮೆಂಟ್ ಸೀನ್ ಮಾಡೋಣ. ಓಕೆ? ಹಲೋ ಹಲೋ ಸ್ವಪ್ನ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ? ನನಗೆ ಇಷ್ಟವಾಗಿರೋ ಡ್ರೆಸ್ ಹಾಕಿ ನನ್ನ ಮನಸ್ಸನ್ನು ಸಂತೋಷಪಡಿಸಿದಕ್ಕೆ. ನಿಮ್ ಜೊತೆ ಮಾತಾಡಿದ್ರೆ ಸ್ವಲ್ಪನಾದ್ರೂ ರಿಲೀಫ್ ಸಿಗುತ್ತೆ. ಆದ್ರೂ ನಂಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕೆ, ಏನಾಯ್ತು? ನಮ್ಮಿಬ್ರು ಪ್ರೇಮ ಯಶಸ್ವಿ ಆದ್ರೆ ತಣ್ಣೀರಲ್ಲಿ ಮಿಂದು ಉರುಳು ಸೇವೆ ಮಾಡ್ತೀನಿ ಅಂತ ಆ ದೇವರಿಗೆ ಹರಿಸ್ಕೊಂಡಿದ್ದೆ. ನಾಳೆ ಶುಕ್ರವಾರ, ಒಳ್ಳೆ ದಿನ. ಬೆಳಿಗ್ಗೆ 5 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಆದ್ರೆ ನಂಗೆ ಯಾಕೋ ತುಂಬಾ ಚಳಿ ಜ್ವರ ಬಂದ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನೀರಿಗೆ ನಾನು ಇಳಿಲೇಬಾರ್ದು ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತೀರಾ? ನಮ್ಮಿಬ್ಬರು ಪ್ರೇಮ ಫಲಸತ್ತಾನೆ ನೀವು ಹರಿಸ್ಕೊಂಡಿರೋದು. ಆ ಒಳ್ಳೆ ಸೇವೆನ ನೀವು ಮಾಡಿದ್ರೇನು ನಾನ್ ಮಾಡಿದ್ರೇನು ಎರಡೂ ಒಂದೇ. ನಿಮ್ ಪರವಾಗಿ ನಾನೇ ಮಾಡ್ತೀನಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ನಮ್ ಜೀವನದಲ್ಲಿ ಎಲ್ಲಾನು ಅರ್ಧ ಅರ್ಧ ಹಂಚ್ಕೋಬೇಕಲ್ವಾ? ಅಂದಾಗೆ ಯಾವ ದೇವಸ್ಥಾನ ಅಂದ್ರೆ? ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಮಾತೆ ದೇವಸ್ಥಾನ. ಈಗ ಅವನು ದೇವರ ಹತ್ರ ಏನ್ ಬಿಡ್ಕೋತಾನೆ ಅಂತ ನಾನು ಹೇಳ. ಅಮ್ಮ ದುರ್ಗಾ ಪರಮೇಶ್ವರಿ, ನನ್ನ ಸ್ವಪ್ನಗೆ ಹುಷಾರಿಲ್ಲ. ಅದಕ್ಕೆ ಅವಳಿಗೋಸ್ಕರ ಅವಳು ಹರಕೆ ಮಾಡ್ಕೊಂಡಿದ್ದು ಈ ಉರುಳು ಸೇವೆನ ನಾನ್ ಮಾಡಿದೀನಿ. ನಾನು ಮಾಡಿದ ಈ ಉರುಳು ಸೇವೆನ ಅವಳೇ ಮಾಡಿದಾಳಿಂದ ಒಪ್ಕೊಂಡು ನಮ್ಮ ಪ್ರೇಮ ಯಶಸ್ವಿ ಆಗ್ಲಿ ಅಂತ ಹರ್ಸು ತಾಯಿ. ಸ್ವಪ್ನ ಹುಷಾರಿಲ್ಲ ಅಂತ ಸ್ವಪ್ನ ಇಲ್ಲಿಗೆ ಯಾಕೆ ಬಂದ್ಲು? ಉರುಳು ಸೇವೆ ಮಾಡ್ತೀನಿ ಅಂತ ಚೆಕ್ ಮಾಡಿದ್ನಲ್ಲ, ಆಗಿರೋ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಬಂದು ಹೋಗುವಷ್ಟು ಉರುಳು ಸೇವೆ ಮಾಡೋಕೆ ಆಗದೇ ಇರೋಷ್ಟು ಹುಷಾರಾಗಿರ್ಬೇಕು. ನಾನು ನೋಡಿಲ್ಲ, ಇಲ್ಲ ಅಂತ ಕಾಣುತ್ತೆ. ನೋಡಿದ್ರೆ ಮಾತಾಡ್ತಿಲ್ಲ, ಮಾತಾಡಲ್ಲ ಅಂದ್ರೆ ಅವ್ರ ಮನೆಯವ್ರು ಯಾರು ಬಂದಿರ್ಬೇಕು. ಇಲ್ಲ, ಬಂದಿರೋ ಕಾಣ್ತಿಲ್ಲ. ಇದೇ ಒಳ್ಳೆ ಸಮಯ, ಹೋಗಿ ನಾನೇ ಮಾತಾಡ್ತೀನಿ. ಓ, ಗುಡ್ ಮಾರ್ನಿಂಗ್ ಮದನ್. ಗುಡ್ ಮಾರ್ನಿಂಗ್ ಸರ್. ಏನ್ ಮದನ್ ಉರುಳು ಸೇವೆ ಮಾಡ್ತಾ ಕಾಣಿಸ್ತಾ ಇದೆ? ಏನ್ ನಿಮ್ ತಾಯಿಯವರು ಬೇಗ ಗುಣ ಆಗ್ಲಿ ಅಂತ ಹರ್ಸ್ಕೊಂಡಿದ್ದೀರಾ? ಹೌದು ಸರ್. ದೇವ್ರು ಒಳ್ಳೆ ಮಾಡ್ಲಪ್ಪ. ಥ್ಯಾಂಕ್ ಯು ಸರ್. ಹ್ಮ್. ಅಪ್ಪ
ಬಂದ ನೋಡ್ರೆ ರೀ ಏನ್ರಿ ಮಾತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗಿಲ್ವಾ? ನೋಡ್ರೆ ಗೊತ್ತಾಗುತ್ತೆ, ಕೇಳಿದ್ರೆ ಗೊತ್ತಾಗಲ್ಲ. ಅದೇನ್ ಇನ್ನೊಂದ್ಸರಿ ಕೂಗ್ ಹೇಳಯ್ಯ. ಈ ತರ ಕೂಗಿದ್ರೆ ತಾನೆ ಮನೆ ಒಳಿಕಿದ್ರು ಗೊತ್ತಾಗೋದು. ಹಲೋ ಫ್ರೆಂಡ್ಸ್, ಏನ್ ತಲೆ ಮೇಲೆ ಕೈ ಹೊತ್ಕೊಂಡು ಎಲ್ಲ ನಿಂತ್ಕೊಂಡ್ ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಹಾಗೆ ಸುಮ್ನೆ. ಇವತ್ ಸಂಡೇ ಎಲ್ಲೂ ಹೊರಗಡೆ ಹೋಗ್ಲಿಲ್ವಾ? ಎಲ್ಲೂ ಹೋಗ್ಲಿಲ್ಲ ಸರ್. ಎವ್ರಿ ಸಂಡೇ ಸುತ್ತಿ ಜಾಗನೆ ಸುತ್ತಿ ಬೋರ್ ಆಗೋಗಿತ್ತು. ಅದಕ್ಕೆ ಈ ಸಂಡೇ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟೇ ಸರ್, ಅಲ್ವೇನೆ? ಅದಕ್ಕೆ ಯೋಚನೆ ಮಾಡ್ತೀರಾ? ನನ್ ಫ್ರೆಂಡ್ ಮದ್ವೆ ಇದೆ, ಬನ್ನಿ ಹೋಗ್ಬರೋಣ. ಮದ್ವೆ ಊಟ ಬೋರು ಸರ್. ಹೌದಾ? ಮದ್ವೆ ಮುಗಿಸ್ಕೊಂಡು ಸೂಪರ್ ಲಂಚ್ ಕೊಡ್ತೀನಿ, ಬನ್ನಿ ಬನ್ನಿ. ಅಲ್ಲ, ಈ ಮನೆ ಮನೆ ಒಳಗೋಗೋರ್ಗೆ ಅಂತ ಯಾಕೆ ಪನ್ನೀರ್ ಹಾಕಿ ಕಳಿಸ್ತಾರೆ? ಸ್ನಾನ ಮಾಡ್ಬರಗೂ ಮಾಡಿ ಬರಗೂ ಭೇದ ಭಾವ ಇರ್ಬಾರ್ದು ಅಂತ ಅಲ್ವಾ ಸರ್? ಹೌದಾ? ಥ್ಯಾಂಕ್ ಯು ಪುಟಿ. ಇಷ್ಟು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಯಾರ ಹತ್ರ ಮಾತಾಡೋಣ ಅಂದ್ರೆ ಒಬ್ರು ಸಿಗ್ತಾ ಇಲ್ವಲ್ಲ? ಸ್ವಾಮಿ ಸ್ವಾಮಿ ಬನ್ನಿ 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 ನಿಂತ್ಕೊಳ್ಳಿ ಒಂದು ನಿಮಿಷ. ನೀವೇ ಹೇಳಿ ನ್ಯಾಯನ. ನಾನು ನಮ್ಮ ತಾತ ಬೈರೇಗೌಡರ ಮಗನಾದ ರಾಮೇಗೌಡರು, ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ. ಒಂದು ಲೆಕ್ಕದ ಪ್ರಕಾರ ನಾನು ಗಂಡಿಗೆ ಸೋದರಮಾಗಬೇಕು. ನೋಡಿ, ನನಗೆ ಲಗ್ನ ಪತ್ರಿಕೆ ಒಂದು ವಾರಕ್ಕಿಂತ ಮುಂಚೆ ಕೊಡ್ಬೇಕಾನೆ. ಕೊಟ್ಟಿದ್ದೊಳಗೆ ನೆನ್ನೆ ಬೆಳಿಗ್ಗೆ ಹಾಳಾಗೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಬಸ್ ಹತ್ತಿದ್ರೆ ಬಸ್ನಲ್ಲಿ ಸೀಟೇ ಇಲ್ಲ. ಇಷ್ಟು ನಾನು ಗಂಡಿಗೆ ಸೋದರಮಾವ. ಹಾಳಾಗೋಗ್ಲಿ ಅಂತ ಹಾಗೂ ಈಗ ಅಡ್ಜಸ್ಟ್ ಮಾಡ್ಕೊಂಡು ಕಲ್ಯಾಣ ಮಂಟಪ ಸೇರಿದ್ರೆ ಯಾವಾಗ ಬಂದ್ರಿ, ಹೇಗ್ ಬಂದ್ರಿ, ಹೆಂಗ್ ಬಂದ್ರಿ ಅಂತ ಒಬ್ರು ಕೇಳೋದಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರಮಾವ. ಶಿವನೇ ನಾರಾಯಣ ಅಂತ ಕೊಟ್ಟಿದ್ರು ಮಲ್ಲಿ ಬಿಟ್ಕೊಂಡಿದ್ರು. ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಒಬ್ರು ಕೇಳೋದಿಲ್ಲ. ಯಾರು ಕೇಳಿದ್ರು ಪರವಾಗಿಲ್ಲ ಅಂತ ನಾನೇ ಹೋಗಿ ಊಟ ಮಾಡ್ಕೊಂಡು ರೂಮ್ ನಲ್ಲಿ ಮಲಗೋಣ ಅಂತ ನೋಡಿದ್ರೆ ಹೊತ್ಕೊಳಕಿದ್ರೆ ಹಾಸ್ಕೊಳಕಿಲ್ಲ, ಹಾಸ್ಕೊಳಕಿದ್ರೆ ಹೊತ್ಕೊಳಕಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರಮಾವ. ಬೆಳಿಗ್ಗೆ ಎಬ್ಸರು ಯಾರು ಇರಲ್ಲ ಅಂತ ಹೇಳಿ ನಾನೇ ಎದ್ದು ಬಚ್ಚಿನ ಮನೆಗೆ ನೋಡ್ತೀನಿ, ಬಿಸ್ತಿರಿಲ್ಲ, ತಣ್ಣೀರು. ಇಷ್ಟಕ್ಕೂ ನಾನು ಗಂಡಿನ ಸೋದರಮಾವ. ಅದೇ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀನಿ. ಯಾವನಾದ್ರೂ ಒಬ್ಬ ಬನ್ನಿ ತಿಂಡಿಗೆ ಅಂತ ಕರೆಯೋನಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರಮಾವ. ಅದು ಹಾಳಾಗೋಗ್ಲಿ. ಇಷ್ಟೋ ತನಕ ಕಿವುಡ ಮುಂದೆ ಶಂಕ ಉದ್ದಂಗೆ ನಿಮ್ ಮುಂದೆ ಅರ್ಚ್ಕೋತಾ ಇದ್ದೀನಿ. ಯಾವನಾದ್ರೂ ಒಬ್ಬ ಬಂದು ಯಾಕೆ ಮಾತಾಡ್ತಾ ಇದೆಯಾ, ಏನ್ ಮಾತಾಡ್ತಾ ಇದೆಯಾ ಅಂತ ಕೇಳಿದ. ಇಷ್ಟಕ್ಕೂ ನಾನು ಗಂಡಿನ ಸೋದರಮಾವ. ಇದಕ್ಕೆ ನೀವೇ ನ್ಯಾಯ ಹೇಳಿ ನೋಡ. ಬೋರೇಗೌಡ ಮನೆಗೂ ಬಿಡಿಸಿದ್ಯಾ? ನೀನು ಹಿಡ್ಕೊಳ್ಳೋದೇ ಒಂದು ಕರ್ಮ ಕಣೆ ನನಗೆ. ಇವ್ ಯಾಕೆ ಮಾಡ್ಕೊಂಡ್ರೆ ಬಂದ್ರೆ ಮತ್ತೆ ಹುಡುಗಿ ನೋಡ್ಕೊಂಡ್ ಬರೋಣ. ಇಲ್ಲೇ ಬತ್ತಳಲ್ಲ, ನೋಡ್ಬೋದು. ಸುಮ್ನೆ ಕೂತ್ಕೊಂಡು ಏನ್ರೆ ಮಾಡೋದು? ಹುಡುಗಿ ನೋಡ್ಕೊಂಡು ಹಾಗೆ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಈ ಕಡೆ ಹೋಗುವ. ಅದಿದ್ದು ಕಡೆ ಗಂಡಿನ ರೂಮ್ ಕಡೆ ಸರ್. ಹುಡುಗಿ ರೂಮ್ ಯಾವ ಕಡೆ? ಕೇಕೆ ಅಂತ ನಗ್ತಾ ಇರೋದು ಕೇಳಿದ್ರೆ ಗೊತ್ತಾಗಲ್ಲ. ಹೆಣ್ಣಿನ ರೂಮ್ ಅದು ಅಂತ ಹೇಳೋದು ಕೇಳಿದ್ರೆ ಗೊತ್ತಾಗ್ತೈತೆ. ಕೇಳಿ ಕೇಳಿ ಅವ್ರನ್ನಲ್ಲಿ ಚಿತ್ತೆ ಬಿಟ್ಟೈತೆ. ನಾನು ಯಾವ್ದೋ ಮುಖ್ಯ ಮಾತಾಡ್ತಾನೆ. ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ದಿವ್ಯಾ ಅಂತ ಹಾಕಿದಾರಲ್ಲೇ. ಅವ್ನು ನಿಜವಾಗಿ ಹೆಸರು ಅದೇ ಇರ್ಬೇಕು. ಈಗ ಏನೇ ಮಾಡೋದು? ಎಸ್ಕೇಪ್ ಆಗ್ಬಿಡೋಣ. ಬಂದ್ರೆ ಈಗ ಎಸ್ಕೇಪ್ ಆಗ್ಬಿಟ್ರೆ ಆಮೇಲೆ ಸಿಕ್ಕಾಕೊಳ್ಳೋಣ. ನಾವು ಮೊದಲು ಮದನ್ನ ಎಸ್ಕೇಪ್ ಮಾಡೋಣ. ಹುಡುಗಿ ನೋಡಕ್ ಮುಂಚೆ ರೆಡಿ. ಯಾಕೆ ಓಡ್ ಬರ್ತಾ ಇದ್ಯಾ? ಅದು ಮಧ್ಯ ಮನೇಲಿ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ಅಂತಾರಲ್ಲ, ಅದಕ್ಕೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀವೇ ನ್ಯಾಯ ಹೇಳಿ. ನಾನು ನಮ್ಮ ತಾತ ಬೈರೇಗೌಡರ ಮಗ ರಾಮೇಗೌಡರು, ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ. ನಾನು ಸಂಬಂಧದಲ್ಲಿ ಗಂಡಿಗೆ ಸೋದರಮಾವ ಆಗಬೇಕು. ನನಗೆ ಲಗ್ನ ಪತ್ರಿಕೆ ಒಂದು ವಾರಕ್ಕಿಂತ ಮುಂಚೆ ಕೊಡಬೇಕಾಗಿತ್ತು. ನಿನ್ನೆ ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಮದುವೆಗೆ ಬರೋಣ ಅಂತ ಬಸ್ ಹತ್ತಿದೆ. ಬಸ್ನಲ್ಲಿ ಕೂತ್ಕೊಂಡು ಸೀಟೇ ಇಲ್ಲ. ಅವ್ರಿಗೆಲ್ಲ ತಲೆ ತಿನ್ಬೇಡ. ನಾನು ಅವನ ಹುಡುಗಿ ನೋಡಿರಂಗೆ ಮರಿಯಾಗಿ ಮುಂದೆ ಕೂತ್ಕೊಳ್ಳ. ಬನ್ನಿ. ಇಲ್ಲೇ ನಿಮ್ ಸೀಟ್ ಇದೆಯಲ್ಲ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಇಲ್ಲೇ ಕೂತ್ಕೊಳ್ತೀನಿ. ಅಲ್ವೇನೆ? ಒಂದು ತಕೊಂಬನೆ. ವಾಟ್ ಇಸ್ ದಿಸ್? ಚೀಟಿಂಗ್ ಡ್ಯಾನ್ಸ್, ವೇವಿಂಗ್ ಡ್ಯಾನ್ಸ್. ಎಲ್ಲೋದು ನೀವು ಹುಡುಗಾಟ ಬಿಡಲ್ವಲ್ಲ? ಟಿವಿ ನೋಡ್ತೀನಿ ಕಣೆ. ಅವ್ರು ಏನಾದ್ರು ಬಂದು ಕೂತ್ಕೊಂಡ್ರೆ ಕಾಣಿಸ್ತಿ ಕಣೆ. ನ್ಯಾಯ ಹೇಳೋರು ಒಬ್ಬರು ಸಿಗ್ತಾ ಇಲ್ವಲ್ಲ? ಒಂದ್ ನಿಮಿಷ ಬಂದೆ. ತಮ್ಮ, ನೀನು ವಯಸ್ಸಲ್ಲಿ ಚಿಕ್ಕವನಾದ್ರೂ ದೇಹದಲ್ಲಿ ದೊಡ್ಡವನಾಗಿದ್ಯಾ. ನೀನೇ ನ್ಯಾಯ ಹೇಳು. ನಾನು ನಮ್ಮ ತಾತ ಬೈರೇಗೌಡರ ಮಗ ರಾಮೇಗೌಡರು, ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ. ನಿಮ್ಗೆ ಕರೆಕ್ಟ್ ನ್ಯಾಯ ಹೇಳ್ಬೇಕಾನೆ. ನಾನ್ ಹೇಳಿದ್ರೆ ಸರಿ ಹೋಗಲ್ಲ. ನೋಡಿ ಅಲ್ಲಿ ಕೂತಿದಾರಲ್ಲ ಗುಂಬುರ್ ಕೂದಲು, ಅವರು ಸುತ್ತಮುತ್ತ ಇರೋ 10 ಹಳ್ಳಿಗೆ ನ್ಯಾಯ ಹೇಳೋ ಪಂಚಾಯತ್ ಚೇರ್ಮನ್. ಅವ್ರ ಹತ್ರ ಹೋಗಿ ಕೇಳಿ ಕರೆಕ್ಟ್ ಆಗಿದೆ. ಸ್ವಾಮಿ, ನೀವೇ ನ್ಯಾಯ ಹೇಳಿ. ನಾನು ನಮ್ಮ ತಾತ ಬೈರೇಗೌಡರ ಮಗ ರಾಮೇಗೌಡರು, ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ ಅಂತ. ಇಷ್ಟಕ್ಕೂ ನಾನು ಗಂಡಿಗೆ ಸೋದರಮಾವ ಆಗಬೇಕು. ನನಗೆ ಲಗ್ನ ಪತ್ರಿಕೆ ಒಂದು ವಾರಕ್ಕಿಂತ ಮುಂಚೆ ಕೊಡ್ತಾನೆ. ನೆನ್ನೆ ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಬಸ್ಸಿಗೆ ಬರಬೇಕು ಅಂತ ಬಸ್ ಹತ್ತಿದೆ. ಕೂತ್ಕೊಳ್ಳಿ ಸೀಟೇ ಇಲ್ಲ. ಇಷ್ಟಕ್ಕೂ ನಾನು ಗಂಡಿಗೆ ಸೋದರಮಾವ. ನಿನ್ ಕಾಲಿ ಬೇಕಾದ್ರೆ ಬೀಳ್ತೀನಿ ಕಂಡ. ಪಾರ್ಲಾ ಅವ್ರು ಪೂರ ಹೇಳ್ಬಾರ್ಲ. ಐ ಬ್ಲೂ ಫಿಲ್ಮ್ ಬೆಂಚ್.
ಈ ಗಣಿ ಒಂದ್ ಐಡಿಯಾ ಕೊಡು. ಅವ್ನ ಇಲ್ಲಿಂದ ತಕ್ಷಣ ಕರ್ಕೊಂಡು ಹೋಗಕ್ಕೆ ಇರೋದು ಒಂದೇ ದಾರಿ. ನಿಮ್ ಮನೇಲಿ ಅವಾಗ ಡ್ರಾಮಾ ಮಾಡ್ತೀಯಲ್ಲ, ಆ ಡ್ರಾಮಾ ಮಾಡಿ. ಅದೆಲ್ಲ ವರ್ಕೌಟ್ ಆಗುತ್ತೆ. ಏಯ್ ವರ್ಕೌಟ್ ಮಾಡ್ತೀವೋ? ಸುರೋಜ್ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸಾರಿ ಒದೆ ಹಾಕ್ಸ್ಕೊಂಡ್ಬಿಡ್ತೀನಿ. ಫೌಂಟೇನ್ ನೀರು ಎಲ್ಲ ನೀವು ಮತ್ತೆ ಟಿವಿ ಬಂದ್ರಿ ನೋಡಿ. ಹೌದಾ? ಜಾಣ ಮರಿ. ನೀವಲ್ಲಿ ಟಿವಿ ಬರ್ತಾ ಇದ್ದೀರಾ? ನೋಡ್ತೀನಿ ಬಿಡಿ. ಏ ಮದನ್, ಯಾರ ಮೈ ತರ ಕೂಗ್ತಾ ಇದ್ಯಾ? ನಿನ್ ಪಕ್ಕ ಮದುವೆ ವೇಷ ಕುಳ್ತಿರೋ ನನ್ ಸ್ವಪ್ನನ. ಸ್ವಪ್ನನ? ನೀನೆಲ್ಲ ತಪ್ಪು ತಿಳ್ಕೊಂಡಿದ್ಯಾ. ಇವಳು ದಿವ್ಯಾ. ಸ್ವಪ್ನ? ನಿನ್ನ ಹೆಸರು ದಿವ್ಯಾನಾ? ನನ್ಗೇನು ಅರ್ಥ ಆಗ್ತಲ್ಲ. ಏನಾಯ್ತು ಹೇಳು. ಹಲೋ, ನಾನೇನು ಅಂತ ಹೇಳಿ? ನೀವ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಪ್ಲೀಸ್ ಸ್ವಪ್ನ, ನಾನು ಯಾರು ಅಂತ ಕೇಳಿ ಕೊಲ್ಬೇಡ. ಕ್ಯಾನ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್? ಸಂಬಂಧ ಇಲ್ಲದನ್ನ ಹೇಳಿ ನೀವು ನನ್ನ ಕೊಲ್ತಾ ಇದೀರಾ. ನೀವು ನನ್ನ ಯಾರು ಅನ್ಕೊಂಡು ಏನೇನು ಮಾತಾಡ್ತಾ ಇದೀರಾ. ನಾ ಸ್ವಪ್ನ ಅಲ್ಲ ಅಲ್ಲ ಅಲ್ಲ. ನೀವಾದ್ರೂ ನಿಮ್ ಫ್ರೆಂಡ್ ಹೇಳಿ, ಅವಳು ಎಷ್ಟು ಲೆಟರ್ ಬರ್ತಿಲ್ಲ, ಎಷ್ಟೊಂದು ಸಲ ನನ್ನ ಜೊತೆ ಫೋನಲ್ಲಿ ಮಾತಾಡಿ. ನನ್ನ ಮನ್ಸಾರೆ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸಿಲ್ಲ. ಹೇಳಿ ಹೇಳಿ, ಮಾತಾಡಿ. ಬೇರೆ ಸಂದರ್ಭದಲ್ಲಿ ಮಾತಾಡ್ತಿರಲ್ಲ, ಮಾತಾಡಿ ಮಾತಾಡಿ. ಸಾರಿ ಸರ್, ಆ ಹುಡುಗಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಿಮ್ ಹತ್ರ ಆಟ ಆಡ್ಬೇಕು ಅಂತಾನೆ ಅವ್ಳು ನಮ್ಮ ಫ್ರೆಂಡು, ಅವಳ ಹೆಸರು ಸಪ್ನ ಅಂತೆಲ್ಲ ಕತೆ ಕಟ್ಟಿ ನಿಮ್ ಹತ್ರ ಇಷ್ಟು ನಾಟಕ. ಇಷ್ಟು ದಿನ ನಾಟಕ ಈಗ ಆಡ್ತಾರೋ ನಾಟಕ. ನಿಮ್ ಫ್ರೆಂಡ್ ಕಾಪಾಡಕ್ಕೋಸ್ಕರ ನೀವೆಲ್ಲ ಸೇರ್ಕೊಂಡು ಈಗ ನಾಟಕ ಆಡ್ತಿದ್ದೀರಾ. ಸತ್ಯವಾಗ್ಲೂ ಹೇಳ್ತಿದೀವಿ ಸರ್, ಆ ಹುಡುಗಿ ಇನ್ನೋಸೆಂಟ್. ತಪ್ಪೆಲ್ಲ ನಮ್ದೇ ಸರ್. ಸ್ವಪ್ನ, ನಾನಿದ್ದೀನಿ. ನೀನೇನು ಎದುರ್ಕೋಬೇಡ. ಧೈರ್ಯವಾಗಿ ನಿನ್ ಮನಸ್ಸಲ್ಲಿ ಇರೋದನ್ನ ಹೇಳು. ನನ್ನೇ ಪ್ರೀತಿಸಿದ್ದೀನಿ ಅಂತ ಹೇಳು. ನನ್ನೇ ಮದುವೆ ಆಗ್ತೀನಿ ಅಂತ ಹೇಳು. ನೀನ್ ಯಾರು ಭಯ ಪಡ್ತಿದ್ಯಾ? ನಿಮ್ಮ ಅಪ್ಪನ್ಗ, ನಿಮ್ಮ ಅಮ್ಮನ್ಗ, ಇಲ್ಲ ನಿಮ್ಮ ಅಣ್ಣನ್ಗ? ನಿನ್ನ ಆಸೆ ಆಕಾಂಕ್ಷೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ ಜೀವನ ನೀನೇ ಹಾಳು ಮಾಡ್ಕೋತಿದ್ಯಾ? ನನ್ ಜೀವನ ನಾನು ಹಾಳು ಮಾಡ್ಕೋತಾ ಇದೀನಾ? ಏನ್ ಹೇಳ್ತಾ ಇದೀರಾ ನೀವು? ನನಗೊಂದು ಅರ್ಥ ಆಗ್ತಿಲ್ಲ. ನೋಡಿ, ನಾವಾಗ್ಲಿ ನಮ್ಮ ಮಗಳಾಗ್ಲಿ ನೀವ್ ಅಂದ್ಕೊಂಡಾಗೆ ಮೋಸಗಾರಲ್ಲ. ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ. ನಮ್ಮ ಮಗಳಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದೀವಿ. ಅವಳಿಷ್ಟಾನೇ ನಮ್ಮಿಷ್ಟ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀರಿ, ಏನೇನು ಮಾತಾಡಿ ಅವ್ರ ಜೀವನ ಹಾಳು ಮಾಡಬೇಡಿ. ಈಗ ಒಳ್ಳೆ ತರ ವೇಷ ಹಾಕೊಂಡು ವಾದಿಸ್ಬೇಡಿ. ನೀವು ನಿಮ್ಮ ಮಗ ಸರಿ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಅಂತ ಸ್ವಪ್ನ ನನ್ನ ಹೇಳಿದಾಳೆ ಅಲ್ವಾ? ಸ್ವಪ್ನ, ಅಯ್ಯೋ ದೇವ್ರೆ, ಇದೇನ್ ಗ್ರಹಚಾರನಪ್ಪ. ನೋಡು, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ಕಾಲ್ಗೂ ಬೀಳ್ತೀನಿ. ಇಲ್ಲ ಸಲದೆಲ್ಲ ಹೇಳಿ ನನ್ ಮಗಳು ಬಾಳ ಹಾಳು ಮಾಡ್ಬೇಡಪ್ಪ. ಬೀಗ್ಲೆ, ಅವನ ಹತ್ರ ಏನ್ರಿ ಬೇಡ್ಕೋತೀರಾ? ದುಡ್ಡು ಕಾಸಿಗಾಗಿ ಮದುವೆ ಮನೆ ನುಗ್ಗಿ ಈ ತರ ಗಲಾಟೆ ಮಾಡೋದು ಇಂಥವ್ನು ಕಸ್ಬಾಗ್ಬಿಟ್ಟಿದೆ. ಕತ್ತಿಡ್ದು ಆಚೆ ತಳ್ಳೋದು ಬಿಟ್ಟು ಅವನಿಗೆ ನ್ಯಾಯ ಒಪ್ಪಿಸ್ತೀರಾ? ಸುರೇಶ್, ಹೇಳಿ ಮೇಲೆ ಅವನ ಕಾಲಿ ಬಿದ್ದು ನಿಮ್ಮ ಮನೆ ತರದ ಮರ್ಯಾದೆ ನೀವೇ ಹಾಳು ಮಾಡ್ಕೋತೀರಾ? ನನ್ನ ಸೊಸೆ ಅಪರಂಜಿ ಅಂತೋಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಏನೇ ಹೇಳಿದ್ರು ಈ ಮದುವೆ ನಡೆಯುತ್ತೆ, ನಡೀಲೇಬೇಕು. ಹೇಳಿ ಮೇಲೆ. ಇನ್ನು ಏನೋ ನೋಡ್ತಿದ್ದೀರಾ? ಆ ಹುಚ್ಚಿನ ನಾಲ್ಕು ಬಿಟ್ಟು ಆಚೆ ಬಿಸಾಕ್ರೋ. ನಿಲ್ಸಿ. ಏ ಮದನ್, ಏನಾಗಿಲ್ಲ? ಆದರ್ಶ್, ಇಲ್ಲಿರೋರು ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ಸ್ವಪ್ನನು ನನ್ನ ನೇಮಿಸ್ಬಿಟ್ಟು ಉಳಿದಿರೋ ನೀನೊಬ್ನೇ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಈ ತರ ನಡೀತಾರ ಮದುವೆನ ನಿಲ್ಸೋಸ್ ಕೆಟ್ಟೋ ನಾನಲ್ಲ ಅಂತ. ನನ್ನ ಪ್ರೀತಿ ವಿಷಯನೂ ನಿನ್ ಗೊತ್ತು. ನಿನ್ ಪ್ರೀತಿ ಬಗ್ಗೆ ನನಗೂ ಗೊತ್ತು ಮದನ್. ಆದ್ರೆ ನೀನ್ ಪ್ರೀತಿದ್ದು ಇವಳೆ ಅಂತ ಅಂದ್ರೆ ನೀವು ನಂಬ್ತಾ ಅಲ್ವಾ? ಬೇಕಾದ್ರೆ ಅವ್ರ ಕೈಲಿ ನಾನು ಕೊಟ್ಟಿರೋ ಉಂಗುರ ಇದೆ ನೋಡಿ. ಆ ಉಂಗುರನ ನೀನ್ ನನ್ನ ಕೈಲಿ ಎಷ್ಟೆಲ್ಲ ನೋಡಿಲ್ಲ. ಈ ಉಂಗುರ ತೆಗೆದಿದ್ಯಾ? ಇದು ನನ್ನ ದೇವ್ರ ಉಂಗುರ. ಇವನಿಗೆ ಹಾಕಿ ಪರವಾಗಿಲ್ಲ. ನಾನು ನಿನ್ನ ನಂಬ್ತೀನಿ ಮದನ್. ನಿಶ್ಚಿತಾರ್ಥದ ದಿನ ಹೇಳಿದ್ನಲ್ಲ ನನಗೆ ಉಂಗುರ ಹೇಗೆ ಸಿಕ್ತು ಅಂತ. ಅವತ್ ನಾನು ನಂಬ್ದೆ, ಆದ್ರೆ ಇವತ್ತು ನಮಗ್ ಸಾಧ್ಯನೇ ಇಲ್ಲ. ಆದರ್ಶ್, ಅವನು ಯಾವನೋ ಏನೋ ಹೇಳ್ದ ಅಂತ ನೀನು ನಂಬ್ತೀನೋ? ನನ್ನ ಮಾತು ಕೇಳೋ. ನಿಮ್ಗೆ ದಿವ್ಯ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅದಕ್ಕಿಂತ ಹೆಚ್ಚು ನಂಬಿಕೆ ನನಗೆ ಮದನ್ ಮೇಲಿದೆ. ನಾನು ಇವತ್ತಿನ ನೋಡ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ಆದರ್ಶ್, ನೀವು ಈ ರೀತಿ ತೀರ್ಮಾನ ತಗೊಂಡ್ರೆ ನಮ್ಮ ಮಗಳ ಭವಿಷ್ಯ ಏನಾಗಬೇಕು? ಅವ್ರನ್ನ ತಡಿಬೇಡಿ. ಈಗ ನೀವು ಅವ್ರನ್ನ ಈ ಮದುವೆಗೆ ಒಪ್ಸಿದ್ರು ಅವ್ರನ್ನ ಮದುವೆ ಆಗೋಕೆ ನನಗಿಷ್ಟ ಇಲ್ಲ. ಒಂದು ಸಲ ಅನುಮಾನ ಅನ್ನೋದು ಮನಸ್ಸಿನಲ್ಲಿ ಬಂದ್ಬಿಟ್ರೆ ಜೀವನ ಪೂರ್ತಿ ಸಂತೋಷ ಅನ್ನೋದು ಇರೋದೇ ಇಲ್ಲ. ಅಲ್ಲ, ಮದುವೆ ನಿಂತೋಯ್ತು. ಯಾರಾದ್ರೂ ಒಬ್ರು ನನ್ನ ಹತ್ರ ಬಂದು ಮದುವೆ ಯಾಕೆ ನಿಲ್ತು, ಏನ್ ವಿಷಯ ಅಂತ ಕೇಳಬಾರ್ದ? ಇಷ್ಟಕ್ಕೂ ಗಂಡಿ ಸೋದಮಾವ ನಾನು. ಗಂಡೆ ಇಲ್ಲ, ಇದ್ರ ಸೋದಮಾವ ಬೇರೆ ಅಂತೆ. ಊಟ ಮದುವೆನೇ ಇಲ್ಲ, ಊಟ ಯಾವನ್ನ ಕೊಡ್ತಾನೆ? ನೀವೇನ್ ನಡಿಬೇಕು ಅನ್ಕೊಂಡು ಇಲ್ಲಿಗೆ ಬಂದಿದ್ರು ಅದೆಲ್ಲ ನಡೆದಾಯ್ತಲ್ಲ. ಈಗ ನಿಮ್ಗೆ ನೆಮ್ಮದಿನ? ಯಾಕೆ ನೀನ್ ಅನ್ಕೊಂತಾರ ಮದುವೆ ನಡಿಲ್ಲ ಅಂತ ಬೇಜಾರ? ನೀವು ಒಬ್ಬ ಮನುಷ್ಯ ನೋಡೋಕೆ ಇಷ್ಟು ಡೀಸೆಂಟ್ ಆಗಿ ಕಾಣ್ತೀರಾ, ಇಷ್ಟು ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೀರಲ್ಲ. ಆಗ್ಬೇಕಾತೆ ನನಗೆ ಅವಮಾನ ಆಗ್ಬೇಕಾತೆ. ನಿನ್ನ ಮನ್ಸಾರ ಪ್ರೀತಿಸಿದ್ದಕ್ಕೆ ಇದೆಲ್ಲ ಆಗ್ಬೇಕಾತೆ. ಹೋಗ್ಬಿಡಲ್ಲ ನನ್ನ ಸಿಟಿ ಬುದ್ಧಿನ. ಒಂದ್ ನಿಮಿಷ ಕೇಳಿ ಪ್ಲೀಸ್, ಸ್ವಲ್ಪ ತಾಳ್ಮೆಯಿಂದ. ಏನ್ ನಡೀತು ಅಂತ ಕೇಳಿ ಸರ್ ಪ್ಲೀಸ್. ತಪ್ಪು ನಿಮ್ದು ಅಲ್ಲ, ಅವ್ರದ್ದು ಅಲ್ಲ. ಆಕ್ಚುಲಿ ಅವ್ರಿಗೆ ಗೊತ್ತಾದಾಗೆ ಅವ್ರ ಪೂಜೆ ಬುಟ್ಟಿಲಿ ಉಂಗ್ರ ಹಾಕಿದ್ದು ನಾನೇ. ಹೌದು ಸರ್, ಯಾವಾಗ್ಲೂ ಎಲ್ಲೋ ನಿಮ್ಮ ನೋಡಿ ಇಷ್ಟಪಟ್ಟು ಇವ್ರ ಹತ್ರ ನೀವು ನಮ್ಮ ಫ್ರೆಂಡು ಹೆಸರು ಸಪ್ನ ಅಂತ ಸುಳ್ಳು ಹೇಳಿ ಅವ್ರ ಮನ್ಸಿನಲ್ಲಿ ಪ್ರೀತಿ ಹುಡ್ಸಿದ್ವಿ.
ಆ ಸಮಯದಲ್ಲಿ ನಡೆದ ಎಲ್ಲಾ ಘಟನೆಗಳು ಸಂದರ್ಭಕ್ಕೆ ತಕ್ಕಂಗೆ ಹೊಂದ್ಕೊಂಡು ನಡೆದು ನಾವಾಡೋ ನಾಟಕಕ್ಕೆ ನೆರವಾದ್ವು. ನಾವೇನೋದನ್ನೆಲ್ಲ ಹುಡುಗಾಟಕ್ಕೆ ಆಡ್ವಿ. ಆದ್ರೆ ಇವ್ ನಿಮ್ಮನ್ನ ಪ್ರೀತಿಸ್ತಾರದ್ ಮಾತ್ರ ಸತ್ಯ. ಪ್ರಪಂಚದಲ್ಲಿ ನಿಮ್ಮನ್ನ ಯಾರು ಈ ಮಟ್ಟ ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನೀವು ಅವರು ಒಂದಾದ್ರೆ ಖಂಡಿತ ಸುಖವಾಗಿದ್ದೀರೋ ನಮ್ಗೆ ನಮ್ಗೆಲ್ರಿಗೂ ಇದೆ. ಪ್ಲೀಸ್ ಇದಕ್ಕೆ ಒಪ್ಕೊಳ್ಳಿ. ನೋಡಿ, ನಿಮ್ ಕಣ್ಗೆ ಅಮರ ಪ್ರೇಮಿ ತರ ಕಾಣ್ತಿರ್ಬಹುದು, ಆದ್ರೆ ನನಗೇನು ಹಾಗೆ ಅನಿಸಿಲ್ಲ. ಸಿಟಿ ಹುಡುಗಿರ ಬಗ್ಗೆ ಇವ್ರಿಗೆ ಕೆಟ್ಟ ಅಭಿಪ್ರಾಯ ಕೇಳಿದ್ರೆ ಇವ್ರ ಮನಸ್ಸು ಎಷ್ಟು ಕುರುಪಾದದು ಅಂತ ನನ್ಗೆ ಅರ್ಥ ಆಗುತ್ತೆ. ಇವ್ರನ್ನ ಮದುವೆ ಆಗೋದಿರ್ಲಿ, ಇವ್ರ ಮುಖ ನೋಡ್ಕೊಂಡು ನನ್ಗೆ ಅಸಹ್ಯ ಆಗ್ತಿದೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಸರ್ ಹೀಗೆಲ್ಲ ಮಾಡ್ಬಿಟ್ರಿ? ಸ್ವಲ್ಪ ತಾಳ್ಮೆಯಿಂದ ನಡ್ಕೊಂಡಿದ್ರೆ ಎಲ್ಲ ಸರಿ ಆಗ್ತಿತ್ತೋ ಏನೋ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವಳು ನಮ್ ಫ್ರೆಂಡ್ ಆಗಿದ್ದೆ, ನಾವ್ ಅವಳ ಮದ್ವೆಗೆ ಬರ್ತಾ ಇರ್ತಿದ್ವಾ? ಹೋಗಿ ಸರ್, ನೀವು ದುಡ್ಬಿಡ್ರಿ ಸರ್. ಏನು ಫ್ರೆಂಡ್ಸ್, ಏನು ಸಮಾಚಾರ? ಈ ಪಾತ್ರೆಯಲ್ಲಿ ಹಾಕಿರೋ ñಂಡಿ ಏಡಿಕಾಯಿ ತರ ಕೊರ್ರ 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 ಅಂತ ಇರೋ ನೀವು ಇವತ್ತು ಸೈಲೆಂಟ್ ಆಗಿ ಕೂತಿದ್ರಲ್ಲ, ಏನು ವಿಷಯ? ಏನಾಯ್ತು? ಏನಿಲ್ಲ ನಾಯರ್, ಸುಮ್ನೆ ಸುಮ್ಮನೆ 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 ಕೂತಿದ್ದಾರೆ. ಸುಮ್ಮನೆ ಸುಮ್ಮನೆ. ಅಕ್ಕ ಒಂದ್ ನಿಮಿಷ. ಅದೇನಂತ ಇಲ್ಲೇ ಬಂದ್ ಹೇಳೋ. ಅದೇಕ ಸೀಕ್ರೆಟ್ ಪರ್ಸನಲ್. ಬಾ ಇಲ್ಲಿ. ಐ ಆಮ್ ಸಾರಿ. ಇಷ್ಟು ದಿನ ನೀನು ಹುಡುಗಿ ಅನ್ಕೊಂಡು ಪ್ರೀತಿಸಿದ್ಯಲ್ಲ, ಅದು ಹುಡುಗಿ ಅಲ್ಲ, ಹುಡುಗ. ಇನ್ಫ್ಯಾಕ್ಟ್ ನಿಜವಾದ ವಿಷಯ ನನಗೆ ಗೊತ್ತಿದ್ರು ನಿನ್ನ ಜೊತೆ ಹುಡುಗಾಟ ಆಡಿದೆ. ಐ ಆಮ್ ವೆರಿ ಸಾರಿ. ಆಗಿದ್ನೆಲ್ಲ ಮರೆತು ಚೆನ್ನಾಗಿ ಓದ್ಕೊ ಹೋಗು. ಏನೇನೋ ಮಾತಾಡಿ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡಿ ಅಕ್ಕ. ಲಾಸ್ಟ್ ಟೈಮ್ ಫೀಸ್ ಕೊಟ್ಟಿಲ್ಲ ಅಂತ ನಿಮ್ಗೆ ಬೇಜಾರು. ತಗೊಳ್ಳಿ. ಏ ಪೆದ್ಮುಂಡದೆ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಷ್ಟು ದಿನ ನೀನ್ ನೋಡ್ತಾ ಇದ್ದಿದ್ದು ಹುಡುಗಿನಲ್ಲ, ಇವನ್ನ. ಹೇಳ ಮೇಲೆ. ಗೊತ್ತಾಯ್ತಲ್ಲ, ಹೋಗ್ ಹೋಗು. ತುಳಿದ್ ಬಿಡ್ತೀನಿ ಹಾಕೊಂಡು ಹಂಗೆ. ಆ ಹುಡುಗನ ಆಡಿಸ್ದಾಗೆ ನಮ್ಮ ಮದನ್ನು ಆಡಿಸ್ಬಿಟ್ರಲ್ಲ, ಈಗ ಸಂತೋಷನಾ ನಿಮ್ಗೆ? ಈ ಚಲ್ಲಾಟ ಆಡೋ ವಯಸ್ಸಲ್ಲಿ ನಿಮ್ ಕಾಲ್ ಮೇಲೆ ನೀವು ನಿಂತಿರೋ ಛಲ ನೋಡಿ. ಜೀವನ ಅಂದ್ರೆ ಏನು ಅಂತ ಗೊತ್ತಿರೋರು ಬೇರೆಯವ್ರ ಭಾವನೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ನ ಸ್ನೇಹಿತನ ವಿಷಯ ತಿಳಿಸಿ ಅವನ್ ಪ್ರೀತಿಗೊಂದು ದಾರಿ ಮಾಡ್ಕೊಡ್ತೀರಾ ಅಂದ್ರೆ ಅವನ್ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ನೀವು. ನೋಡಿ, ನಾವ್ ಮಾಡಿದ್ದೆಲ್ಲ ತಪ್ಪೆ. ಆದ್ರೆ ಕೊನೆಯಲ್ಲಿ ನಮ್ ತಪ್ಪನ್ ಸರಿ ಮಾಡೋ ಪ್ರಯತ್ನದಲ್ಲಿದ್ದಾಗ ಮದನ್ ಸಿಟಿ ಹುಡುಗಿರ್ ಬಗ್ಗೆ ಹಗುರವಾಗಿ ಮಾತಾಡಿ ಆ ಹುಡುಗಿ ಮನ್ಸನ್ನ ಘಾಸಿ ಮಾಡ್ಬಿಟ್ರು. ಮದನ್ ಸಿಟಿ ಹುಡುಗಿರು ಅಂದ್ರೆ ಎಲ್ರು ಹಾಗೆ ಅಂತ ಅನ್ಕೊಂಡಿದ್ದಾನೆ. ಅವನು ಹೀಗ ಅನ್ಕೊಂಡಿರೋದಕ್ಕೆ ಹಿಂದೆ ಒಂದ್ ಬಲವಾದ ಕಾರಣ ಇದೆ. ಅದನ್ನೆಲ್ಲ ಬಿಡಿಸಿ ಹೇಳಿ ಆ ಹುಡುಗಿನ ಒಪ್ಸೋಣ ಬನ್ನಿ. ನಾವ್ ಎಷ್ಟು ಹೇಳಿದ್ರು ಅವಳು ಒಪ್ನಿಲ್ಲ. ನಾವು ಬೇಕಾದಷ್ಟು ಪ್ರಯತ್ನ ಪಟ್ವಿ, ಆದ್ರೆ ಅವಳು ನಮ್ಮ ಮಾತ್ ಕೇಳಕ್ಕೆ ತಯಾರೇ ಇಲ್ಲ. ಇಲ್ಲ, ನನಗ್ ನಂಬಿಕೆ ಇದೆ. ಖಂಡಿತ ಆ ಹುಡುಗಿನ ನಾನು ಒಪ್ಪಿಸ್ತೀನಿ. ನಾನು ಹೇಳೋದನ್ನ ತಾಳ್ಮೆಯಿಂದ ಆ ಹುಡುಗಿ ಕೇಳೋ ತರ ನಾವೇನಾದ್ರೂ ಮಾಡ್ಲೇಬೇಕು. ಏನಿದೆಲ್ಲ ನೋಡಿ, ಇವು ಮದನ್ ನಿಮ್ಗೆ ಬರ್ದಿರೋ ಲೆಟರ್ಸ್. ಇವನ್ ಓದಿದ್ರೆ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅವತ್ತು ಅವ್ರು ಆಡಿದ ಮಾತುಗಳಿಂದನೇ ಅವ್ರು ಎಂಥವ್ರು ಅಂತ ನಾ ಅರ್ಥ ಮಾಡ್ಕೊಂಡ್ಬಿಟ್ಟಿದೀನಿ. ಈಗ ಮತ್ತೆ ಈ ಲೆಟರ್ಸ್ನೆಲ್ಲ ಓದಿ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅದ್ ನನಗ್ ಬೇಕಾಗೂ ಇಲ್ಲ. ದಯವಿಟ್ಟು ಇದನ್ನೆಲ್ಲ ತಗೊಂಡು ನೀವು ಹೊರಟೋಗಿ. ಹಲೋ, ನೀವೆಲ್ಲ ಸೇರಿ ಇಬ್ರು ಲೈಫ್ ಹಾಳು ಮಾಡ್ಬಿಟ್ರಲ್ಲ. ಸರ್, ಆಕ್ಚುಲಿ ಏನಾಯ್ತು ಅಂದ್ರೆ... ಸಾಕ್ ನಿಲ್ಸಿ. ಮದನ್ ವಿಷಯ ಬಿಡಿ, ಅವನ್ ಗಂಡ್ಸು ಹೇಗೋ ನಡೆದೋಗುತ್ತೆ. ಆ ಹುಡುಗಿ ಬಗ್ಗೆ ಯೋಚಿಸಿದೀರಾ? ಪಾಪ ಎಷ್ಟು ನೋವಾಗಿರ್ಬಹುದು. ಮತ್ತೆ ಯಾರ ಅವಳನ್ನ ಮದ್ವೆ ಆಗ್ತಾರೆ? ನಿಜ ಹೇಳ್ಬೇಕು ಅಂದ್ರೆ ಆ ಹುಡುಗಿ ಅವನ್ನ ಲವ್ ಮಾಡ್ಲೇ ಇಲ್ಲ. ಇವರೆಲ್ಲ ಸೇರಿ ಆ ಹುಡುಗಿ ಅವನ್ನ ಲವ್ ಮಾಡ್ತಿದ್ದಾಳೆ ಅಂತ ನಂಬಿಸಿ ಫೋನ್ ಮಾಡ್ಬಿಟ್ರು. ದಡ್ಡ. ಅದು ಅವನ್ ಗೊತ್ತಾಗ್ದೆ ಆ ಹುಡುಗಿ ಮದ್ವೆನ ನಿಲ್ಸೇ ಬಿಟ್ಟ. ಏನೋ ಸಿಟ್ನಲ್ಲಿ ಅವನ್ ಜೀವನದಲ್ಲಿ ಆಗಿರೋ ಅನುಭವನ ಹೋಲಿಸ್ಕೊಂಡು ಸಿಟಿ ಹುಡುಗಿರ್ ಬಗ್ಗೆ ಆ ತರದಲ್ಲಿ 2 ಮಾತು ಆಡ್ಬಿಟ್ಟ. ಅವ್ರಿಗಾಗಿರೋ ಅನುಭವನ ಹೋಲಿಸ್ಕೊಂಡು ಸಿಟಿ ಹುಡುಗಿರ ಬಗ್ಗೆ ಕೆಟ್ಟ ಮಾತಾಡ್ಬೋದಾ? ಜಾಸ್ತಿ ಮಾತಾಡ್ಬೇಡಿ. ಅವನ್ ಜೀವನದಲ್ಲಿ ಏನ್ ನಡೀತು ಅಂತ ನಿಮ್ಗೇನಾದ್ರೂ ಗೊತ್ತಾ? ಮದನ್ ಹಳ್ಳಿಲಿ ಅವ್ರ ಅಣ್ಣನ ಮದ್ವೆನ ಸಂಭ್ರಮದಿಂದ ಮಾಡಿದ್ ಮಾರನೇ ದಿನ ಅಗಸ್ರ ನಿಂಗೆ ಬಂದವಳ ನೋಡು. ನೋಡ್ತೀನವ. ಬಿಸ್ನೀರ್ ಕಾದೈತಾ? ಶಾಸ್ತ್ರ ತಡ ಆಯ್ತಾಯ್ತೆ. ಆಯ್ತು ಕಣವ. ಮಗ ಏ ಶಂಕರ, ಒಳ್ಳೆ ನಿದ್ದಲಿರ ಯಾಕಮ್ಮ ಎಬ್ಬರ್ಸ್ಯಾ? ನಿನ್ ಶಾಸ್ತ್ರ ಎಲ್ಲ ಆಮೇಲೆ ಇಟ್ಕೋಬೋತಾನೆ. ಇದು ಶಾಸ್ತ್ರ ಕಣಪ್ಪ, ಸಮಯಕ್ಕೆ ಸರಿಯಾಗಿ ಮಾಡ್ಬೇಕು. ಸರಿ, ಈಗೇನ್ ಎಬ್ಬರಿಸ್ಬೇಕಾ? ಒಂದ್ ನಿಮಿಷ. ಅಣ್ಣ
ಅಣ್ಣ ಅದ್ಕೆ ಅದ್ಕೆ ಶಂಕರಣ್ಣ ಶಂಕರಣ್ಣ ಯಾಕಣ್ಣ ಹಿಂಗ್ ಮಾಡ್ಕೊಂಡೆ ಶಂಕರಣ್ಣ ನನ್ನೆಲ್ಲ ಬಿಟ್ಟು ಅಮ್ಮ ಮದನ್ ನನ್ನನ್ನು ಕ್ಷಮಿಸಿ. ಎಲ್ಲರ ಮೊದಲನೇ ರಾತ್ರಿ ಹೊಸ ಜೀವನನ ಆರಂಭ ಮಾಡಿದ್ರೆ ನನ್ನ ಮೊದಲ ರಾತ್ರಿ ನನ್ನ ಜೀವನನೇ ಮುಗಿಸ್ಬಿಡ್ತು. ಆ ಹುಡುಗಿ ಬೇರೊಬ್ಬನ ಪ್ರೀತಿ ಮಾಡಿದ್ಲಂತೆ. ಅವನಿಗೆ ಮನಸ್ಸು ಕೊಟ್ಟು ನಿಮಗೆ ದೇಹ ಕೊಡೋಕ್ಕಾಗಲ್ಲ ಅಂದ್ಲು. ಯಾವತ್ತಿದ್ರೂ ಅವನ ಜೊತೆ ಸೇರಿ ಬಾಳ್ತೀನಿ ಅಂದ್ಲು. ನಾನು ಅವಳ ಸಂತೋಷಕ್ಕೆ ದಾರಿ ತೋರಿಸಿ ಕಳಿಸ್ಕೊಟ್ಟೆ. ಅವಳನ್ನು ಕಳಿಸಿದ ಮೇಲೆ ಯೋಚನೆ ಮಾಡಿದೆ, ಈ ಸತ್ಯ ಗೊತ್ತಿಲ್ಲದೆ ಊರಿನವರು ನಾಳೆ ನನ್ನ ಬಗ್ಗೆ ನಮ್ಮ ಮನೆ ಬಗ್ಗೆ ಹೇಗೆಲ್ಲ ತಪ್ಪಾಗಿ ಮಾತಾಡ್ತಾರೆ ಅಂತ. ಈ ಅವಮಾನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ನಾನು ಪಡ್ಕೊಂಡು ಬಂದದ್ದಷ್ಟೇ. ಮದನ್, ನೀನಾದರೂ ಒಂದು ಹುಡುಗಿನ ಅರ್ಥ ಮಾಡ್ಕೊಂಡು ಮದುವೆ ಮಾಡ್ಕೊ, ನಿನ್ನ ಜೀವನ ಸುಖಕರವಾಗಿರುತ್ತೆ. ಅಮ್ಮ, ಮದನ್ ಇಷ್ಟಪಡೋ ಹುಡುಗಿನ ಮದುವೆ ಮಾಡಿಸಿ ಅವನ ಸುಖ ಸಂಸಾರದಲ್ಲಿ ನನ್ನನ್ನು ಕಾಣಿ. ಇಂತಿ ಶಂಕರ. ಅಮ್ಮ 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 ಮಾತಾಡಮ್ಮ, ಎದ್ದೋಳಮ್ಮ. ಶಂಕರ ಶಂಕರ ಮದನ ಅವನ್ನ ಬೇಗ ಶಾಸ್ತ್ರಕ್ಕೆ ತಡ ಆಯ್ತಾ ಇದೆ. ಶಂಕರ ಲೋ ಶಂಕರ ಮದನ ಅವನ್ನ ಬೇಗ ಶಾಸ್ತ್ರಕ್ಕೆ ತಡ ಶಾಸ್ತ್ರಕ್ಕೆ ತಡ ಆಯ್ತಾ. ಶಂಕರ ಶಂಕರ ಲೋ ಮದನ ಅವನ್ನ ಬೇಗ ಎಬ್ಸೋ, ಶಾಸ್ತ್ರಕ್ಕೆ ತಡ ಆಯ್ತಾ ಇದೆ. ಶಂಕರ ಶಂಕರ ಈಗ ಮದನ್ ಅವ್ರು ಎಲ್ಲಿದ್ದಾರೆ? ಮದನ್ ಮದನ್ ಮಧು ಈ ಪತ್ರ ಬರ್ದಿಟ್ಬಿಟ್ಟು. ನಾನ್ ಮದನ್ನ ಪ್ರೀತಿಸ್ತಾ ಇರೋ ವಿಷಯ ನಿಮ್ಗೂ ಗೊತ್ತು, ಮದನ್ಗೂ ಗೊತ್ತು. ಆದ್ರೆ ನಾನು ಅವ್ರ ಮನ್ಸ್ಗೆ ಹತ್ರ ಆಗೋಕ್ ಪ್ರಯತ್ನ ಪಟ್ಟಷ್ಟು ಅವ್ರು ನನ್ನಿಂದ ದೂರ ಹೋಗ್ತಿದ್ದಾರೆ. ನಾನ್ ತುಂಬಾ ದಿನದಿಂದ ಅವ್ರ ಪ್ರೀತಿಗಾಗಿ ಕಾಯ್ತಾ ಇದ್ರು. ಅವ್ರು ನನ್ ಪ್ರೀತಿ ಕಡೆ ಗಮನ ಕೊಡದೆ ಅವ್ರ ಕಡೆ ತಿರ್ಗು ನೋಡ್ದಿರೋ ಯಾವ್ದೋ ಹುಡುಗಿಯಿಂದ ಬಿದ್ದಿದ್ದಾರೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನ್ ಮದನ್ ಹೆಂಡತಿ ಆಗ್ಬೇಕು, ಇಲ್ಲ ಹೆಣವಾಗ್ಬೇಕು. ನೀವ್ ಏನ್ ಮಾಡ್ತಿರೋ ಏನೋ ಗೊತ್ತಿಲ್ಲ. ಇವತ್ 11 ಗಂಟೆ ಒಳಗೆ ಮದನ್ ಜೊತೆ ನಾನ್ ಮದುವೆ ಮಾಡಿಸ್ಲಿಲ್ಲ ಅಂದ್ರೆ 11 ಗಂಟೆ 1 ನಿಮಿಷಕ್ಕೆ ನಾನ್ ನಂದಿ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀನಿ. ಈ ನಂದಿ ಬೆಟ್ಟದಲ್ಲಿ ನನ್ ಜೀವ ಹೋಗುತ್ತೆ, ಇಲ್ಲ ನಾನು ಅನ್ಕೊಂಡಿದ್ ಜೀವನ ಸಿಗುತ್ತೆ. ನನ್ ಮದ್ವೆ ಹೆಣ್ಣಾಗ್ ನೋಡ್ತಿರೋ ಇಲ್ಲ ಹೆಣ್ವಾಗಿ ನೋಡ್ತಿರೋ ನೀವೇ ನಿರ್ಧಾರ ಮಾಡಿ. ಇಂತಿ ಮಧು. 1 ನಿಮಿಷ. ಮದನ್, ನೀವೇ ಗಾಡಿ ಓಡಿಸಿ. ಸಕ್ಸಸ್. ಅಬ್ಬಾ, ಕೊನೆಗೂ ಎಲ್ಲ ಒಳ್ಳೇದೇ ಆಯ್ತು. ನಿಮ್ ಮದ್ವೆಗೆ ನಮ್ಗೆಲ್ಲ ರೇಷ್ಮೆ ಸೀರೆ ಕೊಡಿಸ್ಬೇಕು. ನನಗ್ ಮಾತ್ರ ಜೀನ್ಸ್ ಇಲ್ಲ ಮಿಡಿ ನೋಡೋ ಮಗ, ನಿಮ್ ಎನಿಮೀಸ್ ಖುಷಿಯಾಗಿ ಹೋಗ್ತಾ ಇದಾರೆ. ಹೋಗ್ಲಿ ಹೋಗ್ಲಿ. ಮದನ್ ಮದನ್ ಸಾ ಬಾಗಿಲು ತೆಗಿಯೋ ಬೇಗ. ಮದನ್ ಸರ್ ಅವರು ಮನೇಲಿ ಇಲ್ಲ. ಎಲ್ಗೋದ್ರು? ಅವ್ರದ್ದು ಇವತ್ ಮದ್ವೆ. ಮದ್ವೆನಾ? ಹೌದು, ನಮ್ಮ ಮಧು ಜೊತೆ. ಎಲ್ಲಿ? ನಂದಿ ಬೆಟ್ಟದಲ್ಲಿ 11 ಗಂಟೆಗೆ. ನನಗೆ ಉಡ್ಸಿದ್ರಲ್ಲ,
ಇಟ್ಟೆ ನೋಡು ಬಗ್ನಿ ಗೂಟ. ಸೂಪರ್ ಸಖತ್ ತಲೆ ಮಗ ನಿನ್ಗೆ. ಬಾರಿ ಬೇಗ ಬರ್ತಾರ ಅನ್ಸುತ್ತೆ ಮಗ. ಎಸ್ಕೇಪ್. ಹತ್ತಿ ಬೇಗ ಹತ್ತಿ. ಎಲ್ಲ ಸರಿ ಆಯ್ತು ಅನ್ನೋಷ್ಟರಲ್ಲಿ ಹತ್ರಮ್ಮ ಬೇಗ. ನೀನೇನ್ ಸಣ್ಣಕ್ಕಿರೋದು. ಬೇಗ ಹತ್ತು ನಡಿಯ. ಬೇಗ ಹತ್ತು. ಅಪ್ಪ ಏನಾಯ್ತಪ್ಪ? ಅಮ್ಮ ರೀ ಗಾಡಿ ಬೇಗ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಆಗ್ತಿಲ್ವಲ್ಲೇ? ಗಣಿ ಕೆಳಗಡೆ ಇಲ್ದು ಗಾಡಿ ತಳ್ಳೋ ಪ್ಲೀಸ್. ಹೋಗೋ. ಮಕ್ಳಿಗೆ ಕಾಟ ತಪ್ಪಿದ್ದಲ್ಲ. ಗಣಿ ನೀನ್ ಪುನಃ ಗಾಡಿ ಹತ್ತಿದ್ರೆ ನೀನ್ ಬಾರಕ್ಕೆ ಗಾಡಿ ಆಫ್ ಆಗುತ್ತೆ ಕಡ್ಲಾ. ನೀನ್ ಇಳ್ದು ಬೇರೆ ಗಾಡಿಲ್ ಬಾರ್ಲಾ. ಇವ್ರು ಸವಾಸ ಮಾಡಿದ್ದಕ್ಕೆ ನಂಗಿದೆಲ್ಲ ಆಗ್ಬೇಕಂತೆ. ಹೊರಟ್ಬಿಟ್ರು ಒಳ್ಳೆ ರಾಜರ ತರ. A for apple. ಯಾ ಅಪ್ಪ ಮತ್ತೇನಾಯ್ತು? ಏನಾಯ್ತು ಗೊತ್ತಾಗ್ತಿಲ್ಲ. ಸ್ಟಾರ್ಟ್ ಆಗ್ತಿಲ್ಲ. ಸರಿ ಟೇಮ್ ಆತು. ಬೇರೆ ವ್ಯವಸ್ಥೆ ನೋಡುವ. ಬನ್ನಿ ಇಳಿಯ ಬೇಗ. ಬನ್ನಿ ಬನ್ನಿ. ಯಾವ್ದೋ ಗಾಡಿ ಬಂದು ಕಣೆ. ಇವರು ನಿಲ್ಸಿಲ್ವಲ್ಲ. ಟೈಮ್ ಬೇರೆ ಆಗ್ತಾ ಇದೆ. ನಮ್ ಜೊತೆ ಗಂಡಸ್ರು ಇರೋದ್ರಿಂದ ನಮ್ಗೆ ಯಾರು ಲಿಫ್ಟ್ ಕೊಡ್ತಾ ಇಲ್ಲ ಕಣೆ. ನಾವ್ 5 ಜನ ಮಾತ್ರ ಲಿಫ್ಟ್ ಕೇಳೋಣ, ಆಮೇಲೆ ಎಲ್ರನ್ನೂ ಕರ್ಕೊಳ್ಳೋಣ. ಓಕೆ ಬನ್ನಿ. ಹೋಗಮ್ಮ. ಬೇಗ ಹತ್ರಮ್ಮ. ಸತ್ಯ ತುಂಬಾ ಥ್ಯಾಂಕ್ಸ್ ಸರ್. ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀವಿ. ನಂದಿ ಹಿಲ್ಸ್ ವರ್ಗೂ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಪ್ಲೀಸ್? ನನಗೆ ಪಿಕಪ್ ಮಾಡಕ್ ಮಾತ್ರ ಗೊತ್ತು, ಡ್ರಾಪ್ ಮಾಡಕ್ಕೆ ಗೊತ್ತಿಲ್ಲ. ಅಯ್ಯೋ ನೀವಾ? ನಾನೇ. ಏನೀಗ? ಸರ್ ಹಳೇದ್ನೆಲ್ಲ ದಯವಿಟ್ಟು ಮರ್ಬಿಡಿ ಸರ್. ನಾವು ತುಂಬಾ ಬದಲಾಗಿದ್ದೀವಿ ಸರ್. ಮುಂಚೆ ತರ ಇಲ್ಲ. ನೀವು ಹೂ ಅಂತಂದ್ರೆ ನಂದಿ ಹಿಲ್ಸ್ಗೋಗಿ ಜಾಲಿಯಾಗಿರೋಣ ಸರ್. ಆಯ್ತು, ರಿಲೀಸ್ ಮಾಡುವ. ಏನು ಲಿಫ್ಟ್ 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 ಮಾಡಕ್ಕೆ ನಾವಿರೋದು ಯಾವ ಘಾಟ್ಗೆ? ನಂದಿ ಹಿಲ್ಸ್ಗೆ. ಗಂಟೆಗೆ 40 ರೂಪಾಯಿ. ಓಕೆ 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 ಹತ್ತಿ. ಗಾಡಿನೋ ಯಾವ್ದೋ ಹತ್ಕೊಳ್ಳಿ. ಅಮ್ಮ ಬೇಗ ಓಡ್ಸಯ್ಯ. ರೀ ಬೇಗ ಹೊರಡ್ರಿ, ಟೈಮ್ ಆಯ್ತು. ರೀ ಗಾಡಿ ಮೂವ್ ಆಗ್ಬೇಕು ಅಂದ್ರೆ ಹಿಂದೆ ಬಾಡಿ ಇರ್ಬೇಕು ಇಲ್ಲ ಖಾಲಿ ಇರ್ಬೇಕು. ಬೇಗ ಅರೇಂಜ್ ಮಾಡಿ. ಏನೋ ಇದೆಲ್ಲ? ನಾನೇ ಬಾಡಿ ಹಾಕ್ತೀನಿ. ನಡಿಯಯ್ಯ. ಏಯ್ ಮಲ್ಕೊಳ್ಳ, ಗಾಡಿ ನಿಂತೋಯ್ತು. ಅಯ್ಯೋ ಟ್ರಾಫಿಕ್ ಪೊಲೀಸ್ ಅವ್ರು ಕೈಯಕ್ಕಿಂತ ಮುಂಚೆ ಇವನೇ ನಿಲ್ಲಿಸ್ತಾನೆ.
ಗುಡ್ ಮಾರ್ನಿಂಗ್ ಸರ್. ಪಾಂಡು, ಜೇಮ್ಸ್ ಪಾಂಡು. ನಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇದೆ. ಅರ್ಜೆಂಟ್ ಆಗಿ ನಂದಿ ಇಲ್ಸ್ಕೋಬೇಕು. ಸುಮ್ಮನೆ ಕಾಸು ಕೇಳಿ ಟಾರ್ಚರ್ ಮಾಡಬೇಡಿ. ಓಕೆ? ನಾನು ಹಿಂಗೇನಾದ್ರೂ ನಿಲ್ಸಿದ್ನಾ? ತೆಗಿಯ ದುಡ್ಡು, ತೆಗಿಯ ದುಡ್ಡು. ಬೇಗ ಬೇಡ್ರಿ, ಹೋಗಿ ಹಾಕ್ಸ್ಕೊತೀರಾ? 180ನೇ ವ್ಯಕ್ತಿ. ನೋಡಿ ಮಧು ಹೋಗ್ತಾಳೆ. ಮಧು ಹೋಗ್ಬೇಡಮ್ಮ. ಮಧು ಮಧು ಹುಚ್ಚು ಜಾಗ ಹೇಳ್ಬೇಡ. ನನ್ ಮಾತು ಕೇಳು. ಪ್ರೀತಿ ಅನ್ನೋದು ನಿಲ್ಸಿ. ಇಷ್ಟ ದಿನ ನಾನ್ ನಿಮ್ ಮಾತನ್ ಕೇಳ್ತಿದ್ದೆ, ಈಗ ನೀವ್ ನನ್ ಮಾತನ್ ಕೇಳಿ. ಈಗ ಬಂದ್ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ? ಮಧು ನನ್ ಮಾತು ಕೇಳ್ ಮಧು. ಬೇಡಿ, ನೀವ್ ಮಾತಾಡ್ಬೇಡಿ. ಈಗ ತಾಳಿ ಕಟ್ತಿರೋ ಇಲ್ಲ ಕೆಳಗ್ ಹಾರ್ಲೋ? International Dawn of India, please come here. ನೀವೇ come on. ಅದು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮನ್ನು ಕ್ಷಮಿಸೋಕೆ ನೀವು ಯಾವ ತಪ್ಪು ಮಾಡಿಲ್ಲ. ಎಲ್ಲ ಸಮಯ ಸಂದರ್ಭದ ತಪ್ಪು. ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡೆ. ನೋಡಿದ್ ಸಾಕು, ಬಂದ್ ತಾಳಿ ಕಟ್ಟಿ. ಮದನ್ ಸಾ, ಒಂದ್ ನಿಮಿಷ, ನಾವ್ ಹೇಳೋದ್ ಕೇಳಿ. ಇದು ನಿಮ್ ಜೀವನದ ಪ್ರಶ್ನೆ. ಸಾರಿ, ಈಗ ನನ್ನ ಜೀವನಕ್ಕಿಂತ ಮಧು ಜೀವ ಮುಖ್ಯ. ಈಗ ನಾನು ಅವಳು ತಾಳಿ ಕಟ್ಲಿಲ್ಲ ಅಂದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಡು, ಪ್ರಾಣ ಕಳ್ಕೊಳ್ತಾಳೆ. ಅದಕ್ಕೋಸ್ಕರ ಅವಳಗ್ ತಾಳಿ ಕಟ್ಟಿ ನೀವ್ ಆತ್ಮಹತ್ಯೆ ಮಾಡ್ಕೋಬೇಕಂತಿದ್ದೀರಾ? ಮಾತ್ ಸಾಕು, ಬನ್ನಿ. ನಿಲ್ಸಿ. ಈಗ ನೀವ್ ತಾಳಿ ಕಟ್ಬೇಕಾಗಿರೋದು ನನ್ಗಲ್ಲ, ಅವ್ರಿಗೆ. ಎಲ್ರಿಗೂ ಆಶ್ಚರ್ಯ ಆಗ್ತಿದೆ ಅಲ್ಲ? ಏನಪ್ಪ ಇಷ್ಟೊತ್ತು ತಾಳಿ ಕಟ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದವಳು ಈಗ ತಾನಾಗೆ ಬೇಡ ಅಂತಿದ್ದಾಳೆ ಅಂತ. ಬುದ್ಧನ್ಗೆ ಬೋಧಿ ವೃಕ್ಷ ತರ ನನ್ಗೆ ಈ ನಂದಿ ಬೆಟ್ಟ ಅಂತ ಅಂದ್ಕೊಳ್ಳಿ. ಸರ್, ಇನ್ನೂ ಯಾಕೆ ಸುಮ್ನಿದ್ದೀರಿ? ನಿಮ್ ಈ ಕಥೆಗೆ ಇನ್ನೊಂದು ಟ್ವಿಸ್ಟ್ ಬರೋದಕ್ ಮುಂಚೆ ತಾಳಿ ಕಟ್ಬಿಡಿ ಸರ್, ನಾವೆಲ್ಲರೂ ಕಾಯ್ತಾ ಇದೀವಿ. ಹೌದು. ಅಬ್ಬಾ, ಅಂತೂ ಹೇಗೋ ಏನೋ ಪ್ರೀತಿ ಬಗ್ಗೆ ಒಂದೇ ಅಭಿಪ್ರಾಯ ಇರೋ ಇಬ್ರು ಪ್ರೇಮಿಗಳು ಒಂದಾದ್ರು. ಅದೇ ಪಾಪ ಮಧುಗ್ ಡಿಸಪಾಯಿಂಟ್ ಆಯ್ತಲ್ಲ. ಪ್ರೀತಿ ಮಾಡೋಕ್ ಬೇಕಾಗಿರೋದು
ಮೆಚುರಿಟಿ ಬ್ರಿಲಿಯನ್ಸಿ ಅಲ್ಲ, ಪ್ರೀತಿ ಮಾಡೋ ಮನ್ಸು. ಕ್ಯಾಲ್ಕುಲೇಷನ್ಸ್, ಸೇಫ್ಟಿ ಪ್ರಿಕಾಷನ್ಸ್ ಇವನ್ನೆಲ್ಲ ಕ್ರಾಸ್ ಮ್ಯಾಚ್ ಮಾಡಿ ಮಾಡೋ ಪ್ರೀತಿ ಪ್ರೀತಿನೇ ಅಲ್ಲ. ಹೌದ್ ಕಣೆ, ಮಧು ಅಂತವ್ರ ಲವ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇರಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ಇರಲ್ಲ. ಪ್ರೀತಿಸ್ಬೇಕು ಅನ್ನೋ ಭಾವ ಮಾತ್ರ ಇರ್ತದ ಕಣೆ. ವಯಸ್ಸು, ಬುದ್ಧಿವಂತಿಕೆ ಇವನ್ನೆಲ್ಲ ನೋಡಿ ಪ್ರೀತಿ ಅನ್ನೋದು ಮೂಡಲ್ಲ ಕಣೆ. ಪ್ರೀತಿನ ಬಯಸುತ್ತೆ ಹೊರತು ಬೇರೆ ಏನೂ ಅಲ್ಲ. ಮಧು ತರದವ್ರ ಪ್ರೀತಿ ಸ್ಪಾಂಟೇನಿಯಸ್ ಆಗಿರುತ್ತೆ ಹೊರತು ಆರ್ಟಿಫಿಷಿಯಲ್ ಆಗಿರಲ್ಲ. ಈ ಪ್ರೀತಿಗೆ ಒಬ್ಬೊಬ್ರು ಒಂದೊಂದು ಅರ್ಥ ಕೊಡ್ತಾರೆ, ಆಯಾಮ ಕೊಡ್ತಾರೆ. ಅವ್ರವ್ರ ಪಾಲ್ಗೆ ಅವ್ರವ್ರು ಅನ್ಕೊಂಡು ಸರಿಯೇ ಹೊರತು ಪ್ರೀತಿ ಪ್ರೇಮಕ್ಕೆ ಒಂದು ನಿರ್ದಿಷ್ಟವಾದ ಅರ್ಥ ಇರಲ್ಲ, ಆಯಾಮ ಇರಲ್ಲ. ಅದು ಪ್ರೀತಿಸೋರ್ ಮನಸ್ಸನ್ನ ಅವಲಂಬಿಸಿರುತ್ತೆ. ಅಬ್ಬಾ, ಕೊನೆಗೂ ಟೈಟ್ಲು ಬಂತಲ್ಲ.